ಇನ್ನು ಮುಂದೆ ಹಿಜಾಬ್ಗೆ ಅವಕಾಶ ಇದೆ, ಆದರೆ ಯಾವುದೇ ಕಾರಣಕ್ಕೂ ಕೇಸರಿ ಶಾಲ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ನಿಮ್ ಕಡೆಯಿಂದ ರಿಯಾಕ್ಷನ್ ಇಲ್ಲ. ಆದ್ರೆ ಎಲ್ಲೋ ಸ್ವಾಮೀಜಿ ಒಂದ್ಸಲಿ ಮಾತಾಡಿದವರು ಕೇಸ್ ಗೀಸ್ ಎಲ್ಲ ಬಿದ್ಮೇಲೆ ಸೈಲೆಂಟ್ ಆಗ್ಬಿಟ್ರ ಅನ್ನೋಂಥ ಮಾತಿದೆ. ಧರ್ಮದ ವಿಚಾರದಲ್ಲಿ ಆಟ ಆಡೋದಕ್ಕೋಸ್ಕರ, ಧರ್ಮದ ದಂಗಲ್ಗೋಸ್ಕರ ಫಂಡಿಂಗ್ ನಡೀತು ಅನ್ನುವಂತಹದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು. ಸಾಕಷ್ಟು ಹೆಸರುಗಳು ಆಫ್ ದಿ ರೆಕಾರ್ಡ್ ಈಚೆಗಡೆನೂ ಬಂತು. ಸೊ ಈ ಚರ್ಚೆ ಬಗ್ಗೆ ಕಾಲಾನಂತರದಲ್ಲಿ ಸೂಕ್ತ ಸಮಯದಲ್ಲಿ ಬಿಚ್ಚಿಡ್ತೀನಿ ಅಂತ ಹೇಳಿದ್ರಿ. ಕಾಲ ಬಂತ? ಕೆಲವು ಜನ ಈ ಚಿಲ್ಲರೆ ನಾಯಿಗಳನ್ನು ಬಿಟ್ಟಿರ್ತಾರೆ ತಗೊಳ್ಳಿಕ್ಕೆ, ಅವು ನಾವೇನು ಬಹಳ ಮುಖ್ಯ. ಸಂಘಟನೆಗಳಿಗೆ ಫೋನ್ ಮಾಡಿ ನೀವು ಕಾಡಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಕೇಸ್ ಹಾಕಬೇಕು ಅಂತ ಎಲ್ಲ ಕಡೆ ಪ್ರಯತ್ನ ಮಾಡಿಸಿ. ಸರ್ಕಾರಕ್ಕೆ ಯಾವಾಗೆಲ್ಲ ಕುರ್ಚಿ ಗಲಾಟೆ ಮುನ್ನಡೆಗೆ ಬರುತ್ತೆ, ತನ್ನೆಲ್ಲ ಹುಳುಕುಗಳು ಹೊರಗಡೆ ಬರುತ್ತೆ ಅಂದಾಗ ಒಂದು ಸ್ಟಿಕ್ಕರ್ ನೆನಪಾಗುತ್ತೆ, ಇನ್ನೊಂದು ಬ್ಯಾಂಗಲ್ ನೆನಪಾಗುತ್ತೆ, ಇನ್ನೊಂದು ಧರ್ಮ ನೆನಪಾಗುತ್ತೆ. ಒಂದೇ ಹಿಂದೂ ಧರ್ಮದಲ್ಲಿ ಲಿಂಗಾಯತರು, ವೀರಶೈವರು ಎಲ್ಲರೂ ನೆನಪಾಗ್ತಾರೆ. ವೀರಶೈವ ಲಿಂಗಾಯತರು ಅಂತ ಎರಡು ಭಾಗ ಮಾಡ್ಲಿಕ್ಕೆ ಹೋಗಿದ್ರು, ಅದನ್ನು ಅನುಭವಿಸಿದ್ರು. ಗಾಜಿನ ಮನೆಯಲ್ಲಿ ನಿಂತಂತ ನೀವು ಕೋಟೆಗೋಡೆಯಲ್ಲಿದ್ದ ಮನುಷ್ಯನಿಗೆ ಕಲ್ಲೊಗೆಯೋ ಪ್ರಯತ್ನ ಮಾಡಬೇಡಿ. ಯಾಕೆ ನೀವು ನಿಂತದ್ದು ಗಾಜಿನ ಮನೆಯಲ್ಲಿ, ನಾನಿರೋದು ಭದ್ರಾ ಕಲ್ಲಿನ ಕೋಟೆಯಲ್ಲಿ. ಪಕ್ಕದಲ್ಲೇ ಇರುವಂತಹ ತಮಿಳುನಾಡಲ್ಲಿ ವಿಧಾನಸಭೆಯಲ್ಲಿ ಹೇಳ್ತಾರೆ, ಹಿಂದುತ್ವ ಸನಾತನವನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ. ಯಾವ ಮನುಷ್ಯನಿಗೆ ತನ್ನ ತಾಯಿಯನ್ನೇ ಪರಿವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನು ಎನ್ನೇರಿಗೆ ಮಾತಾಡಿ ಅವ್ನಿಗೆ ಎಷ್ಟು ಬೆಲೆ ಕೊಡೋದು. ಮೊದಲು ಲವ್ ಜಿಹಾದ್ ಇತ್ತು, ಅದಾದ್ಮೇಲೆ ಕಾರ್ಪೊರೇಟ್ ಜಿಹಾದ್, ಹೀಗೆ ಜಿಮ್ ಜಿಹಾದ್. ಇದ್ರ ಬಗ್ಗೆ ಎಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಒಬ್ಬೊಬ್ಬನ ಹತ್ರ 20-25 ಐಡೆಂಟಿ ಕಾರ್ಡ್ಗಳು ಹಿಂದೂ ಹುಡುಗರ ಹೆಸರಲ್ಲಿ. ಬಿಜೆಪಿ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ ಸ್ವಾಮೀಜಿಗೆ. ಯಾವ ಪಕ್ಷನೂ ನನಗೆ ವರ್ಜ್ಯ ಅಲ್ಲ. ಹಿಂದುತ್ವವನ್ನು ಪ್ರೀತಿಸುವಂಥವ್ರು ಎಲ್ಲರೂ ನಮ್ಮ. ಬೇಡವಾತ ಜಂಗಮನಲ್ಲ, ನೀಡದಾತ ಭಕ್ತನಲ್ಲ ಅಂತ ಪ್ರಭುದೇವರೊಂದು ಮಾತನ್ನು ಹೇಳಿದ್ದಾರೆ. ವೀಕ್ಷಕರೇ, ಪಾಪಪ್ ಕನ್ನಡಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವರು ಕಾಯಕ ಯೋಗಿನೂ ಹೌದು, ಕೆಲಸ ಅಭಿವೃದ್ಧಿ ಅಂದಾಗ ಮುಂದೆ ನಿಲ್ಲದೂ ಉಂಟು, ಜೊತೆಗೆ ಹಿಂದುತ್ವ ಸನಾತನ ಅಂದಾಗ ಫೈರ್ ಬ್ರ್ಯಾಂಡ್ ಸಹ ಹೌದು. ನಮ್ಮ ಜೊತೆ ಇವತ್ತು ಮತ್ಯಾರೂ ಇಲ್ಲ, ಮಹಾರಾಷ್ಟ್ರ ಸಮೀಪದ ಕನ್ನೇರಿ ಮಠದ ಪೀಠಾಧ್ಯಕ್ಷರಾದಂತಹ ಸ್ವಾಮೀಜಿಗಳಿದ್ದಾರೆ. ಕಾಡುಸಿದ್ದೇಶ್ವರ ಸ್ವಾಮೀಜಿಗಳು. ಸ್ವಾಮೀಜಿಗಳೇ, ಗೌರವಪೂರ್ವಕವಾಗಿ ನಮನಗಳು. ಮೊದಲನೇದಾಗಿ ಜನರಿಗಿರೋ ಎಲ್ಲಾ ಡೌಟ್ಗಳನ್ನ ಕೇಳ್ತೀನಿ. ಲಿಂಗಾಯತ ಧರ್ಮ ಅಂತ ಬಂದಾಗ ನಿಮ್ಮಷ್ಟು ಮುಂದೆ ನಿಂತು ಪ್ರತಿಭಟಿಸಿದವ್ರು ಇನ್ನೊಬ್ರಿಲ್ಲ. ಈಗ ಸಾಕಷ್ಟು ಘಟನೆಗಳು ನಡೀತಿದೆ ಹಿಂದುತ್ವದ ವಿಚಾರದಲ್ಲಿ. ಮೊದಲನೇದಾಗಿ ಇತ್ತೀಚೆಗೆ ನಡೆದಂತಹ ಸರ್ಕಾರದ ಆದೇಶ, ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಪಿಯುನಲ್ಲಿ ಇನ್ನು ಮುಂದೆ ಹಿಜಾಬ್ಗೆ ಅವಕಾಶ ಇದೆ, ಆದರೆ ಯಾವುದೇ ಕಾರಣಕ್ಕೂ ಕೇಸರಿ ಶಾಲ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ನಿಮ್ ಕಡೆಯಿಂದ ರಿಯಾಕ್ಷನ್ ಇಲ್ಲ? ರಿಯಾಕ್ಷನ್ ನಮ್ಮ ಸ್ತರದಲ್ಲಿ ಮಾಡ್ತಾ ಇರ್ತೀವಿ. ನಮ್ಮ ಎಲ್ಲಿ ಉಪನ್ಯಾಸಗಳು ಪ್ರವಚನಗಳು ಇರ್ತವೆ ಅಲ್ಲಿ, ಆಮೇಲೆ ಹಿಂದುತ್ವದ ಸಭೆಗಳು ಎಲ್ಲಿ ನಡೀತವೆ ಅಲ್ಲಿ ಪ್ರಸಂಗಾನುಸಾರ ನಾವು ಆ ವಿಷಯಗಳನ್ನು ಮಾತಾಡ್ತೀವಿ. ಆದರೆ ಅದು ಕೇವಲ ನಮ್ಮ ಒಬ್ಬರಿಬ್ಬರ ಕೆಲಸ ಅಲ್ಲ, ನಾವು ಸನಾತನದ ದಾರಿಯಲ್ಲಿ ನಡೀತಾ ಇರುವಂಥ ಎಲ್ಲರ ಕೆಲಸ. ಆಮೇಲೆ ಸನಾತನವನ್ನು ಅನುಸರಿಸುವಂಥ ಪ್ರತಿಯೊಬ್ಬ ಪ್ರಜೆಯ ಕೆಲಸ ಇದು. ಯಾಕೆಂದರೆ ರಾಜಕೀಯ ಲಾಭಕ್ಕಾಗಿ ಮೇಲಿಂದ ಮೇಲೆ ಇಂಥ ವಿವಾದಗಳನ್ನು ಹುಟ್ಟು ಹಾಕೋದು ಕೆಲವೊಂದು ರಾಜಕೀಯ ಪಕ್ಷಗಳ ಸ್ವಭಾವ ಆಗಿಬಿಟ್ಟಿದೆ. ಅದರ ಪರಿಣಾಮವನ್ನು ಅವರು ಉಣ್ತಾ ಇದ್ದಾರೆ, ಹಾಗೆ ಅಂತ ಇಲ್ಲ ಅಂತಿಲ್ಲ. ಇದು ಈಗ ಮಾಡಿರ್ಬೋದು, ಆದರೆ ಪಶ್ಚಿಮ ಬಂಗಾಳದಲ್ಲಿ ಅದರ ಪರಿಣಾಮ ಏನಾಯಿತು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಇದೇ ಮಾತನ್ನೇ ಅವರು ಅಸ್ಸಾಂನಲ್ಲಿ ಇಲೆಕ್ಷನ್ ಸಮಯದಲ್ಲಿ ಮಾತಾಡಿದ್ರು. ಆವಾಗ ಅಸ್ಸಾಮಿನ ಜನರು ಏನು ಅಂತ ಪಾಠ ಕಲಿಸಿಕೊಟ್ರು. ಅಲ್ಲಿ ಆರಿಸಿ ಬಂದವರಲ್ಲಿ ಒಬ್ಬನೇ ಹಿಂದೂ ಇದ್ದಾನೆ, ಉಳಿದವರೆಲ್ಲ ಅವರೇ ಇದ್ದಾರೆ. ಹಾಗಾದರೆ ಅದು ಅಸ್ಸಾಂನಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿತ್ತು, ಅವ್ರ ಜನ ಆರಿಸಿ ಬಂದರು. ಆ ಪ್ರಯೋಗ ಕರ್ನಾಟಕದಲ್ಲಿ ನಡೆಯೋದು ಬಹಳ ಕಷ್ಟ ಇದೆ. ಇವರೇನು ತಿಳ್ಕೊಂಡಿದ್ದಾರೆ, ಹಿಂದೂಗಳ ಮತಗಳಂತರೂ ತಾನೇ ವಿಭಜನೆ ಆಗ್ತವು, ಆಮೇಲೆ ಉಳಿದವ್ರು ಕೆಲವೊಂದು ಮತಗಳನ್ನು ನಾವು ಏಕತ್ರೀಕರಣಗೊಳಿಸ್ಕೊಂಡಿವಿ ಅಂದರೆ ಅಥವಾ ನಮ್ಮ ಹಿಂದೆ ನಿಲ್ಲಿಸಿದರೆ ನಾವು ಆರಾಮಾಗಿ ನಮ್ಮ ಸರ್ಕಾರ ಬರುತ್ತೆ ಅಂತ ತಿಳ್ಕೊಂಡಿರ್ಬೋದು. ಆದರೆ ಇದು ಬಹಳ ಕಷ್ಟದ ಕೆಲಸ ಆಗೋದು. ನಮ್ಮಲ್ಲಿ MP ಇಲೆಕ್ಷನ್ನಲ್ಲಿ ಬೆಳಗ್ಗೆ 7 ಗಂಟೆಗೆ ಮತದಾರರು
ದೊಡ್ಡ ದೊಡ್ಡ ಸಾಲುಗಳಲ್ಲಿ ನಿಂತರು. ಅದರಲ್ಲಿ ಮುಸ್ಲಿಮರ ಸಾಲುಗಳು ತುಂಬ ದೊಡ್ಡವಿದ್ದು. ಅದನ್ನು ನೋಡಿದ ತಕ್ಷಣ ಹಿಂದೂಗಳು ಅಯ್ಯೋ ಇಷ್ಟುದ್ದು ಸಾಲಿದೆ, ನನ್ನ ನಂಬರ್ ಯಾವಾಗ ಬರೋದು ಅಂತ ಹೋದವ್ರು ಕೆಲವು ಜನ ಮರಳಿ ಬರಲೇ ಇಲ್ಲ. ಅದರ ಪರಿಣಾಮ ಸ್ವಲ್ಪ ಭಿನ್ನ ಆಯಿತು. ಆದರೆ ಅದೇ ಜನ ಎಚ್ಚೆತ್ಕೊಂಡ್ರು. ಮುಂದೆ 6 ತಿಂಗಳ ನಂತರ ವಿಧಾನಸಭೆ ಚುನಾವಣೆ ಆಯಿತು. ಆವಾಗ ಅವ್ರು ಏನು ಮಾಡಿದ್ರು, ಅದನ್ನೇ ಇವರೆಲ್ಲ ಮಾಡಿ ತೋರಿಸಿಬಿಟ್ರು. ಧೂಳಿ ಪಟದಂತೆ ಹಾರಿ ಹೋಗಿಬಿಟ್ಟು ಪಕ್ಷಗಳು, ಈ ಹಿಜಾಬಿನ ಪಕ್ಷಗಳು ಏನಿವೆ, ಹಿಜಾಬ್ ತೊಟ್ಕೊಳ್ಬೇಕು, ಧೂಳಿ ಪಟದಂತೆ ಹಾರಿ ಹೋಗಿಬಿಟ್ರು. ಯಾವುದೂ ಶಾಶ್ವತ ಅಲ್ಲ. ಅಧಿಕಾರ ಇವ್ರಿಗೆ ಶಾಶ್ವತ ಅಲ್ಲ, ಭಾಳ ದಿವಸ ಇರೋದಿಲ್ಲ. ಸಮಯ ಬಂತು ಅಂದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಪಶ್ಚಿಮ ಬಂಗಾಳದ ಧೂಳಿಪಟ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಗಾಳಿಪಟದಂತೆ ಈಗಿನ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆ ಆಗುತ್ತಾ? ಆಗತ್ತೆ, ನಿಶ್ಚಿತ. ಜನ ಇವತ್ತೇ ಬೇಸತ್ತಿದ್ದಾರೆ. ಆದರೆ ಏನೋ ಕೆಲವೊಂದು ತಾಂತ್ರಿಕ ಕೊರತೆಗಳಿಂದ ಹಾಗೆ ನಡ್ಕೊಂಡು ಹೊಂಟಿದೆ. ಅವರಲ್ಲಿ ಎಲ್ಲವೂ ಆಲ್ವೆಲ್ ಇದೆ ಅಂತಿಲ್ಲ, ಅವರಲ್ಲಿಯೇ ಒಳಜಗಳಗಳಿವೆ. ಆದಾಗ್ಯೂ ಸಹಿತ ಇದೇ ಒಂದೇ ವಿಷಯದಿಂದ ತಮ್ಮ ಒಳಜಗಳನ್ನೆಲ್ಲ ಮುಚ್ಕೊಳ್ಳೋದಕ್ಕೆ ಇಂಥ ವಿಷಯಗಳನ್ನು ಹೊರಗೆ ತೆಗಿತಾ ಇದ್ದಾರೆ ಅವರು. ಪಕ್ಷಾಂತರ್ಗತ ನಡೆದಿರುವಂಥ ಒಳಜಗಳಗಳನ್ನು ಮುಚ್ಚಿಕೊಳ್ಳೋದಕ್ಕಾಗಿ ಇಂಥ ವಿಷಯಗಳನ್ನು ತೆಗೆದು ಅವನು ಮುಚ್ಕೊಳ್ತಿದ್ದಾರೆ ಅಷ್ಟೇ. ನೀವು ಕಾಯಕ ಯೋಗಿ, ಕೆಲಸ ಮಾಡಿ ತೋರಿಸಿದಿರಿ ಹೇಳಿದ ತಕ್ಕ ಹಾಗೆ. ಈ ಪ್ರಶ್ನೆ ನಿಮಗೆ ಮಾತ್ರ ಸೂಕ್ತ ಅಂತ ಅನ್ಸುತ್ತೆ. ರಾಜ್ಯ ಸರ್ಕಾರ ಸಾಕಷ್ಟು ಕುರ್ಚಿ ಕಿತ್ತಾಟ ಮಾಡ್ತಿದೆ. ಯಾಕೆಂದ್ರೆ ಒಂದು ದೊಡ್ಡ ಸಂಸ್ಥೆಯ ಮುನ್ನೇತೃತ್ವವನ್ನ ನೀವು ವಹಿಸಿದಿರಿ. ಸರ್ಕಾರಕ್ಕೂ ಮುನ್ನೇತೃತ್ವದ ಒಂದೇ ಕುರ್ಚಿ ಗಲಾಟೆ ನಡ್ತಿದೆ. ನೋಡ್ದಾಗ ಏನನ್ಸುತ್ತೆ? ಇದು ಸರ್ವೇ ಸಾಮಾನ್ಯ. ಕುರ್ಚಿ ಗಲಾಟೆ ಇರುತ್ತೆ, ಆಗುತ್ತೆ, ಹೋಗುತ್ತೆ, ಅವ್ರದ್ದು ಆಗುತ್ತೆ. ಆದರೆ ಇದರಿಂದ ಸಮಾಜಕ್ಕೆ ದೊಡ್ಡ ಹಾನಿ ಆಗುತ್ತೆ. ಯಾರು ಈ ಸರ್ಕಾರವನ್ನು ಆರಿಸಿ ತಂದಿದ್ದಾರೆ ಮತ್ತು ಇವರಿಂದ ಕೆಲವೊಂದು ಆಶೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು, ಇಂಥ ಅಭಿವೃದ್ಧಿಗಳನ್ನು ಮಾಡ್ಬೋದು, ಇಂಥ ಅಭಿವೃದ್ಧಿಗಳನ್ನು ಮಾಡ್ಬೋದು, ಕರ್ನಾಟಕ ಈ ಮಟ್ಟಕ್ಕೆ ಹೋಗ್ಬೋದು ಅಂತ ತಿಳ್ಕೊಂಡಿದ್ರು. ಆದರೆ ಕರ್ನಾಟಕದ ಜನ ಈಗ ಬಡ್ಡಿ ತುಂಬೋದಕ್ಕೆ ಮಾತ್ರ ಸೀಮಿತ ಆಗಿ ಉಳಿದ್ಬಿಟ್ರು. ರಾಜ್ಯ ಸರ್ಕಾರ ಮಾಡಿದಂಥ ಸಾಲದ ಬಡ್ಡಿ ತುಂಬೋ ಹೊರೆಯನ್ನು ಬಿಟ್ಟರೆ ಮತದಾರರಿಗೆ ಅಥವಾ ರಾಜ್ಯದ ಜನತೆಗೆ ಮತ್ತೇನನ್ನು ಇವ್ರು ಕೊಡ್ಲಿಕ್ಕೆ ಆಗ್ಲಿಲ್ಲ ಈ ಕಳೆದ 3-4 ವರ್ಷಗಳಲ್ಲಿ. ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಸ್ವಾಮೀಜಿ, ಗ್ಯಾರಂಟಿ ಕೊಟ್ಟಿದ್ದಾರೆ. ಗ್ಯಾರಂಟಿ ಕೊಟ್ಟಿದ್ದಾರೆ, ಅವು ಕೊನೆಯವರೆಗೂ ಗ್ಯಾರಂಟಿಗೆ ಎಲ್ಲ ಹಣ ಹೋಗ್ತಾ ಇದೆ. ಗ್ಯಾರಂಟಿ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಜೇಬಿನಿಂದ ಕೊಟ್ಟಿಲ್ಲ. ಎಲ್ಲ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿ ಈ ಜೇಬಿನಲ್ಲಿದ್ದದನ್ನು ತಗೊಂಡು ಈ ಜೇಬಿಗೆ ಹಾಕ್ತಾ ಇದ್ದಾರೆ ಇಷ್ಟೇ. ಅದೇನು ಭಾಳ ದೊಡ್ಡ ಉಪಕಾರ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಅದರಿಂದ ಗ್ಯಾರಂಟಿಗಳನ್ನು ಕೊಟ್ಟು ಯಾವ ದೇಶವನ್ನು ಮೇಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಯಾವ ದೇಶದ ಯಾವ ನಾಡಿನ ಅಭಿವೃದ್ಧಿಯನ್ನು ಗ್ಯಾರಂಟಿಗಳಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದುಡಿಯೋರಿಂದ ದೇಶ ಬೆಳೆಯುತ್ತೆ ಹೊರತು ಪುಕ್ಕಟೆ ತಿನ್ನುವುದರಿಂದ ದೇಶ ಬೆಳೆಯೋದಿಲ್ಲ. ಈ ಹಿಂದೆ ಇದಕ್ಕೆ ನಿದರ್ಶನ ಇದೆ. ಇದೇ ರೀತಿ ಗ್ಯಾರಂಟಿಗಳನ್ನ, ಪುಕ್ಕಟ ಗ್ಯಾರಂಟಿ ಕೊಟ್ಟವರು ಸಾಕಷ್ಟು ಆರ್ಥಿಕ ಒಡೆತಕ್ಕೆ ಸಿಕ್ಕಿರೋದಿದೆ. ಕರ್ನಾಟಕದಕ್ಕೆ ಈಗಾಗಲೇ ಇನ್ನು ಹುಟ್ಟಬೇಕಾಗಿರೋ ಮಗು ಸಹ ಲಕ್ಷಾಂತರ ರೂಪಾಯಿ ಸಾಲದ ಹೊರೆಯನ್ನ ಈಗ ಒತ್ತಿದೆ. ಸೊ ಮುಂದೆ ಏನಾಗ್ಬೋದು ಗುರುಗಳೇ? ಮುಂದೆ ಇನ್ನಷ್ಟು ಸಾಲದ ಹೊರೆ ಹೆಚ್ಚಾಗುತ್ತೆ. ಆಗಿ ಒಂದು ದಿವಸ ನಾವು ಬಹುತೇಕ ದಿವಾಳಿ ತೆಗಿಬಹುದು. ನಮಗೆ ಮಾರ್ಕೆಟ್ನಲ್ಲಿ ಯಾರು 10 ರೂಪಾಯಿ ಕೊಡದಂಥ ಪರಿಸ್ಥಿತಿ ಉಂಟಾಗ್ಬೋದು ಭವಿಷ್ಯದಲ್ಲಿ. ಯಾರದೇ ಸರ್ಕಾರ ಬರಲಿ, ಯಾವ ಸರ್ಕಾರಗಳಿಗೂ ಯಾರು 10 ಪೈಸೆ ಕೊಡದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಆಮೇಲೆ ನಾವು ಇದ್ದ ಈ ಸೋರ್ಸ್ನಲ್ಲಿ ಸರ್ಕಾರ ನಡೆಸೋದು ಕಷ್ಟ ಆಗ್ಬೋದು. ಸರ್ಕಾರಕ್ಕೆ ಯಾವಾಗೆಲ್ಲ ಕುರ್ಚಿ ಗಲಾಟೆ ಮುನ್ನಡೆಗೆ ಬರುತ್ತೆ, ತನ್ನೆಲ್ಲ ಹುಳುಕುಗಳು ಹೊರಗಡೆ ಬರುತ್ತೆ ಅಂದಾಗ ಒಂದು ಸ್ಟಿಕ್ಕರ್ ನೆನಪಾಗುತ್ತೆ, ಇನ್ನೊಂದು ಬ್ಯಾಂಗಲ್ ನೆನಪಾಗುತ್ತೆ, ಇನ್ನೊಂದು ಧರ್ಮ ನೆನಪಾಗುತ್ತೆ. ಒಂದೇ ಹಿಂದೂ ಧರ್ಮದಲ್ಲಿ ಲಿಂಗಾಯತರು, ವೀರಶೈವರು ಎಲ್ಲರೂ ನೆನಪಾಗ್ತಾರೆ. ಈ ಯೂನಿಟಿಯನ್ನ ಹೊಡಿಬೇಕು ಅನ್ನುವಂತಹ ಪ್ರಶ್ನೆ ಮತ್ತೆ ಸಾಕಷ್ಟು ನಿದರ್ಶನ ಇದ್ರು. ಜನರ ಮನಸ್ಥಿತಿ ಯಾಕೆ ಇದೇ ರೀತಿ ಇದೆ ಅಂತ? ಜನರ ಮನಸ್ಥಿತಿ ಹೇಗಿರ್ಬೇಕೋ ಹಾಗೇ ಇದೆ. ಇವರು ಬೇರೆ ಬೇರೆದಾಗಿ ಅರ್ಥ ಮಾಡ್ಕೊಳ್ತಾರೆ. ಅವ್ರನ್ನ ಸ್ವಲ್ಪ ಆಚೆ ಈಚೆ ಆಗ್ತಿರುತ್ತೆ. ಬಹುಜನರು ಯಾವುದೇ ಒಂದೇ ಇದಕ್ಕೆ ಸ್ಥಿರವಾಗಿ ಇರ್ತಾರೆ. ಅದರಲ್ಲೇನು ಬಹಳ ದೊಡ್ಡ ಬದಲಾವಣೆ ಆಗ್ತಾ ಇರೋದಿಲ್ಲ. 1% 2% ಅಷ್ಟೇ ಚೇಂಜ್ ಆಗ್ತಿರುತ್ತೆ. ಅಷ್ಟರಲ್ಲೇ ಸರ್ಕಾರಗಳ ಬದಲಾವಣೆ ಆಗೋದು. ಬಹುದೊಡ್ಡ ಪರಿವರ್ತನೆ ಸಮಾಜದಲ್ಲಿ ಆಗತ್ತೆ ಅಂತ ಹೀಗಿಲ್ಲ. ಅಷ್ಟರ ಸಲುವಾಗಿಯೇ ಅವರು ಯಾವುದೇ ಸಮಾಜಗಳನ್ನು ಒಡೆಯೋದು ಇಂಥ ಕೆಲಸಗಳನ್ನು ಮಾಡ್ತಿರ್ತಾರೆ. ಅದರ ಪರಿಣಾಮನೂ ಭೋಗಿಸ್ತಾರೆ. ಅವರು ಹೋದ ಸರಿ ವೀರಶೈವ ಲಿಂಗಾಯತರು ಅಂತ 2 ಭಾಗ ಮಾಡ್ಲಿಕ್ಕೆ ಹೋಗಿದ್ರು, ಅದನ್ನು ಅನುಭವಿಸಿದ್ರು. ಅದನ್ನೇ ಮತ್ತೆ ತಪ್ಪನ್ನು ಈ ಸಾರಿ ಈ ಜನಗಣತಿ ಮಾಡುವಾಗ, ಜಾತಿಯ ಜನಗಣತಿಯನ್ನು ಮಾಡುವಾಗ ಮತ್ತೆ ಮಾಡುವಂಥ ಸಾಹಸ ಮಾಡಿದರು. ಅದು ಯಶಸ್ವಿ ಆಗಿಲ್ಲ ಮತ್ತು ಆಗೋದು ಇಲ್ಲ.
ವೀರಶೈವ ಲಿಂಗಾಯತರು ಅಂದಿದ ತಕ್ಷಣ ನಿಮ್ ಹೆಸರು ಮುನ್ನೆಲೆಗೆ ಬಂದೇ ಬರುತ್ತೆ. 3 ವರ್ಷ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಸಾಕಷ್ಟು ಜೀವಂತ ಮಾಡ್ಕೊಂಡಿದ್ರು. ಅದನ್ನ ನೆಲಸಮನೆ ಮಾಡ್ಬಿಟ್ರಿ. ಆದ್ರೆ ಎಲ್ಲೋ ಸ್ವಾಮೀಜಿ ಒಂದ್ಸಲಿ ಮಾತಾಡ್ದವ್ರು ಕೇಸ್ ಗೀಸ್ ಎಲ್ಲ ಬಿದ್ಮೇಲೆ ಸೈಲೆಂಟ್ ಆಗ್ಬಿಟ್ರ ಅನ್ನೋಂಥ ಮಾತಿದೆ. ಹಿಂದುತ್ವದ ವಿಚಾರಗಳು, ಸನಾತನದ ವಿಚಾರದ ಮೇಲೆ ಅಟ್ಯಾಕ್ ಆದಾಗ ಸ್ವಾಮೀಜಿ ಮಾತಾಡ್ತಿಲ್ವಾ ಅಂತ. ಹಾಗೇನಿಲ್ಲ. ಇವತ್ತು ಆಂದೋಲನ ಆರಂಭದಲ್ಲಿ ಅದು ನಡ್ಕೊಂಡೇ ಬರ್ತಾ ಇದೆ. ನಾನು ಯಾವುದಕ್ಕೂ ಗಡಿಬಿಡಿ ಮಾಡುವಂಥ ಮನುಷ್ಯ ಅಲ್ಲ. ಯಾವಾಗಲೂ ಸಾವಕಾಶವಾಗಿ ನಮ್ಮ ಕೆಲಸವನ್ನು ಚಾಲ್ತಿಯಲ್ಲಿ ಇಡೋದೇ. ಈಗಲೂ ಸಹಿತ ನಾನು ಪ್ರತಿಯೊಂದು ಜಿಲ್ಲೆಗಳಿಗೂ ಹೋಗಿ ಹೇಗೆ ತಪ್ಪು ಹೆಜ್ಜೆಗಳನ್ನು ಹಾಕಿದ್ರು ಈ ಸಮಾಜ ಒಡೆಯೋದಕ್ಕಾಗಿ, ಒಂದು ಸಮಾಜ ಒಡೆಯೋದಕ್ಕಾಗಿ, ಎರಡನೇದು ಹಿಂದೂ ಧರ್ಮವನ್ನು ಕ್ಷೀಣಗೊಳಿಸೋದಕ್ಕಾಗಿ ಹೇಗೆ ತಪ್ಪು ಹೆಜ್ಜೆ ಹಾಕಿದ್ರು, ಅದರ ಜೊತೆಗೆ ಬಸವ ತತ್ವದ ಮುಖವಾಡವನ್ನು ಹಾಕಿಕೊಂಡು ಸೋಡೋ ಸೆಕ್ಯುಲರಿಸಮನ್ನು ಬಿತ್ತುವಂಥ ದುಷ್ಟ ಕೆಲಸವನ್ನು ಯಾವ ರೀತಿ ಮಾಡ್ತಾ ಇದ್ದರು ಅನ್ನೋದನ್ನು ನಾನು ಪ್ರತಿ ತಿಂಗಳು ಅಥವಾ ತಿಂಗಳಿನಲ್ಲಿ 2 ಸರಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ತಿಳಿಸ್ತಾನೇ ಇದ್ದೀನಿ. ಆದ್ರೆ ನಿಮ್ಮ ಈ ಕಟು ಪದಗಳಿತ್ತಲ್ಲ, ಅದು ಕೆಲವು ಕಡೆ ಚಪ್ಪಾಳೆಗಿಡ್ಸಿದ್ದು ಜಾಸ್ತಿ ಸಂಖ್ಯೆಯಲ್ಲೇ ಇತ್ತು. ಮತ್ತಷ್ಟು ಕಡೆ ಟೀಕೆ ಒಳಗಾಯ್ತು. ಆದ್ರೆ ಈ ತಾಲಿಬಾನಿಗಳಿರ್ಬಹುದು, ಯಾರು ಧರ್ಮ ಒಡೆಯಕ್ ಬರ್ತಾರೆ ಅವ್ರಿಗೆ ಪಾದರಕ್ಷೆಗಳಿಂದ ಹೊಡೀರಿ ಅಂತ ಹೇಳಿದ್ದಿರಬಹುದು. ಇಲ್ಲ ಅಂದ್ರೆ ಬೇರೆ ಬೇರೆ ನುಡಿಗಳಿತ್ತಲ್ಲ, ನಿಮ್ ಕಟು ನೀತಿ ಏನಿತ್ತು, ಮಾತಿತ್ತು, ಅದು ಸಾಕಷ್ಟು ಮೆಚ್ಚುಗೆಗೆ ಪಾತ್ರ ಆಯ್ತು. ಅವ್ರು ಕೇಸ್ ಹಾಕಿದ್ರು ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ರೆ ಸ್ವಾಮೀಜಿ? ಯಾವ ಕೇಸುಗಳನ್ನು ಹಾಕಿದ್ರು ಅವರು, ಆ ಕೇಸುಗಳಿಂದ ನನಗೇನು ಆಗೋದಿಲ್ಲ. ಒಂದೆರಡು ಡಿಫರ್ಮೇಷನ್ ಸೂಟ್ಸ್ ಫೈಲ್ ಮಾಡಿದರು. ಮಾಡಿ ಆಮೇಲೆ ಅವ್ರ ವಕೀಲರೇ ಫೋನ್ ಮಾಡಿದರು ನಮ್ಮ ವಕೀಲರಿಗೆ, ದಯವಿಟ್ಟು ತಾವು ಇಂಥ ಕಠೋರ ಉತ್ತರ ಕೊಡಬೇಡಿ ಅಂತ. ಆಮೇಲೆ ನೀವು ಇಂಥ ಪ್ರಶ್ನೆ ಮಾಡಿದ್ದೀರಿ ಅಂದಾಗ ಅದಕ್ಕೆ ಉತ್ತರ ಕೊಡೋದು ನಮ್ಮ ಕೆಲಸ ಇಲ್ಲ, ನಾವು ನಮ್ಮ ಗುರುಗಳಿಗೆ ಹೇಳ್ತೇವೆ, ನಿಮ್ಮ ಗುರುಗಳಿಗೆ ಹೇಳ್ರಿ, ನಾವು ಉಡ್ರಾ ಮಾಡಿಬಿಡೋಣ ಇದನ್ನು ಅಂತ ಆ ಪ್ರಪೋಸಲ್ನೂ ತೊಗೊಂಡು ಬಂದರು. ನಾನು ಅವ್ರಿಗೆ ಮಾಡಲಿಕ್ಕೂ ಹೇಳಿಲ್ಲ, ಬಿಡಲಿಕ್ಕೂ ಹೇಳಿಲ್ಲ. ಆದರೆ ಅವರೇ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಬೆದರಿಕೆ ಹಾಕೋ ಪ್ರಯತ್ನ ಮಾಡ್ತಾಯಿದ್ರು. ಬೆದರಿಕೆ ಹಾಕೋ, ನಾನು ಹೇಳಿದೆ, ಗಾಜಿನ ಮನೆಯಲ್ಲಿ ನಿಂತಂಥ ನೀವು ಕೋಟೆಗೋಡೆಯಲ್ಲಿದ್ದ ಮನುಷ್ಯನಿಗೆ ಕಲ್ಲು ಒಗೆಯೋ ಪ್ರಯತ್ನ ಮಾಡಬೇಡ್ರಿ. ಯಾಕೆ, ನೀವು ನಿಂತದ್ದು ಗಾಜಿನ ಮನೆಯಲ್ಲಿ, ನಾನಿರೋದು ಭದ್ರ ಕಲ್ಲಿನ ಕೋಟೆಯಲ್ಲಿ. ನಾನು ನನ್ನ ಜೀವನವನ್ನು ಕೋಟೆಗೋಡೆಯಂತೆ ನಿರ್ಮಾಣ ಮಾಡ್ಕೊಂಡಿದ್ದೀನಿ. ಆ ಪ್ರಯತ್ನ ಮಾಡಬೇಡಿ ಅಂತ ಹೇಳಿದೆ ಅವ್ರಿಗೆ. ಅವ್ರಿಗೆ ಗೊತ್ತಾಗಿದೆ ಈ ಕೇಸ್ಗಳಿಂದ ಏನೂ ಆಗೋದಿಲ್ಲ ಅಂತ. ಆದ್ದರಿಂದ ಕೇಸಿಗಾಗಿ ಹಿಂದೆ ಸರಿಯುವಂಥ ಮನುಷ್ಯ ನಾನಲ್ಲ. ನನ್ನ ಕೆಲಸ ನಿರಂತರವಾಗಿ ಚಾಲೂನೇ ಇದೆ. ಕಲ್ಲಿನ ಕೋಟೆ ಅಂತ ಹೇಳಿದ್ರಿ, ನಿಜಕ್ಕೂ ನೀವು ಕಲ್ಲಿನ ಕೋಟೆಲೇ ಇದ್ದೀರಿ. ಗಾಜಿನ ಮನೆ ಅಂತ ಹೇಳಿದ್ರಿ, ಯಾಕೆ ಗಾಜಿನ ಮನೆ ಅಂದ್ರೆ, ನೀವು ಹಿಂದೆ ಮಾತಾಡಿದ್ದು ನೆನಪಿಸ್ಕೊಳ್ಳೋದಾದ್ರೆ, ಈ ಧರ್ಮದ ವಿಚಾರದಲ್ಲಿ ಆಟ ಆಡೋದಕ್ಕೋಸ್ಕರ, ಧರ್ಮದ ದಂಗಲ್ಗೋಸ್ಕರ ಫಂಡಿಂಗ್ ನಡೀತು ಅನ್ನುವಂತಹದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು. ಸಾಕಷ್ಟು ಹೆಸರುಗಳು ಆಫ್ ದಿ ರೆಕಾರ್ಡ್ ಈಚೆಗಡೆನೂ ಬಂತು. ಸೊ ಈ ಚರ್ಚೆ ಬಗ್ಗೆ ಕಾಲಾನಂತರದಲ್ಲಿ ಸೂಕ್ತ ಸಮಯದಲ್ಲಿ ಬಿಚ್ಚಿಡ್ತೀನಿ ಅಂತ ಹೇಳಿದ್ರಿ, ಕಾಲ ಬಂತ? ಅವಶ್ಯಕತೆ ಅನ್ನಿಸ್ತಾ ಇಲ್ಲ ಈಗ. ಅವ್ರು ಎಲ್ಲರೂ ಹಿಂದೆ ಸರಿದ್ಬಿಟ್ರು. ಎಲ್ಲ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಸ್ವಾಮೀಜಿ ಸಾಕು ಮುಗಿಸ್ಬಿಡಿ, ನಾವು ಮುಗಿಸ್ಲಿಕ್ಕೆ ತಯಾರಿದ್ದೀವಿ, ನಿಂತಿದ್ದೀವಿ ಅಂತ ಹೇಳಿದರು. ನಾನು ಹೇಳಿದೆ, ನೀವು ಹಿಂದೆ ಸರಿದು ಮತ್ತೊಬ್ಬರನ್ನ ಮುಂದೆ ಮಾಡ್ತಾ ಇದ್ದಾರಲ್ಲ, ಇದು ಸರಿಯಲ್ಲ. ನಾನು ಸಮಯ ಬಂದರೆ ಅಂತ ಹೇಳಿದ್ದೆ. ಆಮೇಲೇನೂ ಹೇಳಿದೆ, ನೋಡಿ, ಯಾವಾಗ ನಾವು ಸ್ವಚ್ಛರು, ಶುದ್ಧರು, ಪ್ರಾಮಾಣಿಕರು ಆಗಿರ್ತೀವಲ್ಲ, ಅವಾಗ ಯಾರಿಗೂ ಅಂಜೋ ಅವಶ್ಯಕತೆ ಇರೋದಿಲ್ಲ. ಆದರೆ ನಾನು ಅನ್ಯರಿಗಾಗಿ ಪ್ರಾಮಾಣಿಕನಾಗಿಲ್ಲ, ನಾನು ನನಗಾಗಿ ಪ್ರಾಮಾಣಿಕನಾಗಿದ್ದೀನಿ. ನಾನು ಏನೇ ಮಾತಾಡೋದಿದ್ರೂ ಸಹಿತ ಪ್ರಾಮಾಣಿಕತೆ ಕಳಕಳಿಯಿಂದ ಮಾತಾಡ್ತೀನಿ. ಯಾವುದೇ ತೋರಿಕೆಗಾಗಿ ಏನೂ ಮಾಡೋದಿಲ್ಲ. ನಾನು ಯಾವ ಕೆಲಸ ಮಾಡಿದರೂ ಸಹಿತ ಕೆಲಸ ತೋರಿಕೆಗಾಗಿ ಅಲ್ಲ, ನನಗೆ ಅದು ಕೆಲಸ ಸಮಾಧಾನ ಕೊಡಬೇಕು, ಸುಖ ಕೊಡಬೇಕು ಅನ್ನೋದಕ್ಕೆ ಮಾಡ್ತಿರ್ತೀನಿ. ನೀವೇನು ಮಾಡ್ತಾ ಇದ್ದೀರಲ್ಲ, ಕೆಲವೊಂದು ನನಗೆ ಅಂತರಂಗ ಗೊತ್ತಿದೆ, ಕೆಲವೊಂದು ವಿಷಯಗಳ ಅಂತರಂಗ ಗೊತ್ತಿದೆ. ಅವುಗಳನ್ನು ನಾನು ಬಿಚ್ಚುತ್ತಾ ಹೋದರೆ ಒಬ್ಬಿಬ್ಬರು ವ್ಯಕ್ತಿಗಳಿಗಿಂತಲೂ ಅದು ಸಮಾಜಕ್ಕೆ ಪೆಟ್ಟು ಬೀಳಬಾರ್ದು ಅನ್ನುವ ಕಳಕಳಿಯಿಂದ. ಯಾಕೆ, ಹಿಂದೆ ಒಂದು ದೊಡ್ಡ ಸಮಾಜ ಇರುತ್ತೆ, ಆ ಸಮಾಜಕ್ಕೆ ಆ ಪೆಟ್ಟು ಬೀಳಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಕೆಲವೊಂದು ವಿಷಯಗಳನ್ನು ಸೂಚ್ಯವಾಗಿ ಹೇಳಿದ್ದೀನಿ ಈ ಪೂರ್ವದಲ್ಲಿಯೂ ಸಹಿತ. ಅವ್ರು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಅದು ಆ ಹೋರಾಟದ ಮುನ್ನೆಲೆಯಲ್ಲಿ ಇದ್ದವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳಿದ್ರಿ, ಬರೀ ಸ್ವಾಮೀಜಿ ಅಷ್ಟೇ ಅಲ್ಲ, ತನಿಖೆ ಹಂತದಲ್ಲೂ ಅಂದ್ರೆ ಪೇಪರ್ ಇಂದ ಹಿಡಿದು ಯಾವ ಹಂತದಲ್ಲಿ ದನವೂ ಸಹ ಅರಿದು ಬಂದಿದೆ ಅನ್ನುವಂಥದ್ದು ಸಹ ಮಾಹಿತಿ ಇದೆ ಅಂತ ಹೇಳಿ. ಇದೆಲ್ಲವೂ ನಿಮಗ್ ಸಿಕ್ಕಂತ ಮಾಹಿತಿಗಳೇ ಅವ್ರನ್ನ ಇಡೀ ಹೋರಾಟದಿಂದ ಹಿಂದೆ ಇಡ್ತಾ? ಹೌದು, ಅದು ಒಂದು ಮಾತಿದೆ. ಅದರಲ್ಲಿ ಅವರವರಲ್ಲೇ ಜಗಳ ಆಯಿತು, ನಾನು ಹೆಚ್ಚು ತಗೊಳ್ಬೇಕು, ನೀನು ಹೆಚ್ಚು ತಗೊಳ್ಬೇಕು ಅಂತ.
ನಾನು ಅವ್ರಿಗೆ ಕೇಳಿದ್ದೆ ಇದ್ರ ಲೆಕ್ಕಪತ್ರ ಕೊಡ್ರಿ ಅಂತ. ಅವರು ಲೆಕ್ಕಪತ್ರ ಇವತ್ತಿನವರೆಗೂ ಕೊಡ್ಲಿಕ್ಕೆ ಆಗಲಿಲ್ಲ. ಯಾವ ಜಿಲ್ಲೆಯಲ್ಲಿ ಯಾರು ಕಾರ್ಯಕ್ರಮ ಮಾಡಿದರು, ಎಷ್ಟು ಹಣ ಖರ್ಚಾಯಿತು, ಇದು ಹಣ ಎಲ್ಲಿಂದ ಬಂತು, ಸ್ವಾಮಿಗಳಿಗೆ ದಕ್ಷಿಣ ಎಲ್ಲಿಂದ ಕೊಟ್ರಿ, ಇತ್ಯಾದಿ ವಿಷಯಗಳನ್ನು ನಾನು ಅವರಿಗೆ ವಿನಂತಿ ಮಾಡಿಕೊಂಡಿದ್ದೆ ಜನತೆ ಹಿತದೃಷ್ಟಿಯಿಂದ. ಆಮೇಲೆ ನಾನು ಕಾರ್ಯಕ್ರಮ ಮಾಡೋದನ್ನು ಅದೇ ಕಾರ್ಯಕ್ರಮದ ವೇದಿಕೆ ಮೇಲೆ ಹೇಳಿಬಿಡ್ತೇನೆ, ಇಂತಿಂಥವ್ರು ಇದನ್ನೆಲ್ಲ ಮಾಡಿದರು ಮತ್ತು ಇವ್ರು ಈ ಖರ್ಚು ಮಾಡಿದರು, ಹೀಗಾಯಿತು ಅಂತ. ನೀವು ಅವತ್ತೇ ಹೇಳಿದ್ರಿ, ಪ್ರಶ್ನೆ ಬರ್ತಿರ್ಲಿಲ್ಲ, ಜನರನ್ನು ಎಲ್ಲಿಂದ ಕರ್ಕೊಂಡು ಬಂದಿದ್ರಿ, ಏನು ಮಾಡಿದ್ರಿ, ಇದೆಲ್ಲ ಹೇಳ್ರಿ ಅಂತ. ಆಮೇಲೆ ಕೊಟ್ಟವರು ಸಹಿತ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ಮಿನಿಸ್ಟ್ರ್ ಹಣ ಕೊಟ್ಟರು ಅಥವಾ ಯಾವ MLAಗಳನ್ನು ಖರ್ಚು ಮಾಡಿದರು, ಸರ್ಕಾರದ ಯೋಗದಾನ, ಇದು ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಿದೆ. ಕೆಲವೇ ಜನರಿಗೆ ಮಾತ್ರ, ಯಾರಿಗೆ ಅದರಲ್ಲಿ ಆಸಕ್ತಿ ಇಲ್ಲ, ರುಚಿ ಇಲ್ಲ, ಅವ್ರಿಗೆ ಮಾತ್ರ ಗೊತ್ತಿಲ್ಲ ಅಷ್ಟೇ. ಇರದೇ ಇದ್ದರೆ ಇದು ಓಪನ್ ಸೀಕ್ರೆಟು. ನಿಮ್ಮ ಹತ್ರ ಮಾತುಕತೆ ಏನೋ ನಡೀತಾ, ಇಡೀ ರಾಜ್ಯಕ್ಕೆ ತಿಳಿದಿದೆ ಅವ್ರು ಯಾರು ಅಂತ ಹೇಳ್ಬಿಟ್ಟು 2-3 ಜನ ನಿಮ್ಮ ಹತ್ರ ಮಾತುಕತೆ ನಡೀತಾ, ಸ್ವಾಮೀಜಿ ನಾವ್ ಹಿಂಗೆಲ್ಲ ಮಾಡಿದ್ವಿ, ತಪ್ಪಾಯ್ತು, ಈ ಕೇಸ್ನ ಬಿಟ್ಬಿಡೋಣ ಅಂತ ಹೇಳಿ ಮಾತುಕತೆ ನಡೀತಾ? ಇಲ್ಲ, ಒಂದು ಕೆಲವು ಜನ ಸ್ವಾಮಿಗಳು ನೇರವಾಗಿ ಭೇಟಿಯಾಗಿ ಹೇಳಿದರು. ಇನ್ನು ಕೆಲವು ಜನ ಸ್ವಾಮಿಗಳು ಯಾರನ್ನೋ ಮಧ್ಯಸ್ಥರನ್ನ ಅವ್ರನ್ನ ಇವ್ರನ್ನ ಹಚ್ಚಿ, ಇಲ್ಲ ಇನ್ನು ಸರಿ ಅಂತ ಹೇಳಿಬಿಡಿ, ಸಾಕು ಇದು ಅಂತ ಹೇಳಿದರು. ಇನ್ನು ಕೆಲವು ಜನ ಇದ್ದ ವಿಷಯವನ್ನೇ ಮರೆಮಾಚೋದಕ್ಕೆ ಏನೇನೋ ಹೇಳಿದರು. ಆದರೆ ನಾನು ಎಲ್ರಿಗೂ ಅಷ್ಟೇ ಗಂಭೀರವಾಗಿ ಹೇಳಿದ್ದೀನಿ, ನೀವು ಪ್ರಾಮಾಣಿಕವಾಗಿರ್ರಿ, ನಾನು ಪ್ರಾಮಾಣಿಕವಾಗಿರ್ತೀನಿ. ನೀವು ನಿಜವಾಗಿಯೂ, ನಾನು ಒಂದೇ ಅವರಿಗೆ ಆಹ್ವಾನ ಕೊಟ್ಟಿದ್ದು, ನಾವು ಲಿಂಗಾಯತರು ಮತ್ತು ವೀರಶೈವರು ಬೇರೆ ಬೇರೆ ಅಲ್ಲ ಅಂತ ಒಂದು ಸಾರಿ ಜಾಹೀರುಪಡಿಸ್ರಿ. ಒಂದು. ಎರಡನೇದ್ದು, ನಾವು ಹಿಂದೂ ಲಿಂಗಾಯತರು ಅಂತ ಹೇಳಿಬಿಡ್ರಿ, ಸಾಕು, ಇಷ್ಟೇ. ಇದಕ್ಕಿಂತಲೂ ಇವತ್ತು ನಾಳೆಗೆ ನೀವು ಹೇಳಿದ್ರೆ ನಾಡಿದ್ದಿಂದ ನಾನು ಏನೂ ಇಲ್ಲ, ನನ್ನ ಕೆಲಸ ನಮ್ಮ ಮಠ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ. ಅದಕ್ಕೆ ಅವರಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಇನ್ನು ಏನೂ ಮಾತಾಡ್ತಾ ಇಲ್ಲ. ಆದರೆ ಈ ಕೆಲವು ಜನ ಈ ಚಿಲ್ಲರೆ ನಾಯಿಗಳನ್ನು ಬಿಟ್ಟಿರ್ತಾರೆ ಬೊಗಳಿಕ್ಕೆ, ಅವು ಹೊಗಳ್ತಾರೆ. ತಾವೇನು ಭಾಳ ಮುಖ್ಯ ಅಲ್ಲ, ಅವು ಹಾಗೇ ಇರೋದೆ ಸಮಾಜ ಅಂದಮೇಲೆ. ಅದರಲ್ಲಿ 4-6 ಯಾವ ಈ ರಿಟೈರ್ ಜನಾಂಗ, ಕೆಲವು ಜನ ಕಮ್ಯುನಿಸ್ಟ್ರು ಅದರಲ್ಲಿ ಸೇರಿದ್ದಾರೆ, ತುಂಬ ಜನ ಕಮ್ಯುನಿಸ್ಟ್ರು ಸೇರಿದ್ದಾರೆ. ಅದು ಸ್ವಾಭಾವಿಕ. ಅದು ಅವ್ರಿಗೆ ಯಾವುದೇ ನೈತಿಕ ಹಿನ್ನೆಲೆ ಇಲ್ಲ, ನೈತಿಕ ನೆಲೆ ಇಲ್ಲ. ಆಮೇಲೆ ಮುಖದ ಮೇಲೆ ನೊಣ ಆರಿಸಿಕೊಳ್ಳುವಂಥ ಸಾಮರ್ಥ್ಯ ಇಲ್ಲದವರು ಸಹಿತ ಟ್ರಂಪನಿಗೆ ಮಾತಾಡದಂತೆ ಮಾತಾಡ್ತಾ ಇರ್ತಾರೆ. ಟ್ರಂಪ್ ಹೀಗಿರ್ಬೇಕಾಗಿತ್ತು, ಟ್ರಂಪ್ ಆಗಿರ್ಬೇಕಾಗಿತ್ತು ಅಂತಾರಲ್ಲ, ಹಾಗೆ ಇವು ಮಾತಾಡ್ತಿರ್ತಾವೆ. ಅವಕ್ಕೇನು ಭಾಳ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಉಳಿದವರು ನಿಜವಾಗ್ಲೂ ನಿಂತರೋ ಅಥವಾ ಏನು ಅನಿವಾರ್ಯತೆಗಾಗಿ ನಿಂತಿದ್ದಾರೋ ಗೊತ್ತಿಲ್ಲ. ಇವತ್ತಿನ ದಿವಸ ಆದರೂ ಸ್ವಲ್ಪ, ಮೊದಲು ಯಾವ ರೀತಿ ನಮ್ಮ ದೇವರಿಗೆ ಬೈತಾ ಇದ್ದರು, ನಮ್ಮ ಜಗುಲಿಗಳನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳ್ತಾ ಇದ್ದರು, ಆಮೇಲೆ ಈ ವೀರಶೈವ ಲಿಂಗಾಯತ ಇವೆರಡು ಬೇರೆ, ಆಮೇಲೆ ನಮ್ಮದು ಬಸವಣ್ಣನ ಧರ್ಮ ಅಂತ ಹೇಳ್ತಿದ್ರು, ನಾವು ಹೊಸ ಧರ್ಮನೇ ಕಟ್ಟಿದ್ದೀವಿ ಅಂತ ಹೇಳ್ತಿದ್ರು, ಅವೆಲ್ಲ ಈಗ ಸ್ವಲ್ಪ ತಣ್ಣಗಾಗಿವೆ ಅಂತ ಅನಿಸುತ್ತೆ. ಆದರೂ ಯಾವಾಗ ಬುಗಿಲು ಹೇಳ್ತಾವೆ ಹೇಳಲಿಕ್ಕಾಗೋದಿಲ್ಲ. ನಿಮಗೆ ಸಮಾಧಾನ ಇದೆಯಾ? ನಿಮ್ಮ ಅವತ್ತಿನ ಕಟು ಮಾತುಗಳಿಂದಾಗಿ, ಕಟು ಸತ್ಯವನ್ನ ಹೇಳಿದ್ರಿಂದಾಗಿ ಒಂದು ದೊಡ್ಡ ಬ್ರೇಕ್ ಸಿಕ್ತು ಈ ಡ್ರಾಮಾಗೆ ಅಂತ ಹೇಳಿ? ಡ್ರಾಮಾಗೆ ಬ್ರೇಕ್ ಸಿಕ್ಕಿದೆ. ಅವರೇ ಹೇಳಿದರು, ನಾವು ನಿಲ್ಲಿಸ್ತೀವಿ, ನೀವು ನಿಲ್ಲಿಸಬೇಕು ಅಂತ. ನಾನು ಹೇಳಿದೆ, ನೀವು ನಿಲ್ಲಿಸ್ತೀರಿ, ಆದರೆ ನನ್ನ ನಿಲ್ಲಿಸೋದಕ್ಕೆ ಈ ಕಡೆ. ಮೊದಲು ಅವ್ರು ಏನು ಹೇಳಿದ್ರು, ಒಬ್ಬ ಮಂತ್ರಿಗಳು, ವಿಜಯಪುರದ ಉಸ್ತುವಾರಿ ಮಂತ್ರಿಗಳು ಕಾಡಸಿದ್ದೇಶ್ವರ ಸ್ವಾಮಿಗಳು ಬಂದು ಕ್ಷಮೆ ಕೇಳಬೇಕು. ಕೇಳಿದರೆ ನಾನು ಅವ್ರ ಜೊತೆ ನಿಲ್ಲಿಕ್ಕೆ ತಯಾರಿದ್ದೀನಿ, ಅವರನ್ನು ಬಂದು ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಯಾವ ಸುಡುಗಾಡು ಕರ್ಕೊಂಡು ಹೋಗ್ತಿದ್ದು ಗೊತ್ತಿಲ್ಲ ನನಗೆ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತೀನಿ, ನಾನು ಕರೀಲಿಕ್ಕೆ ಬರ್ತೀನಿ ಅಂತ ಏನೋ ಬಿಜಾಪುರ ಜಿಲ್ಲೆಗೆ ಕರೀಲಿಕ್ಕೆ ಬರ್ತೀನಿ. ಏನು ಬಿಜಾಪುರ ಜಿಲ್ಲೆನ ಅವನೇ ಕಟ್ಟಿದಾನೋ ಏನು ಅವ್ರ ಅಪ್ಪ ಕಟ್ಟಿದಾನೋ ಗೊತ್ತಿಲ್ಲ. ಅಲ್ಲಿ ಕರೀಲಿಕ್ಕೆ ನಾನು ಹುಟ್ಟಿದ್ದೆ ಅಲ್ಲೇ. ಅದು ಕರೀಲಿಕ್ಕೆ ಬರ್ತೀನಿ ಅಂತ ಹೇಳಿದ ಆ ಪುಣ್ಯಾತ್ಮ. ನಾ ಹೇಳಿದೆ, ಆ ವಿಷಯ ಅಂತೂ ಇಲ್ವೇ ಇಲ್ಲ. ಯಾರನ್ನು ಕ್ಷಮೆ ಕೇಳೋದು, ಯಾವ ವಿಷಯಕ್ಕಾಗಿ ಕ್ಷಮೆ ಕೇಳೋದು, ಅಥವಾ ನಿನಗೆ ಕೇಳಬೇಕು ಅಂದ್ರೆ ನಿನ್ನ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನು, ನಿನ್ನಂಥ ವ್ಯಕ್ತಿಗೆ ಕ್ಷಮೆ ಕೇಳಲಿಕ್ಕೆ ಸಾಧ್ಯನಾ, ಅಥವಾ ನೀನು ಏನು ಒಬ್ಬ ಸನ್ಯಾಸಿಗಿಂತಲೂ ಮೇಲ, ನೀನೊಬ್ಬ ರಾಜಕಾರಣಿ, ಆಮೇಲೆ ಚಾರಿತ್ರ್ಯವಂತನಾಗಿರ್ಬೇಕು, ಅಂಥ ಚಾರಿತ್ರ್ಯನೂ ಕಾಣ್ತಾ ಇಲ್ಲ. ನಾವೆಲ್ಲ ನೋಡ್ತಾನೆ ಇರ್ತೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವ ಮನುಷ್ಯ, ಅದಕ್ಕೆ ನಾನು ಹೇಳೋದು, ಮತ್ತೊಬ್ಬರ ಮೇಲೆ ಕಲ್ಲು ಒಗೆಯುವಾಗ ನೀವು ಸೇಫ್ ಆಗಿರಬೇಕು. ಹಾಗೆ ಸೇಫ್ ಇಲ್ಲ. ನಿಮ್ಮ ಆಚಾರದಲ್ಲಿ ವಿಚಾರದಲ್ಲಿ ಸೇಫ್ ಆಗಿದ್ದೀರಾ? ಇಲ್ಲ.
ಅಂಥವ್ರು ಕ್ಷಮೆ ಕೇಳಲಿಕ್ಕೆ ಹೇಳಿದಾಗ, ನೀನಲ್ಲ ಇನ್ನು ಯಾರು ಬಂದು ಕೇಳಿದ್ರು ಕಾಡಸಿದ್ದೇಶ್ವರ ಸ್ವಾಮಿಗಳು ಹಂಗಿಂದು ಸರಿಯವರಲ್ಲಪ್ಪ ಅಂತ ಹೇಳಿದೆ. ಅವ್ರಿಗೆ ಮನವರಿಕೆ ಆಯಿತು. ಅವ್ರು ಆ ವಿಷಯ ಕೈ ಬಿಟ್ಟರು. ಬಿಟ್ಟು ಯಾವ ವಿಷಯಕ್ಕೆ ಹೋರಾಟ ಮಾಡ್ಲಿಕ್ಕೆ ಹತ್ತಿದ್ರಲ್ಲ, ಯಾವ ವೀರಶೈವರ ವಿರುದ್ಧ ಹೋರಾಟ ಮಾಡ್ತಿದ್ರಲ್ಲ, ಆ ವೀರಶೈವರ ಇದಕ್ಕೆ ಹೋಗಿ ಸೇರಿದರು. ಸೇರಿ ಆ ಸ್ವಾಮಿಗಳನ್ನು ಕರ್ಕೊಂಡು ಬಂದು ನಿಮ್ಗೊಂದು ಮಠ ಕಟ್ಟಿಕೊಡ್ತೀವಿ ನಾವು ಅನ್ನುವಷ್ಟರ ಮಟ್ಟಿಗೆ, ಅಂದರೆ ಪೂರ್ತಿ ಯೂ ಟರ್ನ್ ವಾಪಸ್ ತಗೊಂಡು ಆ ಸ್ವಾಮೀಜಿಯವ್ರನ್ನ ವಿಜಯಪುರಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೊಂದು ಜಾಗೆಯನ್ನು ಕೊಟ್ಟು ನಾವು ನಿಮ್ಮ ಮಠ ಕಟ್ಟಿಕೊಡ್ತೀವಿ ಅಂತ ಈ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ಪದ್ಧತಿ ಇರುತ್ತಲ್ಲ, ಅದನ್ನು ಮಾಡಿದರು. ನಾನು ಅಂದೆ ಭಾಳ ಒಳ್ಳೆಯದೇ ಮಾಡಿದ್ರಿ ನೀವು ಅಂತ. ಎಷ್ಟಕ್ಕೆ ನಿಂತರು ಭಾಳ ಒಳ್ಳೆಯದು ಅಂತ. ವೀರಶೈವರು ಲಿಂಗಾಯತರು ಒಂದು ಅಂತ ಈಗಾದರೂ ಗೊತ್ತಾಯ್ತಲ್ಲ ಇವನಿಗೆ ಅಂತ. ಅವನಿಗೆ ರಾಜ್ಯದ ಬಹುದೊಡ್ಡ ಲಿಂಗಾಯತರ ನಾಯಕ ಆಗಬೇಕು ಅಂತಕ್ಕಂಥ ದೊಡ್ಡ ಕನಸು ಬಿದ್ದಿತ್ತು. ಈಗ ಯಾರೋ ಯಡಿಯೂರಪ್ಪನವ್ರಂಥವ್ರು ಈಗ ರಿಟೈರ್ ಆಗ್ತಾ ಇದ್ದಾರೆ, ಆ ಜಾಗೆಯನ್ನು ನಾನು ತುಂಬಿಕೊಳ್ಬೇಕು ಅಂತಕ್ಕಂಥ ಹುಚ್ಚು ಅವ್ರಿಗೆ ಹಿಡ್ದಿತ್ತು. ಅದು ಬಹುತೇಕ ಅದರಿಂದ ಈಗ ಸರಿಯಾದ ತಿಳುವಳಿಕೆ ಅವ್ರಿಗೆ ಬಂದಿರ್ಬೋದು ಆ ಕಾರಣದಿಂದ ಅಂತ ಅನಿಸುತ್ತೆ. ಆದರೆ ಅದು ನನಗೆ ವಿಶ್ವಾಸ ಇಲ್ಲ. ಯಾಕೆಂದರೆ ಪ್ರಾಮಾಣಿಕರು ಯಾವಾಗಲೂ ತೋರಿಕೆಗಾಗಿ ಏನೂ ಮಾಡೋದಿಲ್ಲ. ಕೆಲವು ಜನರು ತೋರಿಕೆಗಾಗಿ ಒಂದು ಮಾಡ್ತಾರೆ, ಇರೋದೊಂದಿರ್ತಾರೆ. ಇದು ಬರಲಿರುವಂಥ ಕಾಲ ಹೇಳುತ್ತೆ, ಈ ಮನುಷ್ಯ ಮಾಡಿದ್ದು ತೋರಿಕೆಗಾಗಿಯೋ, ಏನು ಮೊದಲು ಮಾಡಿದ್ದು ತೋರಿಕೆಗಾಗಿಯೋ, ಅಥವಾ ಇದು ವೀರಶೈವರು ನಾವು ಒಂದು ಅಂತ ಹೇಳಿ ಈಗ ಅವ್ರಿಗೆ ಮಠ ಕಟ್ಟಲಿಕ್ಕೆ, ಗುರುಗಳಿಗೆ ಮಠ ಕಟ್ಟಿ ಕೊಡ್ಲಿಕ್ಕೇನು ಹೊರಟಿದಾನೆ, ಇದು ಸತ್ಯನೋ, ಇದು ಬರಲಿರುವಂಥ ಕಾಲನೇ ಹೇಳಬೇಕು. ಈ ಮಾತೆ ಸ್ಪಷ್ಟಪಡಿಸ್ತಾ ಇದೆ. ವಿಜಯಪುರಕ್ಕೆ ವೆಲ್ಕಮ್ ಮಾಡ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರೋದು, ಕ್ಷಮೆ ಕೇಳಿ ಅಂತ ಹೇಳ್ತಿರೋದು. ಒಂದು ಸಮುದಾಯ ಒಬ್ರು ಗುರುಗಳನ್ನ ನಂಬಿದ್ದಾರೆ, ಒಬ್ಬ ಸ್ವಾಮೀಜಿನ ಫಾಲೋ ಮಾಡ್ತಿದ್ದಾರೆ ಅಂದ್ರೆ ಸ್ವಾಮೀಜಿಗೆ ಅದು ಧರ್ಮ ಆಗ್ಬೇಕಾ ಬೇಡ್ವಾ, ಯಾರ ಜೊತೆ ಉಳಿಬೇಕು ಅಂತ ಗೊತ್ತಿರುತ್ತಾ, ಒಬ್ಬ ರಾಜಕಾರಣಿಗೆ ಗೊತ್ತಿರುತ್ತಾ? ಆ ಇಡೀ ಸಿಚುವೇಶನ್ ನಿಮ್ಗೆ ಎಷ್ಟು ನೋವು ಕೊಡ್ತು ಸ್ವಾಮೀಜಿ? ನನಗೇನು ನೋವು ಆಗೋದಿಲ್ಲ. ಆ ಮಾತು ನೋಡಿದಲ್ಲಿ ನನಗೆ ಮಹಾದೇವಿ ಅಕ್ಕ ಒಂದು ಮಾತನ್ನು ಹೇಳಿದಾಳೆ, ಮನದಲ್ಲಿ ಕೋಪವ ತಾಳದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಯಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಯಂತಯ್ಯ. ಸಮುದ್ರದ ತೆರೆಯಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದಡೆಯಂತಯ್ಯ. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಅಂತ ಹೇಳಿದಾಳೆ. ನಾನು ಹಾಗೆ ಸಮಾಧಾನದೆ. ಈ ಪ್ರತಿ ದಿವಸ ಸಿಕ್ಕಾಪಟ್ಟೆ ಟೀಕಾ ಮಾಡ್ತಿರ್ತಾರೆ ಜನರು, ಇವರೇ ಮಾಡಿಸ್ತಿರ್ತಾರೆ. ಇವರು ಇಷ್ಟೇ ಬಿಡಲಿಲ್ಲ. ಮುಂದೆ ನಾನೊಂದು ಸಭೆಯಲ್ಲಿ ಬಬಲೇಶ್ವರದಲ್ಲಿ ಸಮಗಾರ ಹರಳೈನವರು ಅನ್ನೋ ಬದಲಿಗೆ ಮಾದಾರ ಹರಳೈನವರು ಅಂದಿದ್ದೆ. ಇಡೀ ರಾಜ್ಯದ ಎಲ್ಲ ಸಮಗಾರ ಸಂಘಟನೆಗಳಿಗೆ ಫೋನ್ ಮಾಡಿ ನೀವು ಕಾಡಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಕೇಸ್ ಹಾಕಬೇಕು ಅಂತ ಎಲ್ಲ ಕಡೆ ಪ್ರಯತ್ನ ಮಾಡಿಸಿದರು. ಆಮೇಲೆ ಸಂಬಂಧಿತ ಆ ಸಮಾಜದ ಗುರುಗಳಿಗೂ ಸಹಿತ ಫೋನ್ ಮಾಡಿ ನೀವು ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಎಲ್ಲ ಕಡೆ ಪ್ರಯತ್ನ ಮಾಡಿದರು. ಅದರ ಕೆಲವೊಂದು ಕಡೆ ನಿಷೇಧ ಮೆರವಣಿಗೆಗಳನ್ನು ಮಾಡಿಸಿದ್ರು. ಅದರಿಂದ ಏನಿಲ್ಲ, ನಾನು ಆ ಸಮಾಜದವ್ರಿಗೆ ಚೆನ್ನಾಗಿ ಗೊತ್ತಿದೆ, ಅವ್ರು ತುಂಬ ನನ್ನನ್ನು ಪ್ರೀತಿಸುವಂಥ ಜನರು. ನಾನು ಅವ್ರಿಗೆ ಹೇಳಿದೆ, ಏನೋ ಹುಚ್ಚರ್ಗತೆ ಅವ್ನ ಮಾತು ಕೇಳಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನನ್ನಷ್ಟು ಸಮೀಪ ನಿಮ್ಗೆ ಯಾರೂ ಅಲ್ಲ. ಯಾಕೆ ಅಂದರೆ ನಾನು ಬಾಯಿಂದ ಬಸವಣ್ಣನ ತತ್ವ ಮಾತಾಡೋವಲ್ಲ. ಯಾಕೆಂದರೆ ನಮ್ಮ ಮಠದ ಇಡೀ ಕಾರಭಾರ ನೋಡ್ಕೊಳ್ಳುವಂಥ ಇಬ್ಬರು ಏನಿದಾರಲ್ಲ, ಅದರಲ್ಲಿ ಒಬ್ಬರು ಭವಿ ಜನಾಂಗದವರು, ಒಡ್ರ ಜನಾಂಗದವರು, ಗುಂಡೋಪಂತ ಒಡ್ಡರಂತ. ಇನ್ನೊಬ್ಬರು ಯಶೋವರ್ಧನ್ ಬಾರಾಮತಿಕರ್ ಅಂತ ಸಮಗಾರ ಸಮಾಜದವರು. ಇಡೀ ಮಠದ ಕೋಟ್ಯಾವಧಿ ರೂಪಾಯಿ ವ್ಯವಹಾರಗಳನ್ನೆಲ್ಲ ಅವ್ರು ನೋಡ್ಕೊಂಡು ಹೋಗ್ತಾರೆ. ಯಾವಾಗಲಾದರೂ ಅವಶ್ಯಕತೆ ಬಿದ್ದರೆ ನಾನು ಕೇಳ್ತಾರೆ. ನಾನು ಬಸವಣ್ಣನ ತತ್ವವನ್ನು ಹೀಗೆ ಬರೀ ಬಾಯಿಂದ ಹೇಳ್ತಾ ಇದ್ದು ಎಲ್ಲ ನಮ್ಮ ಮಠದ ವ್ಯವಹಾರಗಳನ್ನು ಸಂಬಂಧಿಕರಿಂದ ನಡೆಸುವಂಥ ಮನುಷ್ಯ ಅಲ್ಲ. ನಾನು ಎಲ್ಲಿಯವರೆಗೆ ನಮ್ಮ ಮಠದ ಸಂವಿಧಾನ ಮಾಡಿದ್ದೀನಿ ಅಂದರೆ, ನಾನು ಒಂದು ವೇಳೆ ಈ ಮಠದ ಮಠಾಧಿಪತಿ ಆದವನು ತನ್ನ ಪರಿವಾರದವ್ರ ಜೊತೆ ಪೂರ್ವಾಶ್ರಮದ ಜೊತೆ ಸಂಪರ್ಕ ಇಟ್ಕೊಂಡ ಅಥವಾ ಮಾಡಿದ ಅಂದ್ರೆ ಅವನನ್ನು ಆ ಪೀಠದಿಂದ ತೆಗೆದು ಹಾಕಬೇಕು ಅಂತ ತಿಳ್ಕೊಂಡು ನಾನು ಬಯಲಾದಲ್ಲಿ ಚೇಂಜ್ ಮಾಡಿಸಿದ್ದೀನಿ. ಇದು ದೇಶದಲ್ಲೇ ಮೊಟ್ಟ ಮೊದಲನೇದ್ದಿರ್ಬೋದು ಈ ರೀತಿ ಮಾಡಿಸಿದ್ದು. ಒಂದು ವೇಳೆ ನಾನು ಅಪ್ಪಿತಪ್ಪಿ ಕನಿಷ್ಠನಲ್ಲಿ ಏನಾದರೂ ಪೂರ್ವಾಶ್ರಮದ ಜೊತೆ ಸಂಬಂಧ ಮಾಡಿಕೊಂಡ್ರು ಸಹಿತ ಇವನನ್ನು ತೆಗೆದು ಹಾಕಬೇಕು ಅಂತ. ಆದರೆ ಬಸವಣ್ಣವರು ಯಾವ ಸಮಾನತೆಯನ್ನು ಹೇಳಿದ್ರಲ್ಲ, ಆ ಸಮಾನತೆಯನ್ನು ಯಾವ ಜಾತಿಯವರು ಅಂತಿಲ್ಲ, ಅವರೆಲ್ಲ ಯೋಗ್ಯ ವ್ಯಕ್ತಿಗಳನ್ನು ಯೋಗ್ಯ ಸ್ಥಾನದಲ್ಲಿ ಕೂಡಿಸಿ ಅವರಿಂದ ನಾವು ಕೆಲಸ ಮಾಡಬೇಕು.
ಹೀಗೆ ನಮ್ಮ ಸಂಸ್ಥೆಯಲ್ಲಿಯೂ ಸಹಿತ ನೌಕರರನ್ನು ನೋಡಿದರೆ ನಿಮ್ಗೆಲ್ಲರೂ ಸಿಗ್ತಾರೆ, ಯಾರೂ ಇಲ್ಲ ಅನ್ನೋ ಹಾಗಿಲ್ಲ. ನಿಮ್ಮ ನುಡಿಗಳಿಂದ ರಾಜಕೀಯ ಮುಖವಾಡ ಹಾಕೊಂಡಿದ್ದವರು, ಧರ್ಮದ ಮುಖವಾಡ ಹಾಕೊಂಡಿದ್ದವ್ರದ್ದು ಸ್ಪಷ್ಟನೆ ಸಿಕ್ತು. ಸ್ವಾಮೀಜಿಗಳದ್ದು ತುಂಬಾ ಜನರದ್ದು ಅಸಲಿಯತ್ತನ್ನ ಬಿಚ್ಚಿಟ್ರಿ ನೀವು ಆ ಸಂದರ್ಭದಲ್ಲಿ. ಯಾವ ರೀತಿ ಒಂದು ಕುರಿ ಹೋಗ್ತಿದ್ರೆ ಹಿಂದಗಡೆ ಜೈ ಜೈ ಅಂತ ಹೇಳಿ ಹೋಗ್ತಾರೆ ಅಂತ ಹೇಳಿ, ಆ ಸ್ವಾಮೀಜಿಗಳ ಬಣ್ಣವನ್ನ ಈ ಸಂದರ್ಭದಲ್ಲಿ ಹೇಳೋದಾದ್ರೆ. ಈಗಾಗಲೇ ಹೇಳಿದ್ದೀನಿ, ಮತ್ತೆ ಸುಮ್ಮನೆ ನೋವು ಮಾಡೋದು ಬೇಡ ಅವರಿಗೆ. ನಾನು ಅವರಿಗೆ ವಿನಂತಿ ಮಾಡ್ಕೊಳ್ಳೋದೇನು ಎಲ್ಲ ಶ್ರೀಗಳಿಗೆ. ಮತ್ತೆ ಬಂದ್ರೆ ಮತ್ತೆ ಇರ್ತೀನಿ ನಾನು. ಏನು ಕೆದರಿ ಗಾಯ ಮಾಡೋದು ಬೇಡ ಅಂತ. ಸೂಕ್ತ ಯಾವುದೋ ಗಾಯ ಸಾಕ್ಷಿಗಳೊಂದಿಗೆ ಸಾಕ್ಷಿಗಳೇನಾದ್ರು ಏನು ಅವಶ್ಯಕತೆನೇ ಇಲ್ಲ ಅಷ್ಟಿವೆ. ಮತ್ತು ಬೇರೆ ಅವರು ಸೂಕ್ತವಾಗಿ ಸ್ಪಂದಿಸಬೇಕು, ಚೆನ್ನಾಗಿರಬೇಕು. ಆಮೇಲೆ ನಾನು ಎಲ್ಲ ಪೂಜ್ಯರ ಪಾದಂಗಳಲ್ಲಿ ವಿನಂತಿ ಮಾಡ್ಕೊಂಡಿದ್ದೆ, ನಾವು ನಮಗಾಗಿ ಅಲ್ಲ ಸಮಾಜಕ್ಕಾಗಿ ಆದರೂ ಚೆನ್ನಾಗಿರೋಣ ಅಂತ. ಸ್ವಾಮೀಜಿ, ಸಮಾಜದ ಬಗ್ಗೆ ನಿಮಗೆ ಇಷ್ಟೊಂದು ಪ್ರೀತಿ, ಎಸ್ಪೆಷಲಿ ಲಿಂಗಾಯತರು ವೀರಶೈವರದ್ದು ಕೇಳೋದಾದ್ರೆ, ಅವತ್ತಿಗೆ ನಿಮ್ಗೆ ಇಷ್ಟ ಇದೆಯಾ ಅಂತ ಒಬ್ರು ಕೇಳಲಿಲ್ಲ. ಎಷ್ಟೋ ಜನರದ್ದು ಅಭಿಮತ, ಎಲ್ರಿಗೂ ಅಭಿಮತ ಅಂತ ಇರುತ್ತಲ್ವಾ. ಒಬ್ಬೊಬ್ರು ಲಿಂಗಾಯತರನ್ನ ಇವ್ರು ಏನಾರು ಕೇಳಿದ್ರ, ನಿಂಗೆ ಇಷ್ಟ ಇದೆಯಾ ಇದು ಧರ್ಮ ಆಗ್ಬೇಕಾ ಅಂತ ಹೇಳಿ. ಹಿಂದೂನು ಉಳಿಸ್ಕೊಳ್ಳೋದೇ ದೊಡ್ಡ ಸವಾಲಾಗಿದೆ. ಆ ಸಂದರ್ಭದಲ್ಲಿ ಇನ್ನೊಂದೇನಾರು ಹೊರಗಡೆ ಹೋದ್ರೆ ಅದನ್ನ ಇನ್ನೆಷ್ಟು ಜನ ಹೊಡಿತಾ ಇದ್ರು. ಸೊ ಸಮಾಜದ ಜನಗಳು ಬಂದು ಏನಾರು ಹೇಳಿದ್ರ? ಯಾರು ಬಂದು ಹೇಳಿರ್ಲಿಲ್ಲ. ಆದರೆ ತುಂಬ ಜನ ಅಸಹನೀಯರಾಗಿದ್ದರು. ಇದೇನು ಮಾಡ್ತಾ ಇದ್ದಾರೆ, ತುಂಬ ಜನರಿಗೆ ಸಹನೆ ಆಗ್ತಾ ಇರಲಿಲ್ಲ. ಆದರೆ ಯಾರೂ ಮಾತನಾಡುವಂಥ ಧೈರ್ಯ ಮಾಡ್ತಾ ಇರಲಿಲ್ಲ. ಕೆಲವೊಬ್ಬರಿಗೆ ಕೆಲವುದೇ ತಮ್ಮದೇ ಆದಂಥ ಅನಿವಾರ್ಯತೆಗಳಿವೆ. ಕೆಲವು ಜನ ಏನು ಮಾಡ್ತೀವಿ, ನಾವು ನಮ್ಮದೇ ಆದಂಥ ಕೆಲವೊಂದು ಸಂಸ್ಥೆಗಳನ್ನು ಕಟ್ಕೊಂಡಿದ್ದೀವಿ, ಆ ಸಂಸ್ಥೆಗಳಿಂದಾಗಿ ಸರ್ಕಾರದವ್ರು ನಮಗೇನಾದರೂ ತೊಂದರೆ ಮಾಡ್ಬೋದು ಅನ್ನುವಂಥ ಒಂದು ಇದು ಇರುತ್ತೆ. ಆಮೇಲೆ ಕೆಲವೊಂದು ವ್ಯಕ್ತಿಗಳಿರ್ತಾರೆ, ಏನಪ್ಪ ಇದು ದೊಡ್ಡವ್ರು ನಡೆದಿದೆ, ನಾವು ಸಣ್ಣವ್ರು ಏನು ಮಾಡೋದು, ಅವ್ರದವ್ರು ಮಾಡ್ಕೊಂಡು ಹೋಗ್ತಾರೆ, ಆದರೆ ಇದು ಸರಿ ಅಲ್ಲ ಅಂತ ನಮಗನ್ಸುತ್ತೆ ಅಂತ ವೈಯಕ್ತಿಕವಾಗಿ ಮಾತಾಡ್ತಾಯಿದ್ರು. ಆಮೇಲೆ ತುಂಬ ಜನ ಬುದ್ಧಿವಂತರು ಈ ರೀತಿ ಸಮಾಜ ಅಥವಾ ಧರ್ಮವನ್ನು ಒಡೆಯೋ ಕೆಲಸ ಇದು ಸರಿಯಲ್ಲ, ಆದರೆ ಯಾರು ಬುದ್ಧಿ ಹೇಳೋದು, ಬೆಕ್ಕಿಗೆ ಗಂಟೆ ಯಾರು ಕಟ್ಟೋದು ಅಂತ ಹೀಗೆಲ್ಲ ಅಂತಿದ್ರು. ಯಾವಾಗ ನಾವು ಮಾತಾಡಿದೀವಲ್ಲ ಅವಾಗ ಎಲ್ಲರೂ ಸಪೋರ್ಟ್ ಮಾಡಿದರು. 90%ಗಿಂತಲೂ ಹೆಚ್ಚು ಜನ ಸಪೋರ್ಟ್ ಮಾಡಿದರು, ಅದು ವಿಶೇಷ. ಆಮೇಲೆ ಅದರ ನಂತರ ಈಗ ಎಲ್ಲರೂ ಓಪನ್ ಆಗಿ ಮಾತಾಡುವಷ್ಟು ಧೈರ್ಯ ತಾಳ್ತಾ ಇದ್ದಾರೆ. ಸಂತೋಷ ಇದೆಯಾ ಸ್ವಾಮೀಜಿ? ಹೋರಾಟಗಾರರಾಗಿ ಮುಂದೆ ನೀವೇ ನಿಲ್ಬೇಕಾಯ್ತು ಮೊದಲನೇ ಮಾತಿಗೆ. ಹಾಗೇನಿಲ್ಲ, ಸಂತೋಷನೂ ಇಲ್ಲ, ದುಃಖನೂ ಇಲ್ಲ. ಬಟ್ ನಮ್ಮ ಕೆಲಸ ನಾವು ಮಾಡ್ತಾ, ಎಫೆಕ್ಟ್ ಅಂತೂ ನಿಶ್ಚಿತವಾಗಿ ಆಗಿದೆ, ಇನ್ನೂ ಆಗಬೇಕು ಅಂತ. ನಮ್ಮ ಜನರಲ್ಲಿ ಎಷ್ಟು ಧೈರ್ಯ ಬರಬೇಕು ಅಂದ್ರೆ, ನಾನು ಒಂದು ಮಾತನ್ನು ಯಾವಾಗಲೂ ಹೇಳ್ತಿರ್ತೀನಿ, ಚಾಣಕ್ಯನ ಮಾತು, ದೇಶ ದುರ್ಜನರಿಂದ ಅಥವಾ ಕೆಟ್ಟವರಿಂದ ಎಂದೂ ಹಾಳಾಗೋದಿಲ್ಲ, ದೇಶ ಸಜ್ಜನರ ಮೌನದಿಂದ ಹಾಳಾಗುತ್ತೆ. ಆದ್ದರಿಂದ ಸಜ್ಜನರಲ್ಲಿ ಶಕ್ತಿ ಬರಬೇಕು ಅಂತ ನಮ್ಮ ದೇಶದ ಯಾವುದೇ ಸಜ್ಜನರು, ಯಾವುದೇ ಸಮಾಜದಲ್ಲಿ ಸಜ್ಜನ ಶಕ್ತಿ ಅಂತ ಏನಿದೆ ಅಲ್ಲ, ಅದು ತುಂಬ ಬಲಶಾಲಿ ಆಗಬೇಕು ಅಂತ. ಒಳ್ಳೆಯದಕ್ಕೆ ಒಳ್ಳೆಯದು, ಕೆಟ್ಟದ್ದಕ್ಕೆ ಕೆಟ್ಟದು ಅಂತ ಹೇಳುವಷ್ಟಾದರೂ ಶಕ್ತಿ ಇರಬೇಕು ಅವರನ್ನು. ಒಳ್ಳೆಯದಕ್ಕೆ ಒಳ್ಳೆಯದು ಅನ್ನದೇ ಇರದೆ, ಕೆಟ್ಟದ್ದಕ್ಕೆ ಕೆಟ್ಟದು ಅನ್ನದೇ ಇದ್ದರೆ ಅದುವೇ ದೇಶಕ್ಕೆ ಕೆಡಕನ್ನು ಉಂಟು ಮಾಡೋದು ಅಂತ. ರಾಜ್ಯ ಸರ್ಕಾರದ್ದು ಒಂದು ನಡೆ ಹಿಂದುತ್ವದ ವಿಚಾರದಲ್ಲಾದ್ರೆ ಸಮೀಪದಲ್ಲೇ, ಯಾಕಿದು ಆಪ್ಟ್ ಕ್ವಶನ್ ನಿಮ್ಗೆ ಅಂದ್ರೆ, ನೀವು ಮಹಾರಾಷ್ಟ್ರ, ಕರ್ನಾಟಕ ರಾಜ್ಯಗಳ ನಂಟನ್ನ ಹೊಂದಿದಿರಿ, ಎರಡನ್ನೂ ಸಮಪಾಲನಾಗಿ ನಡ್ಸ್ಕೊಂಡು ಹೋಗ್ತಿದ್ದೀರಿ, ಅವಕಾಶ ಕೊಟ್ಟಿದ್ದೀರಿ. ಪಕ್ಕದಲ್ಲೇ ಇರುವಂತಹ ತಮಿಳುನಾಡಲ್ಲಿ ವಿಧಾನಸಭೆಯಲ್ಲಿ ಹೇಳ್ತಾರೆ ಅಲ್ಲಿರುವಂತಹ ಸದಸ್ಯರು, ಹಿಂದುತ್ವ ಸನಾತನವನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ. ಹಿಂದುತ್ವದ ಬಗ್ಗೆ ಯಾರು ಬೇಕಾದ್ರೂ ಬರ್ಬೋದು, ಎರಪ್ಷನ್ ಅಂತ ಹೇಳ್ಬೋದು, ಹೊರಗಡೆ ಹೋಗ್ಬೋದು. ಅದ್ರ ರಿಯಾಕ್ಷನ್ ಹೇಗಿರುತ್ತೆ ಅಂದ್ರೆ, ಖಂಡಿಸ್ತೀನಿ, ಇದು ತಪ್ಪು, ಇಷ್ಟರಲ್ಲಿ ನಿಂತೋಗ್ಬಿಡುತ್ತೆ. ಇದೇ ಯಾವ್ದಾದ್ರು ಬೇರೆ ಮತಗಳಾಗಿದ್ದಿದ್ರೆ ಬೇರೆನೆ ಆಗ್ತಿತ್ತು. ಇದೇ ಮಾತನ್ನ ಮುಸ್ಲಿಂ ಧರ್ಮದ ಬಗ್ಗೆ ಮಾತಾಡಿದ್ದ ಅಂದ್ರೆ ಇಡೀ ತಮಿಳ್ನಾಡಲ್ಲ ದೇಶನ ಹೊತ್ತಿ ಉರಿತಿತ್ತು. ಇದೇ ಮಾತನ್ನ ಕ್ರಿಶ್ಚಿಯನ್ರ ಬಗ್ಗೆ, ಅವನು ಕ್ರಿಶ್ಚಿಯನ್, ಕನ್ವರ್ಟೆಡ್ ಕ್ರಿಶ್ಚಿಯನ್ನು, ಅವರಪ್ಪ ಅವ ಇಬ್ರು ಕನ್ವರ್ಟೆಡ್, ಅವರವ್ವ ಹಿಂದೂ, ಅವರವ್ವ ಎಲ್ಲ ದೇವರಿಗೆ ಹೋಗ್ತಾಳೆ. ಯಾವ ಮನುಷ್ಯನಿಗೆ ತನ್ನ ತಾಯಿಯನ್ನೇ ಪರಿವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನು ಎನ್ನೇರಿಗೆ ಮಾತಾಡಿ ಅವನಿಗೆ ಎಷ್ಟು ಬೆಲೆ ಕೊಡೋದು ಒಂದು. ಎರಡನೇದ್ದು, ಅವನು ಹೀಗೆ ಈ ಹಿಂದೂ ಧರ್ಮ ಅಂದ್ರೆ ಕೋವಿಡ್ ವೈರಸ್ ಇದ್ದಾಗೆ ಅಂತ ಹಿಂದೊಂದು ಸಾರಿ ಎಲ್ಲೋ ಬಡಾಯಿ ಕೊಚ್ಕೊಂಡಿದ್ದ. ಅದರ ಪರಿಣಾಮ ಏನಾಯ್ತು ಈ ಸಾರಿ ಅಂದ್ರೆ, ಅವ್ರ ಮನೆಗೆ ಕಳಿಸಿದ್ರು, ಜನ ಮನೆಗೆ ಕಳಿಸಿದ್ರು. ಇನ್ನು ಬರುವ ದಿನಮಾನಗಳಲ್ಲಿ ಈಗೇನು ಸ್ವಲ್ಪ ಇದ್ದು ಬಿದ್ದಂಥ ಮಾನ ಮರ್ಯಾದೆ ಇದೆಯಲ್ಲ, ಅದನ್ನು ಕಳ್ಕೊತಾನೆ ಅಷ್ಟೆ. ಇದರಿಂದ ಪಾಠ ಕಲಿಬಹುದು ಅಂತ ನಾವು ತಿಳ್ಕೊಂಡಿದ್ದೀವಿ.
ಆತನಿಗೆ ಬಹುತೇಕ ಬುದ್ಧಿ ಇರಲಿಕ್ಕಿಲ್ಲ, ಅಥವಾ ಆತನಿಗೆ ಧನ ಮತ್ತು ಅಧಿಕಾರದ ಇದರಿಂದಾಗಿ ಹುಚ್ಚು ಹಿಡ್ದಿರ್ಬೋದು ಅಂತ ಅನಿಸುತ್ತೆ. ಹುಚ್ಚುನಾಯಿಗಳಿಗೆ ಯಾರಿಗೆ ಬೊಗಳಬೇಕು, ಯಾವಾಗ ಬೊಗಳಬೇಕು, ಹೇಗೆ ಬೊಗಳಬೇಕು, ಯಾರಿಗೆ ಕಡಿಬೇಕು, ಏನೂ ಬುದ್ಧಿ ಇರೋದಿಲ್ಲ. ಹಾಗೆ ಆತನಿಗೆ ಆ ಹುಚ್ಚುನಾಯಿ ಥರ ಆಗಿರ್ಬೋದು ಅಂತ ನನಗನ್ನಿಸುತ್ತೆ. ಇರದೇ ಇದ್ರ ಇಷ್ಟೊಂದು ದೊಡ್ಡ ಪರಾಭವ ಅನುಭವಿಸಿದಂಥ ಅವರು ಗೊತ್ತಾಗಬೇಕಾಗಿತ್ತು ನನಗೆ ಇದೇ ಕಾರಣದಿಂದ ಹೀಗಾಗಿದೆ ಅಂತ. ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಬಹುತೇಕ ಆತ ಸರಿಯಾದ ಸ್ಥಿತಿಯಲ್ಲಿರಲ್ಲ, ಬಹುತೇಕ ಹುಚ್ಚನಾಗಿರ್ಬೋದು ಅನಿಸುತ್ತೆ. ಹಿಂದುತ್ವದ ಬಗ್ಗೆ ಮಾತಾಡಿದಾಗ ಹೇಗೆ ರಿಯಾಕ್ಟ್ ಮಾಡಿದ್ರೆ ಬೆಸ್ಟ್ ಅಂತ ನಿಮ್ಗನ್ಸುತ್ತೆ? ಈಗ ಬೇರೆಯವ್ರು ಕೇಸ್ ಹಾಕ್ತಾರೆ, ಅಲಿಸ್ತಾರೆ, ಡಿಸ್ಟಿಕ್ ಕೇಸ್ ಹಾಕ್ತಾರೆ, ರಾಜ್ಯದಲ್ಲಿ ಕೇಸ್ ಹಾಕ್ತಾರೆ. ಹಿಂದುತ್ವ ಅನ್ನೋದು ತುಂಬಾ ಇಡೀ ದೇಶದಲ್ಲಿ ಬಹುಸಂಖ್ಯಾತರಿದ್ದಾರೆ. ಸೊ ಏನ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ? ಒಬ್ರು ಇನ್ಮೇಲೆ ಸುಮ್ನೆ ವಿತೌಟ್ ಡಾಕ್ಯುಮೆಂಟ್ ಏನ್ ಬೇಕಾದ್ರೂ ಅಂದಾಗ ಅವ್ರು ಹೇಗೆ ಎದುರಿಸ್ಬೇಕು? ಅವು ಎದುರಿಸುವಂತ ಏನಾಗಿದೆ, ಅವನು ಈ ಮಾತನ್ನು ಮಾತಾಡಿದ್ದು ವಿಧಾನಸಭೆಯಲ್ಲಿ. ಅವನಿಗೆ ಅಲ್ಲೊಂದು ಕೋರ್ಟ್ ಇದೆ, ರಕ್ಷಣೆ ಇದೆ. ಆ ರಕ್ಷಣೆ ಒಳಗಡೆ ನಿಂತ್ಕೊಂಡು ಏನೋ ಮಾತಾಡಿದ. ಇದೇ ಮಾತನ್ನು ಹೊರಗಡೆ ಮಾತಾಡಿದ್ದ ಅಂದ್ರೆ ಅವನ ಮೇಲೆ ಒಂದು ಕೋರ್ಟ್ನಲ್ಲಿ ನಾವು ಅವನನ್ನು ಎಳೆಯಬಹುದಾಗಿತ್ತು. ಹೊರಗಡೆ ಮಾತಾಡಿದ್ದ ಅಂದ್ರೆ ಯಾರಾದರೂ ಕಲ್ಲಾದರೂ ಬೀಸ್ತಿದ್ರು. ಮೂರನೇದಾಗಿ ಒಂದು ಉದಾಸೀನ ಅಂತ ಒಂದಿರುತ್ತೆ. ಮೇಲಿಂದ ಮೇಲೆ ಇಂಥ ಮಾತಾಡ್ತಿದ್ದ ಅಂದ್ರೆ ಅದಕ್ಕೆ ಎಷ್ಟು ಮಹತ್ವ ಕೊಡೋದು? ಗಿಮಿಕ್, ಪೊಲಿಟಿಕಲ್ ಗಿಮಿಕ್ಕಿಗಾಗಿ ಮಾತಾಡ್ತಾ ಇದ್ದಾನೆ. ಸಮಯ ಬಂದಾಗ ನೋಡೋಣ ಅಂತ ಜನ ಸುಮ್ಮನಿರ್ತಾರೆ ಅಷ್ಟೇ. ಆ ರಾಜ್ಯದಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ, ಬೇರೆ ಭಾಗಕ್ಕೆ ಏನಾದ್ರೂ ಹೋದ್ರೆ, ಈಗ ಜಿಹಾದ್ ಬೇರೆ ಬಣ್ಣನೇ ತಿರ್ಕೊಂಡಿದೆ, ಕಾರ್ಪೊರೇಟ್ ಜಿಹಾದ್ ಶುರುವಾಗಿದೆ. ನೀವು ಯಾಕೆ ಈ ವಿಚಾರ ಅಂದ್ರೆ ಗರ್ವಾಪಸಿಗೆ ನಿಮ್ ಕೊಡುಗೆ ತುಂಬಾ ಅತ್ಯುತ್ತಮವಾಗಿದೆ. ಎಷ್ಟು ಜನನ ವಾಪಸ್ ಕರ್ಕೊಂಡ್ ಬಂದ್ರಿ? ಅದ್ ಪ್ರೋಸೆಸ್ ಹೇಗಿರುತ್ತೆ? ಜೊತೆಗೆ ಈ ರೀತಿ ಜಿಹಾದ್ ಬಗ್ಗೆ ಹೇಳೋದಾದ್ರೆ, ನಾವು ಮರಳಿ ಮೂಲ ಧರ್ಮಕ್ಕೆ ಕರ್ಕೊಂಡು ಬಂದದ್ದು ಸುಮಾರು ಒಂದು 25,000ಕ್ಕಿಂತಲೂ ಹೆಚ್ಚು ಪರಿವಾರಗಳು. ಅವ್ರಿಗೇನು ಭಾಳ ಪ್ರಯಾಸ ಪಟ್ಟಿವಿ ಅಂತ ಹೀಗೇನಿಲ್ಲ. ಅದೇ ಸಮಾಜದಲ್ಲಿ ಕಾರ್ಯಕರ್ತರಿರ್ತಾರೆ ನಮ್ಮವರು. ಆದರೆ ಕಾರ್ಯಕರ್ತರಿಗೆ ನಾವು ಸ್ವಲ್ಪ ಚೆನ್ನಾಗಿ ತಿಳುವಳಿಕೆ ಹೇಳಿ ಸಪೋರ್ಟ್ ಮಾಡ್ತೀವಿ. ಅವರ ಬಾಂಧವರೇ, ಕುಲಬಾಂಧವರೇ ಎಲ್ಲರೂ ಇರ್ತಾರೆ. ನೋಡಪ್ಪ, ನೀನು ಒಬ್ಬನೇ ಬಂದರೆ ಬಂದ ಹಾಗೆ ಆಗೋದಿಲ್ಲ. ನಾವು ಏನೋ ಮನಸ್ಸನ್ನು ಕೆಡಿಸ್ಕೊಂಡು ಅಥವಾ ವೈಮನಸ್ಯದಿಂದಾಗಿ ನಾವು ಒಂದೊಂದು ಸಾರಿ ಅಣ್ಣ ತಮ್ಮಂದಿರು ಬೇರೆ ಆಗ್ತೀವಿ. ಆದ ಮಟ್ಟಕ್ಕೆ ಸಂಬಂಧಗಳು ಕತ್ತರಿಸಿ ಹೋಗೋದಿಲ್ಲ. ನಾವು ಮರಳಿ ಯಾವಾಗ ಕೂಡ್ತೀವಲ್ಲ ಅವಾಗನೇ ಮತ್ತೆ ನಮಗೆ ಆನಂದ ಆಗೋದು. ಹೋದವನಿಗೂ ಆನಂದ ಇಲ್ಲ, ಯಾರು ಬಿಟ್ಟು ಕೊಟ್ಟಿದ್ದಾರಲ್ಲ ಅವ್ರನ್ನ ಹೊರಗೆ ಹೋಗಲಿಕ್ಕೆ ಅವ್ರಿಗೆ ಸಂತೋಷ ಅನ್ನೋದು ಇರೋದಿಲ್ಲ. ಆದ್ದರಿಂದ ನೀವು ಹೋಗಿದ್ದು ನಮಗೆ ಸಮಾಧಾನ ಕೊಟ್ಟಿಲ್ಲ. ದಯವಿಟ್ಟು ನಿಮ್ಮ ಆ ಬಂಧು ಬಾಂಧವ್ರಿಗೆಲ್ಲರಿಗೂ, ನಮ್ಮ ಸಮಾಜದ ಬಂಧು ಬಾಂಧವ್ರಿಗೆಲ್ಲರಿಗೂ ಹೇಳಬೇಕು ಅಂತ ಆಯಾ ಜನಾಂಗದ ಕಾರ್ಯಕರ್ತರಿಗೆ ನಾವು ವಿನಂತಿ ಮಾಡಿಕೊಂಡು ಅವ್ರಿಗೆ ತಿಳಿಸಿ ಹೇಳಿ, ಯಾವಾಗ ಬರ್ತಾರ ಬಂದ ನಂತರ ಒಂದು ಯಜ್ಞ ಮಾಡ್ತೀವಿ. ಯಜ್ಞ ಮಾಡಿ ಅವ್ರಿಗೆ ಮತ್ತೆ ಮರಳಿ ಆ ಸಮಾಜಕ್ಕೆ ಬೇಕಾಗುವಂಥ ದೇವರು, ಪೂಜೆ, ಸಾಹಿತ್ಯ ಇದನ್ನೆಲ್ಲ ಕೊಟ್ಟು ಮನೆಯಲ್ಲಿ ಪ್ರತಿ ದಿವಸ ನೀವು ಇನ್ನು ಮುಂದೆ ಇದನ್ನು ಮಾಡ್ತೆ ಹೋದರೆ ಒಳ್ಳೆಯದು. ಅಷ್ಟಾದ ನಂತರ ಪ್ರತಿ ವರ್ಷವೂ ನಮ್ಮ ಮಠದಿಂದ ಸನ್ಯಾಸಿಗಳು ನಾವು ಅವ್ರ ಮನೆಗೆ ಹೋಗ್ತೀವಿ. ಎಷ್ಟು ಸಾಧ್ಯ, ನನಗೆ ಆಗದೇ ಇದ್ದರೆ ನಮ್ಮ ಮಠದ ಸನ್ಯಾಸಿಗಳು ವರ್ಷಕ್ಕೊಂದು ಸಾರಿ ಆದರೂ ಹೋಗಿ ಅವ್ರ ಮನೆಯಲ್ಲಿ ಪೂಜೆ, ಪ್ರಸಾದ, ಆರತಿ ಮಾಡಿಕೊಂಡು ಬರ್ತಾರೆ. ಅಂದ್ರೆ ಈ ಸಂಬಂಧಗಳು ಉಳಿಬೇಕು. ಅವ್ರಿಗೆ ಹೇಳಿದ ನಾನು, ನನಗೆ ಈ ಮಠದ ಮೇಲೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಿಮ್ಮದು ಇದೆ. ಇದು ಮಠ ನಮ್ದಲ್ಲ, ನಿಮ್ಮದು. ನಾನೊಬ್ಬ ವ್ಯವಸ್ಥಾಪಕ ಅಷ್ಟೇ. ಉಳಿದ ಎಲ್ಲ ಭಕ್ತರಿಗೆ ಇರುವಂಥ ಅಧಿಕಾರ ನಿಮಗೂ ಇದೆ. ಆದ್ದರಿಂದ ದಯವಿಟ್ಟು ನೀವು ಬಂದ್ರಿ ಕೆಲಸ ಮುಗಿಲಿಲ್ಲ, 3 ತಿಂಗಳೊಳಗಾಗಿ ಕನಿಷ್ಠ 1-2 ಮನೆಗಳನ್ನು ಕರ್ಕೊಂಡು ಬರಬೇಕು ಅಂತ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ. ಪ್ರತಿ ಸಾರಿ ಏನು 100, 200, 300, 400, 500, 1000 ಮನೆಗಳು ಬಂದಿರ್ತಾವೆ. ಒಂದು ಸಾರಿ ಬಂದಾಗ ಅವ್ರಿಗೆ ಎಲ್ಲ ನಮ್ಮ ವಿಧಿವಿಧಾನಗಳಾದ ನಂತರ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನಿಮಗೆ ನಿಮ್ಮ ಹಿತೈಷಿಯಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ನಮ್ಮಲ್ಲಿ ಏನೋ ನಮ್ಮ ತಪ್ಪಾಗಿರ್ಬೋದು, ನಿಮ್ಮ ತಪ್ಪು, ಎಲ್ಲರೂ ಆಗ್ತಿರ್ತಾವೆ. ಏನು ತಪ್ಪಾಗೋದೇನು ಸವಾಲು. ಆದ್ರೆ ಮನಸ್ಸು ದೊಡ್ಡದು ಮಾಡ್ಕೋಬೇಕು. ನೀವು ಹೋದದ್ರಿಂದ ನಮಗೆ ಸಮಾಧಾನ ಆಗಿಲ್ಲ. ನೀವು ಯಾವಾಗ ಮರಳಿ ನಮ್ಮ ಮನೆಗೆ ಬರ್ತೀರಿ ಆವಾಗ ತಾಯಿಗೆ ಅಗಲಿ ಹೋದ ಮಗ ಮರಳಿ ಮನೆಗೆ ಬಂದರೆ ಹೇಗೆ ಸಮಾಧಾನ ಆಗುತ್ತೆ, ಹಾಗೆ ನಮ್ಮ ಹಿಂದೂ ಧರ್ಮಕ್ಕೆ ಇದು ತಾಯಿ. ಅದಕ್ಕೆ ಸಮಾಧಾನ ಆಗಬೇಕಾದ್ರೆ ನೀವು ಮರಳಿ ಬರಬೇಕಪ್ಪ.
ಈಗ ನೀವು ಬಂದ್ರಿ ಮುಗಿಲಿಲ್ಲ, ಕನಿಷ್ಠ 3 ತಿಂಗಳೊಳಗಾಗಿ 2 ಮನೆಗಳನ್ನು ನೀವು ಕರ್ಕೊಂಡು ಬರಬೇಕು ಅಂಥೇಳಿ ನಾವು ಕೇಳ್ಕೊಂಡಾಗ, ಹೋಗುವಾಗ ಆ ಮನುಷ್ಯ ಇಬ್ಬರ ಜವಾಬ್ದಾರಿ ತೊಗೊಂಡು ಹೋಗ್ತಾನೆ. ಹೋಗಿ 3 ತಿಂಗಳ ಒಳಗಾಗಿನೇ ಮರಳಿ ಬರ್ತಾನೆ, ಸ್ವಾಮೀಜಿ ಈ 2 ಮನೆಗಳನ್ನು ನಾನು ತೊಗೊಂಡು ಬಂದಿದ್ದೀನಿ. ಅವ್ರಿಗೂ ಸಹಿತ ನಾನು ಇದೇ ರೀತಿ ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಬಾಂಧವರು ಹೀಗೆ ನಮ್ಮನ್ನು ಅಗಲಿ ಹೋಗೋದು ಒಳ್ಳೆಯದಲ್ಲ. ನಾವು ಎಲ್ಲರೂ ಈ ಧರ್ಮದಲ್ಲಿ ಹುಟ್ಟಿ ಬೆಳೆದವರು, ಈ ಹಿಂದೂ ಧರ್ಮ ನಮ್ಮ ತಾಯಿ, ಆದ್ದರಿಂದ ನೀವು ಮರಳಿ ಬರಬೇಕು ಅಂತ ವಿನಂತಿ. ಹೀಗೆ ಮಾಡ್ತಾ 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 ಹೊಂಟಿದ್ರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಯಾವ ಆಶಯದ ಮೇಲೆ ಅವರು ಯಾವ ಆಶಯವೂ ಇಲ್ಲ. ಕನ್ವರ್ಷನ್ ಆಗಿದ್ದು ಅವರು ಕೆಲವೊಂದು ಆಮಿಷಗಳನ್ನು ತೋರಿಸಿದ್ರು. ಆಮೇಲೆ ಏನೋ ಆರೋಗ್ಯದ ಕಾರಣಗಳಿದ್ದು, ಕೆಲವೊಂದು ಶಿಕ್ಷಣದ ಕಾರಣಗಳಾಗಿದ್ದು, ಆಮೇಲೆ ಈ ಚಮತ್ಕಾರಗಳು, ಮೂಢನಂಬಿಕೆಗಳು. ಸ್ಟೇಜ್ ಶೋ ಮಾಡ್ತಾರೆ ಅವರು, ಕ್ರಿಶ್ಚಿಯನ್ರು ಸ್ಟೇಜ್ ಶೋ ಮಾಡ್ತಾರೆ. ಅದಕ್ಕಾಗಿ ಅಮೇರಿಕಾದಿಂದ, ಯುರೋಪ್ನಿಂದ ಪ್ರಶಿಕ್ಷಿತ ಜನರು ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಶೋ ಮಾಡ್ತಾರೆ. ನಿಮ್ಮ ರೋಗಗಳನ್ನು ನಾವು ಹೋಗಲಾಡಿಸ್ತೀವಿ ಅಂತ ತಿಳ್ಕೊಂಡು ಆ ಸ್ಟೇಜ್ ಶೋಗಳಿಂದಾಗಿ ಸ್ವಲ್ಪ ನಮ್ಮ ಜನ ಹೋಗಿರ್ತಾರೆ. ಆದರೆ ಮರಳಿ ಬರಲಿಕ್ಕೆ ಏನೂ ತೊಂದರೆ ಇಲ್ಲ, ತುಂಬ ಜನ ಬರ್ತಾ ಇದ್ದಾರೆ. ಅವರು ಅಷ್ಟೇ ಇನ್ನೊಂದು ಏನು ವಿಶೇಷ ಅಂದರೆ ಅದರಲ್ಲಿ ಮರಳಿ ಯಾರೂ ಹೋಗಲಿಲ್ಲ, ಮತ್ತೆ ಮರಳಿ ಎಂದೂ ಹೋಗಿಲ್ಲ, ಒಬ್ಬರು ಹೋಗಿಲ್ಲ. ಆದ್ದರಿಂದ ನಮಗನ್ಸುತ್ತೆ ನಮ್ಮ ಜನರ ಪ್ರೀತಿ ವಿಶ್ವಾಸ ನಾವೇ ಕಡಿಮೆ ಆಮೇಲೆ ನಾನು ಬರೀ ಮಾತಾಡೋದ್ರಿಂದಲ್ಲ, ನಾನು ಅಂಥ ಊರುಗಳಲ್ಲಿ ಅವ್ರ ಮಕ್ಕಳಿಗೆ ಶಾಲೆ ಸಮಸ್ಯೆ ಇತ್ತು, ಎಜುಕೇಷನ್ ಸಮಸ್ಯೆ ಇತ್ತು ಅಂದ್ರೆ ನಾನು ಅಂಥ ಬಸ್ತಿಗಳಲ್ಲಿ ಒಬ್ಬ ಟೀಚರನ್ನು ಸಾಯಂಕಾಲ 1 ಗಂಟೆ 2 ಗಂಟೆ ಆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ, ಅಥವಾ ಯಾವ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಆ ಮಕ್ಕಳು ಒಂದು ವೇಳೆ ಅಭ್ಯಾಸದಲ್ಲಿ ಹಿಂದುಳಿದಿದ್ರು ಅಂದರೆ ಅಂಥ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ನಮ್ಮ ಮಠದ ವತಿಯಿಂದ ಒಬ್ಬ ಶಿಕ್ಷಕರನ್ನು ಕಳಿಸ್ತೇನೆ ನಾನು. ಹೀಗೆ ಸುಮಾರು 200ಕ್ಕಿಂತಲೂ ಒಂದು ಕಾಲದಲ್ಲಿ 350 ಹಳ್ಳಿಗಳಲ್ಲಿ ಮಾಡ್ತಾ ಇದ್ದೆ ನಾನು. ಈಗ ಕೋವಿಡ್ ನಂತರ ಸ್ವಲ್ಪ ಕಡಿಮೆ ಆಗಿದೆ, ಮತ್ತೆ 200 ಹಳ್ಳಿಗಳಲ್ಲಿ ನಾನು ನಮ್ಮ ಶಿಕ್ಷಕರನ್ನು ಕಳಿಸ್ತೇನೆ. ಹೀಗಾಗಿ ಯಾವ ಮಕ್ಕಳು ಹಿಂದುಳಿಬಾರ್ದು. ಅವ್ರ ಮನೆಯಲ್ಲಿ ತಂದೆ ತಾಯಿಗಳು ಕಾಳಜಿ ವಹಿಸಿದ ಕಾರಣವಾಗಿ ಆ ಮಕ್ಕಳು ಶಿಕ್ಷಣದಲ್ಲಿ ಹಿಂದುಳಿದ್ರು, ಅದನ್ನು ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಅವ್ರ ಸಲುವಾಗಿ ಒಂದು ಹಾಸ್ಪಿಟ್ಲ್ ತೆಗೆದೆ. ಯಾರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೋ ಅವರಿಗೆ ಕಡಿಮೆ ಹಣದಲ್ಲಿ ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಪುಕ್ಕಟೆಯಾಗಿ, ಅಥವಾ ಒಂದು ವೇಳೆ ಹಣನೇ ಇಲ್ಲಂದ್ರೂ ಸಹಿತ ಉಪಚಾರ ಮಾಡಿರಿ, ನಿಮಗೆ ತಿಳಿದಾಗ ಕೊಡ್ರಿ, ಆಗದೆ ಇದ್ದರೆ ಉಳಿಲಿ ಅಂತ. ಈ ರೀತಿ ಈಗೊಂದು 16 ವರ್ಷದ ಹಿಂದೆ ನಾನು ದೊಡ್ಡ ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲ್ ಮಾಡಿದೆ. ಅದರದ್ದು ತುಂಬ ಪರಿಣಾಮ ಆಯಿತು ಜನರಿಗೆ. ಯಾರೂ ಸುಖ ಸುಮ್ಮನೆ ಹೋಗೋದಿಲ್ಲ. ಪ್ರಾಣನೇ ಉಳಿತಿತ್ತು ಅಂದರೆ ಯಾಕೆ ಹೋಗಬಾರ್ದು, ಅವರ ನಮಗೆ ಉಪಚಾರ ಮಾಡಿಕೊಡ್ತಾರೆ ಅಂತ ಹೋಗ್ತಿದ್ರು. ಈಗ ಆ ಕೆಲಸ ನಾನೇ ಮಾಡ್ತಾ ಇದ್ದೀನಿ, ಅದನ್ನು ಹೋಗೋ ಪ್ರಶ್ನೆ ಎಲ್ಲಿದೆ ಅಂತ. ಒಂದು ಕಡೆ ಗರ್ಭಾಪಸ್ಸಿಗೆ ಸಾಕಷ್ಟು ಜನನ ಕರ್ಕೊಂಬಂದ್ರಿ. ಮೊದಲು ಲವ್ ಜಿಹಾದ್ ಇತ್ತು, ಅದಾದ್ಮೇಲೆ ಕಾರ್ಪೊರೇಟ್ ಜಿಹಾದ್, ಹೀಗೆ ಜಿಮ್ ಜಿಹಾದ್. ಇದ್ರ ಬಗ್ಗೆ ಎಲ್ಲ ನೋಡಿದಾಗ ಏನು ಅನ್ಸುತ್ತೆ? ಜಿಹಾದು ತನ್ನ ವಿಸ್ತಾರವನ್ನು ಪ್ರತಿ ದಿವಸ ಬೆಳೆಸ್ತಾ ಇದೆ ನೋಡಿ. ಜಿಹಾದ್ಗಳಲ್ಲಿ ಈ ಉಗುಳು ಜಿಹಾದು ಅಂತೊಂದು ಬಂತು. ಎಲ್ಲ ಪದಾರ್ಥಗಳಿಗೆ ಉಗುಳು ಹಚ್ಚಿಕೊಡೋದು. ಅಂದರೆ ನಮ್ಮ ಜೀನ್ಸ್ಗಳು ಅದರಲ್ಲಿ ಹೋಗ್ತಾವೆ, ಅದನ್ನ ತಿಂದರು ಅಂದ್ರೆ ಅವರಲ್ಲಿ ನಮ್ಮ ಜೀನ್ಸ್ಗಳು ಬೆಳಿಲಿಕ್ಕೆ ಆರಂಭ ಆಗ್ತಾವು ಅಂತ, ಇದು ಅವ್ರದ್ದು. ಆಮೇಲೆ ಲ್ಯಾಂಡ್ ಜಿಹಾದು, ಆಮೇಲೆ ಈ ಗಾಳಿ ಯಂತ್ರಗಳು ಬಂದವಲ್ಲ, ಆ ಜಿಹಾದ್ನೂ ಸ್ಟಾರ್ಟ್ ಆಯಿತು. ಆಮೇಲೆ ಈ ಉಸುಗಿನ ಜಿಹಾದು ಸ್ಟಾರ್ಟ್ ಆಯಿತು. ಇವೆಲ್ಲ ಆಗ್ತಾ ಆಗ್ತಾ ಈಗ ತಾವು ಹೇಳಿದಂತೆ ಕಾರ್ಪೊರೇಟ್ ಜಿಹಾದು. ಇಲ್ಲಿ ನಾಸಿಕ್ದಲ್ಲಿ ಒಂದು ಕಂಪನಿ ಟಾಟಾ ಕನ್ಸಲ್ಟಿಂಗ್ ಸರ್ವಿಸ್ ಅಂತೇನು TCS ಅಂತೇನಿದೆ, ಅಲ್ಲಿ ಅದು ಮಾಲೀಕರಿಗೆ ಗೊತ್ತಿಲ್ಲ. ಅವ್ರ ಚೇರ್ಮನ್ರು ಹೇಳಿದ್ರು, ಆ ಸಂಸ್ಥೆ ಚೇರ್ಮನ್, ನೀವು ಯಾವುದೇ ಬೇಕಾದಂಥ ಇದನ್ನು ಮಾಡ್ರಿ, ಅವ್ರ ಮೇಲೆ ಯಾವುದೇ ಎಷ್ಟೇ ದೊಡ್ಡ ಅಧಿಕಾರಿ ಸಾಮೀಲಾಗಿದ್ದರೂ ಸಹಿತ ನಾವು ಕೋಆಪ್ರೇಟ್ ಮಾಡ್ತೀವಿ, ನಿಮಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಅವ್ರು ಹೇಳಿದರು. ಆದರೆ ಗೊತ್ತಿಲ್ಲದೆ ನಡೆದಿತ್ತು. ಆದರೆ ಅದರಲ್ಲಿ ಕೆಲವೊಂದು ರಾಜಕಾರಣಿಗಳು, ಕೆಲವೊಂದು ಪಕ್ಷ, ಮುಸ್ಲಿಂ ಪಕ್ಷ AIMIM ಅಂತ ಏನು ಕರಿತೀವಿ, ಅದರ ಕೆಲವು ಪದಾಧಿಕಾರಿಗಳೆಲ್ಲ ಅದರಲ್ಲಿ ಸೇರಿದ್ರು. ಅದರ ಒಬ್ಬ ಕಾರ್ಪೊರೇಟ್ರ ಮನೆಯಲ್ಲಿ ಆ ಹೆಣ್ಮಗಳು ಹೋಗಿ ಅಡಕೊಂಡಿದ್ಲು ಅಂತ ಗೊತ್ತಾಯಿತು. ಆಮೇಲೆ ಆ ಹುಡುಗಿಯರನ್ನು ಹೋಟೆಲ್ಗೆ ಕರ್ಕೊಂಡು ಹೋಗೋದು, ಹಿಂದೂ ಹುಡುಗಿಯರನ್ನ, ಮುಸಲ್ಮಾನ್ ಹುಡುಗಿಯರು ಹಿಂದೂ ಹುಡುಗಿಯರನ್ನ ಕರ್ಕೊಂಡು ಹೋಟೆಲ್ಗೆ ಹೋಗೋದು, ಹೋಗಿ ನಶೆ ಬರುವಂಥದ್ದನ್ನು ಏನನ್ನೋ ಕುಡಿಸಿ ತಿನ್ನಿಸಿ ಅವ್ರ ಮೇಲೆ ಅತ್ಯಾಚಾರ ಮಾಡೋದು, ಕ್ಲಿಪ್ ಮಾಡ್ಕೊಳ್ಳೋದು. ಆಮೇಲೆ ಆ ಕ್ಲಿಪ್ಪನ್ನು ಮುಸ್ಲಿಂ ಹುಡುಗರ ಕೈಯಲ್ಲಿ ಕೊಡೋದು. ಅವನು
ನಾನು ಎಲ್ಲಿ ಕರಿತೀನಿ ಅಲ್ಲಿ ಬಂದರೆ ಸರಿ, ಅಥವಾ ನಾನು ಯಾರನ್ನ ಕರ್ಕೊಂಡು ಬರ್ಲಿಕ್ಕೆ ಹೇಳ್ತೀನಿ ಅವ್ರು ಕರ್ಕೊಂಡು ಬಂದರೆ ಸರಿ, ಬರದೇ ಇದ್ರೆ ನಾನು ಇದನ್ನು ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿ ಈ ಜಿಹಾದ್ ದೊಡ್ಡ ಜಾಲವನ್ನೇ ಹರಡಿದ್ರಲ್ಲಿ. ಈಗ ಅದು ತುಂಬ ಚೆನ್ನಾಗಿ ಎನ್ಕ್ವೈರಿ ನಡೆದಿದೆ, ಅದರಲ್ಲಿ ಯಾರೂ ಉಳಿಯೋ ಸಾಧ್ಯತೆ ಇಲ್ಲ. ಆನಂತರ ಅಮರಾವತಿಯಲ್ಲಿ, ನಮ್ಮಲ್ಲೇ ಮಹಾರಾಷ್ಟ್ರದಲ್ಲಿ ಮೊನ್ನೆ ಇದೇ ತಿಂಗಳು ಒಬ್ಬ ಸಿಕ್ಕಿಬಿದ್ದ. ಅವನ ಹತ್ರ ಸುಮಾರು 900 ಹುಡುಗಿಯರ ಫೋಟೋಗಳು ಅವನ ಮೊಬೈಲ್ನಲ್ಲಿ ಸಿಕ್ಕು. ಆನಂತರ ಇಲ್ಲೇ ನಮ್ಮ ಕೊಲ್ಲಾಪುರದಲ್ಲೇ ಒಬ್ಬ ಹುಡುಗ ಸಿಕ್ಕ. ಅವನು ಸಹಿತ ಸುಮಾರು 400 ಹುಡುಗಿಯರ ಫೋಟೋ. ಇವರೆಲ್ಲ ಮದುವೆ ಆದವ್ರೆ, ಆದರೆ ಐಡೆಂಟಿ ಕಾರ್ಡನ್ನು ಹಿಂದೂ ಹುಡುಗರ ಐಡೆಂಟಿ ಕಾರ್ಡ್ ಮಾಡಿ, ಹಿಂದೂ ಹೆಸರಿನಿಂದ ಐಡೆಂಟಿ ಕಾರ್ಡ್, ಒಬ್ಬೊಬ್ಬನ ಹತ್ರ 20-25 ಐಡೆಂಟಿ ಕಾರ್ಡ್ಗಳಿವೆ ಹಿಂದೂ ಹುಡುಗರ ಹೆಸರಲ್ಲೇ. ಅವನು ಒರಿಜಿನಲ್ಲ ಒಬ್ಬರು ಇಬ್ಬರು ಹೆಂಡಂದಿರಿದ್ದಾರೆ, 2-3 ಮಕ್ಕಳಿದ್ದಾರೆ. ಆದರೂ ಸಹಿತ ಇಂಥದ್ದೇ ಒಂದು ಪ್ರಕರಣ ಬೆಂಗಳೂರಿಂದ ನನ್ನ ಹತ್ರ ಬಂತು. ಆ ಹುಡುಗಿಯ ತಂದೆ ತಾಯಿ ಬಿಹಾರದವರು, ಮೈಥಿಲಿ ಬ್ರಾಹ್ಮಣ ಮಂತಂದವರು. ತಂದೆ ತಾಯಿ ಮಿಲ್ಟ್ರಿಯಲ್ಲಿ ಪುಣಾದಲ್ಲಿ ಕೆಲಸ ಮಾಡ್ತಾಯಿದ್ರು, ಮಗಳು ಬೆಂಗಳೂರಲ್ಲಿ ITಯಲ್ಲಿ ಕೆಲಸ ಮಾಡ್ತಾಯಿದ್ಲು. ಆಮೇಲೆ ಆ ಮನುಷ್ಯ ಕೇರಳದವನು, ಮುಸ್ಲಿಂ ವ್ಯಕ್ತಿ. ಅವನಿಗೆ 2 ಹೆಂಡ್ರಿದ್ದಾರೆ. ಆದಾಗ್ಯೂ ಸಹಿತ ಆತ ಆ ಹುಡುಗಿಯನ್ನು ತನ್ನ ಜಾಲದಲ್ಲಿ ಕೆಡಿಕೊಂಡಿದ್ದ. ಮುಂದೆ ಗೊತ್ತಾದ ನಂತರ ಆ ಹುಡುಗಿ ತಯಾರಾದ್ಲು ಅವನ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ. ಕಂಪ್ಲೇಂಟ್ ಆಯಿತು. ಆ ಹುಡುಗನ್ನ ಮೊಬೈಲ್ ತಗೊಂಡು ನೋಡಿದರೆ ಅವನ ಜೊತೆ ಇದೇ ರೀತಿ IT ಕ್ಷೇತ್ರದಲ್ಲಿ ಬರೀ ಲವ್ ಜಿಹಾದ್ಗಾಗಿ ಕೆಲಸ ಮಾಡುವಂಥ 100 ಜನ ಕಾರ್ಯಕರ್ತರಿದ್ದಾರೆ ಅಂತ ಗೊತ್ತಾಯಿತು. ಅಂದರೆ ಈ IT ಕ್ಷೇತ್ರದಲ್ಲಿಯೂ ಸಹಿತ ಯಾವ ರೀತಿ ಆಗಿದ್ದಾರೆ. ಆಮೇಲೆ ನನಗೆ ಒಂದು ಮಧ್ಯಂತರದಲ್ಲಿ ಒಂದು ಇದು ಬಂತು ಸುದ್ದಿ. ದಾವಣಗೆರೆಯಲ್ಲಿ ಒಂದು ಕಂಪ್ನಿ ಇದೆ, ಯಾವ ಕೆಲಸನೂ ಇಲ್ಲ, ಹುಡುಗಿಯರು ಹೋಗ್ತಾ ಇದ್ದಾರೆ, ತಿಂಗಳಿಗೆ 30,000, 40,000, 50,000 ಸಂಬಳ ಕೊಡ್ತೀವಿ ಅಂತ ಹುಡುಗಿಯರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ನಮ್ಮ ಉತ್ತರ ಕರ್ನಾಟಕದಿಂದ, ಬಾಗಲಕೋಟೆ ಜಿಲ್ಲೆಯಿಂದ ಹುಡುಗಿಯರು ಹೋಗ್ತಾ ಇದ್ದಾರೆ. ಹೋಗಿ 3 ವರ್ಷ ಆದರೂ ಹುಡುಗಿಯರು ಮರಳಿ ಬಂದಿಲ್ಲ. ಆಮೇಲೆ ಅಲ್ಲಿ ಹೋದರೆ ಅವ್ರು ಭೇಟಿ ಆಗೋದಿಲ್ಲ, ತಂದೆ ತಾಯಿಗಳಿಗೂ ಭೇಟಿ ಆಗ್ತಾ ಇಲ್ಲ. ಆದರೆ ಸ್ವಲ್ಪ ಹಣವನ್ನು ಕಳಿಸ್ಕೊಡ್ತಾರೆ ಮನೆಗೆ. ಇಂಥದ್ದೊಂದು ಷಡ್ಯಂತ್ರ ಹೀಗೆ ನಡೀತಾ ಇದೆ. ಈಗ ಮತ್ತೊಂದು ನಮ್ಮಲ್ಲಿ ಟ್ರಾವೆಲ್ ಜಿಹಾದ್ ಅಂತ, ಇದು ಹೊಸದು. ಟ್ರಾವೆಲ್ ಜಿಹಾದ್ ಅಂತ ಇದೇ ವಾರದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಈ ಟ್ರಾವೆಲ್ ಬಿಸ್ನೆಸ್ ಮಾಡುವವರಲ್ಲಿ ಹೆಚ್ಚು ಜನ ಮುಸ್ಲಿಮ್ರು, ಈ ಬಸ್ಗಳನ್ನು ಇವುಗಳನ್ನು ಓಡಿಸುವವರಲ್ಲಿ. ಅವರು ರಾತ್ರಿ ಸಮಯದಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಹುಡುಗಿಯರ ಮೇಲೆ ಏನೋ ವಾಸನೆಯನ್ನು ತೋರಿಸಿ ಏನೋ ಮಾಡಿ ಅವರನ್ನು ಅರವಳಿಕೆಯಿಂದ ತಪ್ಪಿಸಿ, ಅವರ ಅರಿವಳಿಕೆಯನ್ನು ತಪ್ಪಿಸಿ ಅವ್ರ ಮೇಲೆ ಅತ್ಯಾಚಾರ ಮಾಡಿ ಅದರ ಕ್ಲಿಪ್ ಮಾಡಿಕೊಂಡು ಆ ಕ್ಲಿಪ್ಪನ್ನೇ ತೊಗೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಆ ಹುಡುಗಿಯನ್ನು ಶೋಷಣೆ ಮಾಡುವಂಥ ಇಂಥ ಸುಮಾರು ಹುಡುಗಿಯರು ಪ್ರತಿ ದಿವಸ ಆ ಬಸ್ಗಳಲ್ಲಿ ಅವರಿಗೆ ಟಾರ್ಗೆಟ್ ಕೊಡ್ತಾರೆ. ಒಂದು ಬಸ್ನಲ್ಲಿ 1-2 ಕನಿಷ್ಠ ಮಾಡಲೇಬೇಕು ನೀವು. ಎಲ್ಲರೂ ನಿದ್ದೆ ಹೋದಾಗ ರಾತ್ರಿ ಅವ್ರು ಈ ಕೆಲಸ ಮಾಡ್ತಾ ಇರುವಂಥ ಒಂದು ಇದೂ ಬಂತು. ಇದರಿಂದ ಇದ್ರ ವ್ಯಾಪ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಇದು ಇಷ್ಟೇ ಅಲ್ಲ, ಒಂದು ರಾಜ್ಯದಲ್ಲಿ ಕನಿಷ್ಠ ಒಂದು ವರ್ಷಕ್ಕೆ 35,000-45,000 ಹುಡುಗಿಯರು ಕಾಣೆಯಾಗಿರುವಂಥ ದಾಖಲೆಗಳಾಗಿವೆ ಪೊಲೀಸ್ ಸ್ಟೇಷನ್ಗಳಲ್ಲಿ. 30-35 ಜಿಲ್ಲೆಗಳು ಅಥವಾ 35-25 ಜಿಲ್ಲೆಗಳಿವೆ. ಪ್ರತಿ ಜಿಲ್ಲೆಗೂ ಸಹಿತ ತಿಂಗಳಿಗೆ 100, ಕೆಲವು ಕಡೆ 6 ತಿಂಗಳಿಗೆ 100, ಕೆಲವು ಕಡೆ ಅಂತೂ ವಾರಕ್ಕೆ 100 ಕಂಪ್ಲೇಂಟ್ಸ್ ಬರ್ತವೆ ಹುಡುಗಿಯರು ಕಾಣೆಯಾದಂಥವುಗಳು. ಎಷ್ಟು ಪೊಲೀಸ್ ಸ್ಟೇಷನ್ಗಳಿವೆ ಅಷ್ಟು. ಇದನ್ನೆಲ್ಲ ನೋಡಿದರೆ ಒಂದು ರಾಜ್ಯದಿಂದ 30,000-35,000 ಹುಡುಗಿಯರು ಪ್ರತಿ ವರ್ಷ ಕಾಣೆ ಆಗ್ತದೆ. ಅದರಲ್ಲಿ 70% ಹುಡುಗಿಯರು ಲವ್ ಜಿಹಾದಿಗೆ ಒಳಪಡ್ತಾರೆ ಅಂತ ಒಂದು ಸರ್ವೆ. ಇದು ಹುಡುಗಿಯರದ್ದು ಒಂದು ಕಡೆ. ಅದು ಈ ಕೇರಳದಂಥ ರಾಜ್ಯದಲ್ಲಿ 60,000 ಹುಡುಗಿಯರು ಕಾಣೆಯಾದಾಗ ಕ್ರಿಶ್ಚಿಯನ್ರು ಮತ್ತು ಹಿಂದೂಗಳು ಕೂಡ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡಿಕೊಂಡಾಗ ಅವರು NIAದವ್ರಿಗೆ ಆದೇಶ ಮಾಡಿದರು, ಇದು ಏನಿದೆ ನೋಡಿ ಅಂತ. ಅಷ್ಟೊತ್ತಿಗೆ ISISದಿಂದ 2 ಹುಡುಗಿಯರ ಡೆಡ್ ಬಾಡಿಗಳು ಭಾರತಕ್ಕೆ ಬರ್ತಾವೆ. ಅವು ಕೇರಳದ ಹುಡುಗಿಯರಾಗಿರ್ತಾವೆ. ಯಾರನ್ನು ಹುಡುಕ್ತಾ ಇದ್ರು ತಂದೆ ತಾಯಿ, ಆ ಹುಡುಗಿಯರ ಡೆಡ್ ಬಾಡಿಗಳು ಅವ್ರ ರಣಾಂಗಣದಲ್ಲಿ ISISನಲ್ಲಿ ಅವಾಗ ಇರಾಕ್ನಲ್ಲಿ ಹೋರಾಟ ನಡೆದಾಗ ಸತ್ತಂಥವ್ರು. ಇನ್ನು ಕೆಲವು ಜನ ಹುಡುಗಿಯರನ್ನು ಈ ಉಗ್ರವಾದಿಗಳಂತ ಏನಿರ್ತಾರೆ, ಅವ್ರು ಮದುವೆ ಆಗಿರೋದಿಲ್ಲ, ಅವರಿಗೆ ಅವ್ರ ಕ್ಯಾಂಪ್ಗಳಲ್ಲಿ ಅವ್ರಿಗೆ ಬೇಕಾಗತ್ತೆ ಅಂತ ತಿಳ್ಕೊಂಡು ಈ ಹುಡುಗಿಯರನ್ನ ಭರ್ತಿ ಮಾಡಿ ಕಳಿಸುವಂಥ
ಪ್ರಕರಣಗಳು ಅದರಲ್ಲಿ ಹೊರಗೆ ಬಂದು ಅವರು ಸುಪ್ರೀಂ ಕೋರ್ಟ್ಗೆ ವರದಿ ಒಪ್ಪಿಸಿದ್ರು, ಲವ್ ಜಿಹಾದ್ ಅಂತಂದಿದೆ, ಅದು ಆಗ್ತಾ ಇದೆ ಅಂತ. ಆವಾಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಅದನ್ನು ಒಪ್ಕೊಂಡು ಇದ್ರ ಜೊತೆಗೆ ಸಣ್ಣ ಮಕ್ಕಳು ಕಾಣೆ ಆಗ್ತಾ ಇದ್ದಾರೆ. 2 ವರ್ಷ 3 ವರ್ಷ 4 ವರ್ಷದ ಮಕ್ಕಳು ಓಣಿಯಲ್ಲಿ ಆಡ್ತಾ ಇರುವಾಗ ಮಕ್ಕಳ ಅಪಹರಣ ಆಗಿದೆ. ಎಷ್ಟು ಅಂತಂದರೆ ಛತ್ತೀಸ್ಗಢ, ಒಡಿಸ್ಸಾ ಮತ್ತು ಜಾರ್ಖಂಡ ಇಂಥ ಹಿಂದುಳಿದ ರಾಜ್ಯಗಳಲ್ಲಿ 60,000 ಮಕ್ಕಳು ಕಾಣೆಯಾಗಿದ್ದಾರೆ. ಅದರಲ್ಲಿ ಕೆಲವು ಮಕ್ಕಳು ಕೆಲವೊಂದು ಇದರಲ್ಲಿ ಸಿಕ್ಕಿದ್ದಾರೆ, ಕೇರಳದಲ್ಲಿ ಸಿಕ್ಕಿದ್ದಾರೆ. ಆ ಮಕ್ಕಳು 2-3 ವರ್ಷ ಸಿಗ್ತಾ ಇರಲಿಲ್ಲ. ಆ ಮಕ್ಕಳು ಯಾವ ತರ ಬಳಕೆ ಆಗ್ತಿದ್ದಾರೆ? ಅವರು ಇದೇ ಥರನೇ ಬಳಸ್ಕೊಳ್ತಾ ಇದ್ದಾರೆ. ಅವರನ್ನು ಜಿಹಾದಿಗಳನ್ನಾಗಿ ತಯಾರು ಮಾಡೋದಕ್ಕಾಗಿ ಅಥವಾ ಧರ್ಮ ಪ್ರಚಾರಕರನ್ನಾಗಿ ತಯಾರು ಮಾಡಿಕೊಳ್ಳೋ ಸಲುವಾಗಿ ಬೇರೆ ಬೇರೆ ಧರ್ಮದವರು ಅವ್ರನ್ನ ತಗೊಂಡು ಹೋಗಿ ಬಳಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ಇದ್ರ ವಿಸ್ತಾರ ದೊಡ್ಡದಿದೆ. ಇದಕ್ಕಾಗಿ ಒಂದು ದೊಡ್ಡ ಅಭಿಯಾನ ನಡೆಯಬೇಕಾದದ್ದು ಅವಶ್ಯಕತೆ ಇದೆ. ಜಿಹಾದ್ ಈ ಸಂಘಟನೆ ಚೆನ್ನಾಗಿದೆ, ಜಿಹಾದ್ನ ಮಣಿಸುವಂತಹ ಸಂಘಟನೆ ಬಲವಾಗಬೇಕಾ ಅಂತ? ಮಣಿಸೋದಕ್ಕಾಗಿ ಏನಾಗುತ್ತೆ, ಒಂದು ಸಾರಿ ನಮ್ಮ ಹುಡುಗಿಯರ ದೇಹ ಸಂಬಂಧ ಅವ್ರ ಜೊತೆ ಬಂತು ಅಂದ್ರೆ ತಂದೆ ತಾಯಿಗಳು ಹೇಳಿದ್ರು ಕೇಳೋದಿಲ್ಲ. ಅಂಥ ಪ್ರಕರಣಗಳು ನಮ್ಮ ಹತ್ರ ತಂದೆ ತಾಯಿಗಳು ತಗೊಂಡು ಬರ್ತಾರೆ. ತಂದೆ ತಾಯಿಗಳು ನೀನು ಬರದೇ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಸಾಯಿ ಹೋಗು ಅಂತಾರೆ. ಈ ಪರಿಸ್ಥಿತಿಗೆ ಹೋಗಿ ಮುಟ್ತಾರೆ ಒಂದೊಂದು ಸಾರಿ ಹುಡುಗಿಯರು. ಆವಾಗ ಇದಕ್ಕಾಗಿ ನಾವು ಸ್ವಲ್ಪ ಕೌನ್ಸಿಲಿಂಗ್ ಮಾಡುವ ಅವಶ್ಯಕತೆ ಇದೆ. ಕೌನ್ಸಿಲಿಂಗ್ ಸೆಂಟರ್ಸು ದೇಶದ ತುಂಬ ನಾವು ನಿಲ್ಲಿಸ್ಬೇಕಾಗತ್ತೆ ಅದಕ್ಕೆ. ಯಾಕಂದರೆ ಆ ಹುಡುಗಿಯರಿಗೆ ಆ ಮಾನಸಿಕತೆ ಇರೋದಿಲ್ಲ ಕೇಳೋದನ್ನು. ಯಾವುದೋ ಒಂದು ಇದಕ್ಕೆ ಬಲಿ ಬಿದ್ದು ಹೋಗಿರ್ತಾರೆ. ಅವರಿಗೆ ಸತ್ಯದ ಅರಿವನ್ನು ಉಂಟು ಮಾಡಿಕೊಂಡು, ನಮ್ಮ ಹಾಸ್ಪಿಟಲ್ನಲ್ಲೇ ಒಂದು ಲವ್ ಜಿಹಾದ್ ಆಯಿತು. ನಮ್ಮ ಆಪ್ರೇಷನ್ ಥಿಯೇಟ್ರ್ನಲ್ಲಿ ಒಬ್ಬ ಟೆಕ್ನಿಷಿಯನನ್ನು ಈತ ಭಾಳ ಒಳ್ಳೆ ಹುಡುಗಿದ್ದಾನ್ರಿ, ನೀವು ನೌಕರಿಗೆ ಇಟ್ಕೊಳ್ರಿ ಅಂತ. ಅವ್ನಿಗೆ 2 ಮದುವೆ ಆಗಿದ್ದು, 3 ಮಕ್ಕಳಿದ್ದು. ಆಮೇಲೆ ನಮ್ಮವೇ ಒಂದು 7-8 ಹುಡುಗಿಯರ ಜೊತೆ ಆತ ಸಂಪರ್ಕ ಇಟ್ಕೊಂಡ. ಒಂದು ದಿವಸ ಬಿದ್ದ ನಂತರ ಮೊಬೈಲ್ ತೊಗೊಂಡಿವಿ. ಆವಾಗ ತೋರಿಸಿದ್ರೆ ಅವ್ನು ಒಬ್ಬಳೇ ಅಲ್ಲ, ಇನ್ನೂ 8 ಹುಡುಗಿಯರ ಜೊತೆ ಸಂಪರ್ಕದಲ್ಲಿದ್ದ. ಆವಾಗ ನಾವು ಅವನ ಮೇಲೆ ಪೊಲೀಸ್ ಕೇಸ್ ಮಾಡಿ ಜೈಲಿಗೆ ಹಾಕಿಸಿ ಅವನಿಗೆ ಶಿಕ್ಷೆ ಮಾಡಿಸಿದ್ದೀವಿ. ಇದರರ್ಥ ನಾವು ಇಂಥ ಸಂಘಟನೆಗಳು ನಿಲ್ಲಬೇಕು, ಕಾನೂನಿನ ಪ್ರಕಾರವಾಗಿ ಕ್ರಮ ಕೈಗೊಳ್ಳಲಿಕ್ಕೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಯಾರ ಮಕ್ಕಳು ಹೋಗಿರ್ತಾರಲ್ಲ ಅವ್ರಿಗೆ ಯಾರೂ ಸಹಾಯ ಮಾಡೋದಿಲ್ಲ. ಒಂದು ಅಂದರೆ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ ಅಂತ ಅವ್ರು ಯಾರಿಗೂ ಹೇಳೋದಿಲ್ಲ. ಒಂದು ಎರಡನೇದ್ದು, ಹೇಳಿದರೆ ಯಾರು ಅಣ್ಣ ತಮ್ಮಂದರು ಅವ್ರನ್ನ ಹೀಯಾಳಿಸಿ ಮಾತಾಡ್ತಾರೆ ಹೊರತು ಅವ್ರಿಗೆ ಯಾರೂ ಸಹಾಯ ಮಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಸಂಘಟನೆಗಳು ಸಹಾಯ ಮಾಡ್ತಾ ಇರ್ತವೆ. ಈಗ ವಿಶ್ವ ಹಿಂದೂ ಪರಿಷತ್ ಆಗಿರಲಿ, ಬಜರಂಗ ದಳ ಆಗಿರಲಿ, ಧರ್ಮ ಜಾಗರಣ ಸಂಸ್ಥೆ ಆಗಿರಲಿ, ಅಥವಾ ಶ್ರೀರಾಮ ಸೇನೆ ಆಗಿರಲಿ, ಅಥವಾ ಇನ್ನೂ ಕೆಲವೊಂದು ಖಾಸಗಿ ಸಂಘಟನೆಗಳಿವೆ. ಈಗ ಬಿಹಾರದಲ್ಲಿ ಆರ್ಷ ವಿದ್ಯಾಮಂದಿರ ಅಂತಿದೆ ಒಂದು ಸಂಸ್ಥೆ. ಅದರಲ್ಲಿ ಒಂದು 32 ಜನ ಬೇರೆ ಬೇರೆ ಧರ್ಮಗಳಲ್ಲಿ ಹೋದವರೆಲ್ಲ ಮರಳಿ ಬಂದು ಒಂದು ಸಂಸ್ಥೆ ಕಟ್ಟಿದ್ದಾರೆ. ಅದರಲ್ಲಿ ಕೆಲವು ಜನ ಹೆಣ್ಮಕ್ಳಿದ್ದಾರೆ, ಗಂಡಸರಿದ್ದಾರೆ. ಅವರು ಒಳ್ಳೆಯ ಸಂಸ್ಥೆ ಕಟ್ಟಿದ್ದಾರೆ. ಆಮೇಲೆ ಇವರು ಬ್ರೇನ್ ವಾಶ್ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಅವ್ರ ಅನುಭವ. ಅದಕ್ಕಾಗಿ ಅವರು ಒಂದು ಸಿಲೆಬಸ್ ತಯಾರು ಮಾಡಿದ್ದಾರೆ. ಯಾರ್ಯಾರಿಗೆ ಯಾವ ಸಿಲೆಬಸ್ ಅಪ್ಲೈ ಮಾಡಬೇಕು, ಯಾವ ಮಾನಸಿಕತೆ ಇದೆ, ಇವರಿಗೆ 2 ತಿಂಗಳು ಬೇಕಾಗತ್ತೆ, 6 ತಿಂಗಳು ಬೇಕಾಗತ್ತೆ, ವರ್ಷ ಬೇಕಾಗುತ್ತೆ. ಅದಕ್ಕಾಗಿ ಹಾಸ್ಟೆಲ್ ತೆಗೆದಿದ್ದಾರೆ. ಅವರು ತೆಗೆದು ಅಲ್ಲಿಟ್ಕೊಂಡು ಆ ಮಕ್ಕಳಿಗೆ ಯಾವ ಹುಡುಗನೇ ಇರಲಿ ಅಥವಾ ಹುಡುಗಿನೇ ಇರಲಿ ಅವ್ರಿಗೆಲ್ಲ ಅವ್ರ ತಲೆಯಿಂದ ತೆಗೆದು ಹಾಕಿ ಅವ್ರನ್ನ ಮರಳಿ ತರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದು ದೇಶದ ತುಂಬ ಆಗುವಂಥ ಅವಶ್ಯಕತೆ ಇದೆ. ಒಂದು ಅಂದರೆ ಹೋಗಲೇಬಾರ್ದು ಆ ರೀತಿಯ ಒಂದು ಮನಸ್ಥಿತಿ ಒಂದು. ಅದರಲ್ಲಿ ಕೆಲವೊಂದು ಮಾಟ ಮಂತ್ರಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಗು ಕೇಳಿ ಬರ್ತಾ ಇದೆ. ಹಾಗಾದರೆ ನಾವು ನಮ್ಮದೇ ಆದಂಥ ಕೆಲವೊಂದು ತಂತ್ರ ಮಂತ್ರಗಳ ಬಳಕೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತ ನಮ್ಮ ಶಾಸ್ತ್ರಗಳಲ್ಲಿಯೂ ಇದೆ. ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಿದರೆ ನಮ್ಮ ಮಕ್ಕಳನ್ನು ಯಾರೂ ಮೋಹಿತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಹಿತ ನಮ್ಮಲ್ಲಿ ಕೆಲವೊಂದು ತಾಂತ್ರಿಕ ಕ್ಷೇತ್ರದ ಹಿರಿಯರ ಅಭಿಪ್ರಾಯ. ಮಾಡಿ ನೋಡ್ಲಿಕ್ಕೆ ಅಡ್ಡಿ ಇಲ್ಲ. ಯಾರಾದರೂ ಮತ್ತೊಬ್ಬರು ಇದನ್ನು ತಕ್ಷಣ ಇಲ್ಲ ಇದು ಮೂಢನಂಬಿಕೆ ಹಾಗೆ ಹೀಗೆ ಅಂತ ಜರಿಯೋದು ಬೇಗ ಸುಲಭ ಅದು. ಆದರೆ ಅದರಿಂದ ಏನು ಆಗೋದಿಲ್ಲ. ನಾವು ಪ್ರಯತ್ನ ಮಾಡಬೇಕು. ಆಮೇಲೆ ತಂದೆ ತಾಯಿಗಳಾದಂಥವ್ರು ಮಕ್ಕಳ ಜೊತೆ ಯಾವಾಗಲೂ ಒಳ್ಳೆಯ ಸಂಬಂಧ ಇಟ್ಕೊಂಡಿರ್ಬೇಕು. ತಮ್ಮ ಮಕ್ಕಳ ಜೊತೆ ನಮ್ಮ ಧರ್ಮದ ಬಗ್ಗೆ ಮಾತಾಡೋದನ್ನು ಕಲಿಬೇಕು. ತಾವು ಕೇರಳ ಫೈಲ್ಸ್ ನೋಡಿದರೆ ಆ ಹುಡುಗಿ ಕೊನೆಗೆ ಹೇಳ್ತಾಳೆ, ನಾ ಯಾಕೆ ಹೋದೆ ಅನ್ನೋದಕ್ಕೆ.
ನನಗೆ ಆ ಹುಡುಗನ ಜೊತೆ ಹೋದೆ. ಅವ್ರ ತಂದೆ ತಾಯಿ ದಿನಾಲೂ ಇಸ್ಲಾಂ ಧರ್ಮದ ಬಗ್ಗೆ ತುಂಬ ಪಾಠ ಹೇಳ್ಕೊಡ್ತಿದ್ರು. ನಮ್ಮ ತಂದೆ ತಾಯಿ ನನಗೆ ಇಷ್ಟು ದೊಡ್ಡವಳಾದರೂ ಒಂದೂ ದಿವಸ ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದು ಪಾಠ ಹೇಳಲಿಲ್ಲ, ಒಂದು ಮಾತು ಮಾತಾಡಲಿಲ್ಲ ನನ್ನ ಜೊತೆ. ಬರೀ ನೀನು ಅಭ್ಯಾಸ ಮಾಡು, ಮಾರ್ಕ್ಸ್ ತೊಗೊಂಡು ಬಾ, ನೌಕರಿ ಮಾಡು, ಬರೀ ಇದನ್ನೇ ಹೇಳಿದರು. ಆದ್ದರಿಂದ ನಾನು ಹೋದೆ ಅಂತ ಅವಳು ಹೇಳಿದ್ಲು. ಆದ್ದರಿಂದ ನಮ್ಮ ಮನೆಯಲ್ಲಿ ಧರ್ಮ ಸಂವಾದ ಆಗಬೇಕು ಅಂತ. ಬಸವ ತತ್ವ ಹಾಗೂ ಹಿಂದುತ್ವ ಮತ್ತೆ ಸನಾತನ ಇದ್ರ ಬಗ್ಗೆ ಸೂಕ್ತವಾಗಿ ಹೇಳಕ್ಕೆ ನೀವೇ ಸಾಧ್ಯ? ಮನೇಲಿ ಏನು ಹೇಳ್ಕೊಡ್ಬೇಕಾದ್ರೆ, ಅಂದ್ರೆ ಈಗ ಬಾಲ್ಯದಿಂದ ಯಾವ್ಯಾವ ಹಂತದಲ್ಲಿ ಏನ್ ಹೇಳ್ಕೊಟ್ರೆ ಸೂಕ್ತವಾಗಿರುತ್ತೆ ಅಂತ? ನೋಡಿ, ನಾವು ಎಲ್ಲ ಹೇಳ್ಕೊಡೋದಕ್ಕಿಂತಲೂ ನಮ್ಮ ಸಂಸ್ಕಾರಗಳು ಅಂತೀವಿ, ಷೋಡಶ ಸಂಸ್ಕಾರಗಳು, ಆ ಸಂಸ್ಕಾರಗಳನ್ನು ಸ್ವಲ್ಪ ತಿಳುವಳಿಕೆಯಿಂದ ಮಾಡಬೇಕು, ಚೆನ್ನಾಗಿ ಮಾಡ್ಬೇಕು. ಅದರಲ್ಲಿ ಎಲ್ಲ ಇದೆ. ಒಂದು, ನಮ್ಮ ಹಬ್ಬಗಳು, ಹುಣ್ಣಿಮೆಗಳು, ಉತ್ಸವಗಳಂತಿವೆ ಅಲ್ಲ, ಅವುಗಳನ್ನು ತಿಳಿದು ಆಚರಿಸುವಂತೆ ಮಾಡಬೇಕು. ಗಣಪತಿ ಉತ್ಸವ ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡಬೇಕು ಅಂತ. ಬಸವ ಜಯಂತಿ ಯಾಕೆ ಮಾಡ್ಬೇಕು? ನಮ್ಮ ಹಿರಿಯರು ಮಾಡ್ಕೊಂಡು ಬಂದರು. ಆದ್ದರಿಂದ ನಾವು ಯಾಕೆ ಮಾಡಬೇಕು ಅನ್ನೋದನ್ನು ಸರಿಯಾಗಿ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇಲ್ಲ. ಕಾರುಣ್ಯವೇ ಯಾಕೆ ಮಾಡಬೇಕು ಅಂತಂದ್ರೆ ನಾವು ಹೇಳೋದಿಲ್ಲ. ಶಿವರಾತ್ರಿ ಯಾಕೆ ಆಚರಿಸ್ಬೇಕು ಅಂದರೆ, ಯಾಕೆಂದ್ರೆ ಎಲ್ಲ ಹಿರಿಯರು ಮಾಡ್ತಾ ಬಂದಿದ್ದಾರೆ, ನಾವು ಮಾಡಬೇಕು. ಇಲ್ಲದೆ ಉದ್ದಟತನದ ಪ್ರಶ್ನೆ ಕೇಳ್ತೀಯಾ ಅಂತ ಹೀಗೆ ಬೆದರಿಸ್ಬಾರ್ದು ಮಕ್ಕಳಿಗೆ. ನಾವು ಚೆನ್ನಾಗಿ ತಿಳ್ಕೊಬೇಕು ನಮ್ಮ ಧರ್ಮದ ಬಗ್ಗೆ, ಧರ್ಮದ ಆಚರಣೆಗಳ ಬಗ್ಗೆ ತಿಳ್ಕೊಂಡು ನಮ್ಮ ಮಕ್ಕಳಿಗೂ ಸಹಿತ ಅದು ಆಚರಣೆಯಲ್ಲಿ ಬರುವಂತೆ ನಮ್ಮ ಆಧ್ಯಾತ್ಮಿಕ ಗ್ರಂಥಗಳಾಗಿರಲಿ, ನಮ್ಮ ಪುರಾಣಗಳಾಗಿರಲಿ, ನಮ್ಮ ಮಹಾಪುರುಷರ ಜೀವನ ಚರಿತ್ರೆಗಳಾಗಿರಲಿ, ಅಥವಾ ನಮ್ಮ ಧರ್ಮಾಚರಣೆಗಳು ಅಂತೇನಿವೆ, ಪೂಜೆ ಅರ್ಚನೆ ಇತ್ಯಾದಿಗಳಂತೇನಿವೆ, ಧ್ಯಾನ ಧಾರಣೆ ಅಂತೇನಿವೆ, ಇವುಗಳನ್ನು ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ, ಆಮೇಲೆ ನಮ್ಮನ್ನು ಗುರುತಿಸುವಷ್ಟಾದರೂ ನಾವು ನಮ್ಮ ಧರ್ಮಕ್ಕೆ ಬದ್ಧರಾಗಿರ್ತೀವಿ ಅನ್ನುವಂಥ ಇಂಥವುಗಳನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಕೊಟ್ರೆ. ಕುರುಹುಗಳು, ಧರ್ಮದ ಕುರುಹುಗಳು ಯಾವ್ಯಾವ್ದಾಗಿರುತ್ತೆ? ಕುರುಹುಗಳು ನಮ್ಮ ಮನೆ ಇರಬೇಕು. ಮನೆ ಎದುರಿಗೆ ಏನಾದರೂ, ಈ ಹಿಂದೂಗಳಾಗಿದ್ರು ಅಂದರೆ ಒಂದು ತುಳಸಿ ಗಿಡ ಇರುತ್ತೆ ಮನೆ ಎದುರಿಗೆ, ಮನೆ ಮೇಲ್ಗಡೆ ಓಂಕಾರ ಬರೆದಿರ್ತಾರೆ, ಅಥವಾ ಸುಸ್ವಾಗತ ಅಂತ ಬರೆದಿರ್ತೀವಿ ನಾವು. ಇಂಥವುಗಳನ್ನು ಬರಿತೀವಿ. ಮನೆಯೊಳಗೆ ಹೋದರೆ ಗೋಡೆ ನೋಡಿದರೆ ಗೊತ್ತಾಗತ್ತೆ, ನಮ್ಮ ದೇವತೆಗಳ ಫೋಟೋ ಇರ್ತವೆ. ವ್ಯಕ್ತಿ ಆ ವ್ಯಕ್ತಿಯನ್ನು ನೋಡಿದರೆ ಅವನ, ನಮ್ಮಲ್ಲಿ ಸಾಕಷ್ಟು ಹೇಳಿದ್ದಾರೆ. ಯಾರು, ಕೆಲವು ಜನ ಭಸ್ಮ ಹಚ್ಕೊಂಡಿರ್ತಾರೆ, ಕೆಲವು ಜನ ತ್ರಿಪುಂಡ್ರ ಹಾಕ್ಕೊಳ್ತಾರೆ, ಕೆಲವು ಜನ ತಿಲಕ ಇಟ್ಕೊಳ್ತಾರೆ, ಇನ್ನು ಕೆಲವು ಜನ ಕಂಠದಲ್ಲಿ ತುಳಸಿ ಮಾಲೆಗಳು, ಸ್ಫಟಿಕ ಮಾಲೆಗಳು ಮತ್ತು ರುದ್ರಾಕ್ಷಿ ಸರಗಳನ್ನು, ಸಾಧ್ಯ ಇದ್ದರೆ ಕೈಯಲ್ಲಿ ಕಟ್ಕೊಂಡಿರ್ತಾರೆ. ಇಂಥವುಗಳಿಂದ, ಅಥವಾ ಕೊರಳಲ್ಲಿ ಕೆಲವೊಂದು ಇವನು ಕಟ್ಕೊಳ್ತಾರೆ, ಲಾಕೆಟ್ಸ್ ಮುಂತಾದವುಗಳನ್ನು, ಇವುಗಳಿಂದ ನಾವು ಗುರುತಿಸುವಂತೆ ಇರಬೇಕು ಅಂತ. ರಾಜ್ಯದಲ್ಲಿ ಯಾವಾಗ ಓಲೈಕೆ ಶುರುವಾಗುತ್ತೆ, ಒಂದು ಧರ್ಮ ಇರ್ಬೋದು, ಮತದ ಓಲೈಕೆ ಇದ್ದಾಗ ಜನರು ಯಾವ ರೀತಿ ತಮ್ಮನ್ನು ಸಂಘಟಿಸ್ಕೋಬೇಕು ಅಂತ ಹೇಳಿದ್ರಿ. ಈಗ ಇಷ್ಟು ಹಿಂದುತ್ವದ ಬಗ್ಗೆ ಮಾತಾದ್ರೆ, ವೈಯಕ್ತಿಕವಾಗಿ ನಿಮ್ಮ ಆಶ್ರಮವನ್ನ ವೀಕ್ಷಣೆ ಮಾಡೋದಾದ್ರೆ, ನೀವು ಒಳ್ಳೆ ಹೋರಾಟಗಾರ ಅಂತ ಹೇಳಿ ಲಿಂಗಾಯತ ಹೋರಾಟದಲ್ಲಿ ಗೊತ್ತಾಗಿದೆ. ಸ್ವಾಮೀಜಿ ಹೇಳಿ ಅಂತ ಹೇಳಿ ಬೆಂಕಿ ಕಿಡಿಯಂತಹ ಮಾತುಗಳಿಂದ ಗೊತ್ತಾಗಿದೆ. ಒಳ್ಳೆ ಬಿಸ್ನೆಸ್ ಮ್ಯಾನ್ ಹೌದು ಅಂತ ಅನಿಸ್ತದೆ. ಯಾಕೆ ಅಂದ್ರೆ ಆರ್ಕಿಟೆಕ್ಟರ್ ಆಗಿ ಕಂಪ್ಲೀಟ್ ಆಗಿ ಇಡೀ ಆಶ್ರಮವನ್ನ ಕನ್ಸ್ಟ್ರಕ್ಟ್ ಮಾಡಿದಿರಿ. ಶಿಸ್ತನ್ನ ಕಲಿಸೋದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಶಿಬಿರಗಳನ್ನು ನಡೆಸ್ತಾ ಇದ್ದೀರಿ. ನಿಮ್ಮ ಈ ಅಂದ್ರೆ ಒಬ್ಬನೇ ವ್ಯಕ್ತಿ ಒಂದು ಕೆಲಸ ಮಾಡಿ ಇನ್ನೊಂದು ಮನೆ ಕೆಲಸ ಹೇಳಿದ್ರೆ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ನೀವಾದ್ರೆ ಒಂದು ಭಾಷಣದಲ್ಲಿ ಹೇಳಿದ್ರಿ, ಒಂದು ಮಗುವನ್ನ ಕೊಟ್ರೆ ಅವನು 20 ಕೆಲಸಗಳನ್ನ ಕಲ್ತು ತದನಂತರ ಅವನು ಜೀವನ ಕಟ್ಕೊಳ್ಳೋಕೆ ಆರ್ಥಿಕವಾಗೂ ಸಹ ನಿಲ್ಲೋದಕ್ಕೆ ಅವಕಾಶ ಇರದೆ ಅಂತ ಹೇಳಿ. ಈ ಸೀಕ್ರೆಟ್ ಅನ್ನ ಜನಕ್ಕೆ ಬಿಚ್ಚಿಟ್ರೆ ನೋಡಿ, ಅದರಲ್ಲಿ ಏನಿಲ್ಲ. ನಾವು ಒಬ್ಬನೇ ವ್ಯಕ್ತಿ 100 ಅಲ್ಲ 1000 ಕೆಲಸಗಳನ್ನು, ಎಲ್ಲ ಕೆಲಸ ನಾನು ಮಾಡ್ತಿರೋದಿಲ್ಲ. ಅದಕ್ಕಾಗಿ ನಾವು ಟೀಮ್ ಕಟ್ಕೋಬೇಕು. ಆಮೇಲೆ ಯಾವುದೇ ಒಂದು ಕೆಲಸ ಮಾಡಿದೀವಿ ಅಂದರೆ ಆ ಪ್ರಕಲ್ಪ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು. ಆ ರೀತಿ ಆ ಪ್ರಕಲ್ಪವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ನಾವು. ಈಗ ನಾನು ಹಾಸ್ಪಿಟಲ್ ಕಟ್ಟಿದರೆ ಹಾಸ್ಪಿಟಲ್ ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗುವಷ್ಟು ಅದನ್ನು ಸಶಕ್ತಗೊಳಿಸ್ಬೇಕು. ಅದರಿಂದ ಏನು ಲಾಭದ ಅಪೇಕ್ಷೆ ಇಲ್ಲ. ಅಲ್ಲಿ ಕೆಲಸ ಮಾಡುವಂಥ ಜನರಿಗೆ ಸಂಬಳ ಬರಬೇಕು, ಜನರಿಗೆ ಆರೋಗ್ಯದ ಸೌಕರ್ಯ ಒದಗಿಸ್ಬೇಕು, ಅಷ್ಟನ್ನು ಮಾಡಿಬಿಟ್ಟೆ. ಅದರಂತೆ ನಮ್ಮ ಕೃಷಿಯಲ್ಲಿಯೂ ಸಹಿತ ನನಗೆ ಬಹಳ ಬರದೇ ಇದ್ರೂ ಚಿಂತಿಲ್ಲ. 100 ಜನ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪಶು ಪಕ್ಷಿಗಳು ಬದುಕ್ತಾ ಇದ್ದಾವೆ. ಅವುಗಳಿಗೆ ಅಷ್ಟು ನಡೆಸ್ಕೊಂಡು ಹೋದ್ರೆ ಸಾಕು. ಅಷ್ಟು ದಕ್ಷತೆಯಿಂದ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ಪ್ರಕಲ್ಪಗಳನ್ನು ನಮ್ಮ ಮಠದಲ್ಲಿ ಒಂದು ಮ್ಯೂಸಿಯಂ ನಡೆಸ್ತಾ ಇದ್ದೀನಿ.
ಆ ಮ್ಯೂಸಿಯಂನಿಂದ ಪ್ರತಿ ದಿವಸ ಆದಾಯ ಬರುತ್ತೆ. ಆ ಆದಾಯದಿಂದ ಕೆಲವೊಂದು ಸಾಮಾಜಿಕ ಕಾರ್ಯಗಳನ್ನು ನಾನು ಮಾಡಲಿಕ್ಕಾಗತ್ತೆ. 100, 200, 300 ಶಾಲೆಗಳನ್ನು ದತ್ತಕ್ಕೆ ತಗೊಂಡು ಪ್ರತಿಯೊಬ್ಬ ಊರಿನಲ್ಲಿರುವಂಥ ನಮ್ಮ ಶಿಕ್ಷಣ ಮಿತ್ರರಂತೇನಿದ್ದಾರೆ, ಮೈತ್ರಿಣಿ ಅಂತೇನಿದ್ದಾರೆ, ಅವ್ರಿಗೆ ನಾವು ಮಾನಧನವನ್ನು ಕೊಡಲಿಕ್ಕಾಗತ್ತೆ, ಮಕ್ಕಳಿಗೆ ಏನಾದರೂ ಮಾಡಲಿಕ್ಕಾಗತ್ತೆ. ಆಮೇಲೆ ವರ್ಷದ ತುಂಬ ಈ ರೈತರಿಗಾಗಿ, ಯುವಕರಿಗಾಗಿ, ಆಮೇಲೆ ಮಹಿಳೆಯರಿಗಾಗಿ ಉದ್ಯೋಗ, ವ್ಯವಸಾಯ, ಕೃಷಿಯ ತರಬೇತಿ ಶಿಬಿರಗಳನ್ನು ನಾವು ನಡೆಸ್ಕೊಂಡು ಹೋಗುವಂಥದ್ದನ್ನೇ ಮಾಡಲಿ. ಇದು ಅಲ್ಲದೆ ಬೇರೆ ಬೇರೆ ಕ್ಯಾಂಪ್ಗಳನ್ನು ಮಾಡೋದು. ತಾವು ಹೇಳಿದ ಹಾಗೆ ಗುರುಕುಲ ಮಾಡ್ತಾ ಇದ್ದೀವಿ. ಆ ಗುರುಕುಲದಲ್ಲಿಯೂ ಸಹಿತ ಮಕ್ಕಳನ್ನ ನಮ್ಮ ಕೈ ಕೊಟ್ಟರೆ ಒಂದು 10-12 ವರ್ಷದಲ್ಲಿ 10-20 ಕೆಲಸಗಳನ್ನು ಮಾಡಲಿಕ್ಕೆ, ಏನೋ ಒಂದು ಮಳೆ ಜಡಿಬೇಕಾದ್ರೂ ಸಹಿತ ಯಾರೋ ಕಾರ್ಪೆಂಟ್ರನ್ನ ಕರೆಸಿದ್ರೆ ಇದು ನಮ್ಮ ಇದು ಅದು ಯೋಗ್ಯತೆ ಅಲ್ಲ, ನಾವು ಅಯೋಗ್ಯರು ಅಂತ ಆಗ್ತೀವಿ. ಏನೋ ಒಂದು ಮನೆಯಲ್ಲಿ ಒಂದು ವೈರ್ ಹರಿದಿದೆ ಅಂದರೆ ಅದಕ್ಕೂ ಸಹಿತ ನಾವು ಮೇಸ್ತ್ರಿನ ಕರೆಸ್ಬೇಕು. ಹೇಗೆ ಆಗ್ಬಾರ್ದು, ನಮಗೆ ಬರಬೇಕು ಈ ಕೆಲಸಗಳು. ನನಗೆ ಕಾರ್ಪೆಂಟ್ರಿನೂ ಬರಬೇಕು, ನನಗೆ ಮಡಿಕೆ ಮಾಡಲಿಕ್ಕೂ ಬರಬೇಕು, ನನ್ನ ಗೋಡೆ ಕಟ್ಟಲಿಕ್ಕೂ ಬರಬೇಕು, ನನಗೆ 1-2 ಪಾಯಿಂಟ್ ವೆಲ್ಡಿಂಗ್ ಹೊಡ್ಕೊಂಡು ನನ್ನ ಮನೆ ಕೆಲಸ ನಾನು ಮಾಡ್ಕೊಳ್ಳಿಕ್ಕೂ ಬರಬೇಕು, ನನ್ನ ಬಟ್ಟೆ ಹೊಲ್ಕೊಳ್ಳಿಕ್ಕೂ ನನಗೆ ಬರಬೇಕು, ಸುಮಾರು ವಸ್ತುಗಳನ್ನು ತಯಾರಿಸಲಿಕ್ಕೆ ಬರಬೇಕು, ಕೃಷಿ ಬರಬೇಕು, ನನಗೆ ಕೃಷಿ ಉತ್ಪಾದನೆಗಳ ಮೇಲೆ ಪ್ರಕ್ರಿಯೆಯನ್ನು, ಪ್ರಸಂಸ್ಕರಣವನ್ನು ಮಾಡುವಂಥ ಕೆಲಸ ಬರಬೇಕು. ಹೀಗೆ 10 ಹಲವು ಚಟುವಟಿಕೆಗಳನ್ನು ಮಕ್ಕಳಿಗೆ ಕಲಿಸ್ತೀವಿ. ಅದು ಪುಕ್ಕಟೆಯಾಗಿ ವಿದ್ಯೆ, ವಸತಿ ಮತ್ತು ಭೋಜನ ಇವುಗಳನ್ನು ಆ ಮಕ್ಕಳಿಗೆ ಕೊಟ್ಟು, ಆಮೇಲೆ ಅದೇ ಮಕ್ಕಳಿಂದ ಕೆಲವು ವಸ್ತುಗಳನ್ನು ತಯಾರು ಮಾಡಿಸ್ತೀವಿ, ಮಾಡಿಸಿ ಅದನ್ನು ಮಾರಾಟ ಮಾಡ್ತೀವಿ. ಮಾರಾಟ ಮಾಡಿ ಬಂದ ಹಣವನ್ನು ಅದನ್ನು ಅವ್ರ ಹೆಸರಲ್ಲೇನೆ ಇಟ್ಟು, ಯಾಕೆಂದರೆ ಆ ಪ್ರಕಲ್ಪ ಸ್ವತಂತ್ರವಾಗಿ ನಡ್ಕೊಂಡು ಹೋಗ್ಬೇಕಲ್ಲ. ನಾವು ಹೊರಗಿಂದ ಎಷ್ಟು ದಿವಸ ಹಣ ಹಾಕೋದು, ಕೆಲವು ದಿವಸ ಹಾಕಿದ್ದೀವಿ. ಈಗ ಮಕ್ಕಳೇ ತಮ್ಮ ಆದಾಯದಿಂದ ಅದನ್ನು ನಡೆಸುವಂತೆ, ಆಮೇಲೆ ಅದರಲ್ಲಿಯೂ ಹಣ ಉಳಿತು ಅಂದರೆ ಆ ಮಕ್ಕಳಿಗೆ ಮನೆಗೆ ಹೋಗುವಾಗ ಹಣ ಕೊಟ್ಟು ನೀವು ನಿಮ್ಮ ಮನೆಗೆ ಹೋದ ನಂತರ ನಿಮ್ಮದೇ ಆದಂಥ ವ್ಯವಸಾಯ ಕಟ್ಕೊಳ್ಳಿ, ಬೇರೆಯವ್ರ ಹತ್ರ ನೌಕರಿ ಮಾಡಬಾರ್ದು ಅಂತ ನಮ್ಮ ಇಚ್ಛೆ. ಅದನ್ನು ಮಾಡ್ತಾ ಇದ್ದೀವಿ. ಅದೊಂದು ಪ್ರಯೋಗ ಮಾಡ್ತಾ ಇದ್ದೀವಿ, ಯಶಸ್ಸು ಕೊಡುತ್ತೆ ಅಂತ ನಾನಿದು. ಏನೇ ಮಾಡಿದರೂ ಸಹಿತ ಇನ್ನೂ ತುಂಬ ಕೆಲಸಗಳಿವೆ ಮಾಡಬೇಕು. ಆದರೆ ಎಲ್ಲವುಗಳನ್ನು ಒಂದೊಂದನ್ನು ಗಟ್ಟಿಗೊಳಿಸಿ ಅದರ ಕಾಲ ಮೇಲೆ ನಿಲ್ಲಿಸೋದು, ಮತ್ತೊಂದು ಕೈ ಹಾಕೋದು. ಕಲ್ಲಿನ ಕೋಟೆಯಂತಹ ಸಾಮ್ರಾಜ್ಯ ಕಟ್ಟಿದ್ದೀನಿ ಅನ್ನೋದು ನಿಮ್ಮ ಈ ಸಾಕ್ಷಿಗಳಿಂದ ಗೊತ್ತಾಗ್ತಾ ಇದೆ. ಆದ್ರೆ ಒಬ್ಬರ ಸ್ವಾಮೀಜಿ ಇಷ್ಟೆಲ್ಲ ಜನರನ್ನ ಸ್ವಾವಲಂಬಿ ಮಾಡಬಹುದು, ಅವರ ಬದುಕನ್ನ ಕಟ್ಕೊಡ್ಬಹುದು, ಭವಿಷ್ಯ ಕಟ್ಕೊಡ್ಬಹುದು. ಒಂದು ಸರ್ಕಾರ ರಸ್ತೆನ ಉದಾಹರಣೆ ತಗೊಂಡ್ರೆ, ನಿಮ್ದು ರಸ್ತೆಗಳಲ್ಲಿ ಗುಂಡಿ ಇಲ್ಲ, ಇಲ್ಲಿ ಜೋರ್ ಮಳೆ ಬರುತ್ತೆ, ದಾಖಲೆಯ ಮಳೆ ಬರುತ್ತೆ. ಅದೇ ನೀವು ಬೆಂಗಳೂರು ಅಂತದ್ನ ಉದಾಹರಣೆ ತಗೊಂಡ್ರೆ, ಅಭಿವೃದ್ಧಿ, ಕಾರ್ಪೊರೇಟ್ ಜಗತ್ತು, ಗುಂಡಿ ಮೇಲೆ ಗುಂಡಿ ಇದೆ. ಆದ್ರೆ 1-1.5 ಕಿಲೋಮೀಟರ್ ಹಾಕಕ್ಕೆ 2 ಕೋಟಿ ರೂಪಾಯಿ ಬಿಡುಗಡೆ ಆಗುತ್ತೆ ಪ್ರತಿ ವರ್ಷ. ಮೈಂಟೆನೆನ್ಸ್ ಪೀರಿಯಡ್ ಇರುತ್ತೆ, ಮೇಂಟೆನೆನ್ಸೇ ಆಗಲ್ಲ. ನೀವು ಕೆಲಸ ಮಾಡ್ಸಿರೋರಾಗಿ ಕೇಳ್ಬೇಕಾಗತ್ತೆ. ಅದ್ ಹೇಗ್ ಸಾಧ್ಯ ಅಭಿವೃದ್ಧಿ ದುಡ್ಡೆಲ್ಲ? ಹೌದಾ, ಅದು ಏನಿಲ್ಲ, ಜನ ಭಯಪಟ್ಕೊಳ್ತಾರೆ. ಇಲ್ಲಿ ಕೆಲಸ ಮಾಡುವಂಥ ಕಾಂಟ್ರಾಕ್ಟರ್ಸು, ಆ ಕಣೇರಿ ಮಠದ ಕಡೆ ರೋಡ್ ಹೋಗ್ತಾ ಇದೆ, ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಸ್ವಾಮೀಜಿಯವರು ಏನಾದರೂ ಅಧಿಕಾರಿಗಳಿಗೆ ತಿಳಿಸಿದ್ರು ಅಂತಂದರೆ ನಾವು ಬ್ಲ್ಯಾಕ್ ಲಿಸ್ಟ್ ಹಾಕ್ತೀವಿ, ಆದ್ದರಿಂದ ಕೆಲಸ ಒಳ್ಳೆಯದ. ಅವರು ಏನೂ ಅಪೇಕ್ಷೆ ಪಡುವಂಥವ್ರಲ್ಲ, ಆದರೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಅಪೇಕ್ಷೆ ಇರುತ್ತೆ. ಆದ್ದರಿಂದ ನಾವು ಒಳ್ಳೆ ಕೆಲಸ ಮಾಡಬೇಕು, ಇದು ಮಠಕ್ಕೆ ಹೋಗೋ ಅವ್ರ ಮನಸ್ಸಿನಲ್ಲಿಯೂ ಸದ್ಭಾವನೆ ಇಲ್ಲ, ಸುಮ್ಮನೆ ಏನೋ ಹಾಕಿ ಏನೋ ತೊಗೊಂಡು ಹೋಗೋಣ ಅಂತ ಹೀಗಿಲ್ಲ. ಆ ರೀತಿಯ ಒಂದು ಸಾತ್ವಿಕ ಭಯ ಅವರಲ್ಲಿ. ನಾನು ಕೋಟೆ ಗೋಡೆ ಕಟ್ಕೊಂಡದ್ದು ಅಂದರೆ ಚಾರಿತ್ರಿಕವಾಗಿ ಎಲ್ಲಿಯೂ ಸಹಿತ ಯಾವ ಇದಕ್ಕೂ ಸೋತಿಲ್ಲ, ಗಟ್ಟಿಮುಟ್ಟಾಗಿ ನನ್ನ ಜೀವನ ಕಟ್ಕೊಂಡಿದ್ದೀನಿ. ಎಲ್ಲಿಯೂ ನನಗೆ ಜನ ಬೆರಳು ಮಾಡಿ ತೋರಿಸುವಂಥ ಜೀವನ ಸಾಗಿಸೋದಿಲ್ಲ. ನಾನು ಯಾರ ಹತ್ರ ಅನಾವಶ್ಯಕವಾಗಿ ಕೈ ಒಡ್ಡೋದೇ ಆಗಲಿ, ಅಥವಾ ಯಾವುದೇ ಚಾರಿತ್ರಿಕ ವಿಷಯದಲ್ಲಿ ಲೂಸ್ ಆಗಿ ವರ್ತನೆ ಮಾಡೋದಾಗಲಿ, ಇಂಥವುಗಳನ್ನು ಕೆಲವು ಜನ ಈ ಪ್ರಕರಣ ಸ್ಟಾರ್ಟ್ ಆಯ್ತಲ್ಲ, ಈ ಲಿಂಗಾಯತ ಆಂದೋಲನ, ಅದರಲ್ಲಿ ಕೆಲವು ಜನರು ಈ ಕಾಡಸಿದ್ದೇಶ್ವರ ಸ್ವಾಮಿಗಳು ಎದರಲ್ಲಿ ಸಿಗ್ತಾರೆ ಅಂತ ತಿಳ್ಕೊಂಡು ಒಂದು 4-6 ಜನರನ್ನು, ನಾನು ಯಾವ ಊರಲ್ಲಿ ಹುಟ್ಟಿದ್ನೋ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಾನು ಪ್ರವಾಸ ಎಲ್ಲೆಲ್ಲಿ ಹೋಗಿ ಬಂದೀನಿ ಅಲ್ಲೆಲ್ಲ ಜನರನ್ನ ಬಿಟ್ಟು ಏನಾದರೂ ಇವ್ರು ಹುಳುಕುಗಳು ಸಿಗ್ತವೇನೋ ಅಂತ ಹುಡುಕಾಡಿದ್ರು. ಪಾಪ ಅವ್ರಿಗೇನೂ ಕೈಗೆ ಸಿಗಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ನನ್ನ ಕೋಟೆ ಭದ್ರವಾಗಿದೆ ಅಂತ. ನನ್ನ ಯಾವ ಹುಳುಕನ್ನು ನೀವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಪಾರದರ್ಶಕವಾಗಿ ಬದುಕ್ತಾ ಇದ್ದೀನಿ ಎಲ್ಲರ ಜೊತೆ. ನಾನು ಒಳಗೊಂದು ಹೊರಗೊಂದು ಹೀಗೇನು ಇಲ್ವೇ ಇಲ್ಲ. ರಸ್ತೆ ಗುಂಡಿಯಲ್ಲಿ ಯಾರು ಬಿದ್ರೆ ಅವರು ಸಾವು ಖಚಿತವಾಗಿರುತ್ತೆ. ಭ್ರಷ್ಟರಾಗಿರುವಂತವ್ರು ಸ್ವಚ್ಛತಾ ಜೀವನದ ಬಗ್ಗೆ
ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಅಭಿವೃದ್ಧಿ ಮಾಡಿರೋರು ನೀವು. ಅಭಿವೃದ್ಧಿ ಬೆಂಗಳೂರು ಸಿಕ್ಕಾಪಟ್ಟೆ ಜನರಿಗೆ, ಕೋಟ್ಯಾಂತರ ಜನರಿಗೆ ಬದುಕನ್ನ ಕೊಟ್ಟಿದೆ. ಅಲ್ಲಿ ರಸ್ತೆಗಳನ್ನ ಕಂಪೇರ್ ಮಾಡಿ ಮಾತಾಡೋದಾದ್ರೆ ಯಾವ ಸರ್ಕಾರ ಬಂದ್ರು ಹೀಗೆ ಮಾಡ್ತಾರೆ. ಪ್ರತಿ ಸಲ ಅದಕ್ಕೆ ದುಡ್ಡು ಬಿಡುಗಡೆ ಆಗುತ್ತೆ, ಸಾವಿರಾರು ಕೋಟಿ. ಅದು ಸರ್ಕಾರ ಯಾರದೇ ಇರಲಿ, ನಮ್ಮ ಅಣ್ಣ ತಮ್ಮಂದಿರೇ ಅಲ್ಲಿರ್ತಾರೆ. ಯಾರದೇ ಇದ್ದರೂ ನಮ್ಮ ಅಣ್ಣ ತಮ್ಮಂದಿರು, ಅದು ಶಾಸಕಾಂಗ ಆಗಿರ್ಬೋದು ಅಥವಾ ಕಾರ್ಯಾಂಗ ಆಗಿರ್ಬೋದು, ಅವುಗಳಲ್ಲಿ ಕೆಲಸ ಮಾಡುವಂಥ ನಮ್ಮ ಅಣ್ಣ ತಮ್ಮರು ಆ ಪ್ರವೃತ್ತಿ ಬದಲಾಗಬೇಕಷ್ಟೇ. ವೃತ್ತಿ ಚೆನ್ನಾಗೇ ಇದೆ, ಪ್ರವೃತ್ತಿ ಸರಿ ಇಲ್ಲ. ಆ ಪ್ರವೃತ್ತಿ ಬದಲಾಗಬೇಕು. ಪ್ರವೃತ್ತಿ ಬದಲಾಗೋದಕ್ಕೆ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಪ್ರಯತ್ನ ಮಾಡುವಂಥ ಅವಶ್ಯಕತೆ ಇದೆ. ರಾಜ್ಯಗಳ ಬಗ್ಗೆ ಮಾತಾಡಿದ್ವಿ. ಈಗ ದೇಶಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ವಿದೇಶಿ ಪ್ರವಾಸಕ್ಕೆ ಒಂದ್ ಸ್ವಲ್ಪ ಕಡಿವಾಣ ಹಾಕಿ ದೇಶದ ಭದ್ರತೆಗೆ ನೋಡಿ ಚಿನ್ನ ಖರೀದಿಯ ವ್ಯಾಮೋಹವನ್ನ ತ್ಯಜಿಸಿ ಅಂತ ಹೇಳಿ 7 ಸೂತ್ರಗಳನ್ನ ಹೇಳಿದ್ದಾರೆ. ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್, ಚಿನ್ನಕ್ಕೆ ಮಹಿಳೆಯರು ತುಂಬಾ ಆಸೆ ಪಡ್ತಾರೆ, ದುಡ್ಡು ಹಾಕಿದ್ರೆ ಹೆಚ್ಚಾಗುತ್ತೆ ಅಂತ ಹೇಳಿ ನೀವ್ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿರೋರು, ಜೊತೆಗೆ ಅವ್ರು ಕೊಟ್ಟಿರೋ ಸಂದೇಶದ ಬಗ್ಗೆ ನೀವು ಅವಲೋಕನ ಮಾಡಿದಾಗ ಅವರು ರಾಷ್ಟ್ರದ ಹಿತವನ್ನ ಕಣ್ಣೆದುರಿಗೆ ಇಟ್ಕೊಂಡು ಈ ಮಾತನ್ನು ಹೇಳಿದ್ದಾರೆ. ನಾವು ಈಗಿರುವಂಥ ಸ್ಥಿತಿಯಲ್ಲಿ ಭಾಳ ಚೆನ್ನಾಗಿದ್ದೀವಿ. ಸ್ವಾವಲಂಬಿ ಆಗಿದ್ದರೂ ಸಹಿತ 16% ಬೆಲೆ ಏರಿಕೆ ಮಾಡಿದೆ ಡೀಸೆಲ್ ಪೆಟ್ರೋಲ್ನಲ್ಲಿ. ನಾವಿನ್ನೂ ಮಾಡಿರಲಿಲ್ಲ, ಈಗ 3 ರೂಪಾಯಿ ಮಾಡಿದ್ದಾರೆ ಬರೀ. ಇನ್ನೂ ಎಷ್ಟೊತ್ತಿಗೆ ಭಾಳ ಹೆಚ್ಚಾಗಬೇಕಾಗಿತ್ತು, ಆಗಿಲ್ಲ. ಈ ಉಳಿದ ರೇಟ್ಗಳನ್ನು ಸಹಿತ ಇನ್ನೂ ಕಾಪಾಡ್ಕೊಂಡಿದ್ದಾರೆ. ಅಂದರೆ ಆರ್ಥಿಕ ಸ್ಥಿತಿ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಇದು ಹದಗೆಡಬಾರ್ದು ಅಂತ ತಿಳ್ಕೊಂಡು ಏನೇ ಖರೀದಿ ಮಾಡಬೇಕಂದ್ರೂ ಸಹಿತ ನಮ್ಮ ಹಣ ಚಲಾವಣೆ ಅಂತ ಏನಿದೆಯಲ್ಲ, ಡಾಲರ್ ಅಥವಾ ವಿದೇಶಿ ವಿನಿಮಯ ಅಂತ ಏನಿದೆಯಲ್ಲ, ಅದು ಹೆಚ್ಚು ಖರ್ಚಾಯಿತು ಅಂದ್ರೆ ದೇಶ ಬಡವಾಗತ್ತೆ. ನಮ್ಮ ಹುಂಡಿಯಲ್ಲಿ ವಿದೇಶಿ ವಿನಿಮಯ ತುಂಬ ಚೆನ್ನಾಗಿ ತುಂಬಿಕೊಂಡಿತ್ತು ಅಂದರೆ ನಾವು ಗಟ್ಟಿಮುಟ್ಟಾಗಿರ್ತೀವಿ. ಆದ್ದರಿಂದ ಕೆಲವು ತಿಂಗಳುಗಳವರೆಗೆ ತಾವು ನಮ್ಮ ಹಣ ಹೊರಗೆ ಹೋಗೋದನ್ನು ತಪ್ಪಿಸ್ರಿ ಅಂತ ಇಷ್ಟೇ ಹೇಳಿದ್ದಾರೆ. ನಾವು ವಿದೇಶ ಪ್ರವಾಸ ಮಾಡಿದರೆ ನಮ್ಮ ಹಣ ಡಾಲರ್ನಲ್ಲಿ ಹೋಗುತ್ತೆ. ನಾವು ಗ್ಯಾಸ್ ಹೆಚ್ಚು ಖರ್ಚು ಮಾಡಿದರೆ, ಡೀಸೆಲ್ ಪೆಟ್ರೋಲ್ ಹೆಚ್ಚು ಖರ್ಚು ಮಾಡಿದ್ರೆ, ಯಾಕಂದರೆ ಇದು ಖರೀದಿಸಿ ಹೊರಗಿಂದ ತರುವಂಥದ್ದು. ಆಮೇಲೆ ಅವ್ರು ಹೇಳಿದರು ವಿದೇಶಿ ಪ್ರವಾಸ ಕಡಿಮೆ ಮಾಡಿರಿ ಅಂತ. ವಿಮಾನಗಳಿಗಾಗಿ ನಾವು ಖರ್ಚು ಮಾಡಿದರೆ ಆ ಹಣ ಹೊರಗೆ ಹೋಗುತ್ತೆ. ಹೀಗೆ ಯಾವ ಹಣ ದೇಶವನ್ನು ಬಿಟ್ಟು ಹೊರಗೆ ಹೋಗುತ್ತಲ್ಲ, ಅಂಥದ್ರ ಸಂಬಂಧದಲ್ಲಿ ಈಗ ಬಂಗಾರ ಖರೀದಿ ಮಾಡಿದ್ದೀವಿ ಅಂದರೆ, ಬಂಗಾರ ನಮ್ಮ ದೇಶದಲ್ಲಿ ಅಷ್ಟು ಬೆಳೆಯೋದಿಲ್ಲ, ನಾವು ಉತ್ಪಾದನೆ ಮಾಡೋದಿಲ್ಲ. ಆದ್ದರಿಂದ ಅದು ಹೊರಗೆ ಹೋಗುತ್ತೆ ಹಣ. ಆಮೇಲೆ ಅದನ್ನು ಖರೀದಿ ಮಾಡದೇ ಇದ್ದರೆ ನಮಗೇನು ಮರಣ ಬರೋದಿಲ್ಲ. ಕೆಲವು ದಿವಸಗಳವರೆಗೆ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕಷ್ಟೇ. ಇಟ್ಕೊಂಡ್ರೆ ಅದ್ರ ಬದಲಿಗೆ ಮತ್ತೊಂದನ್ನು ಮಗದೊಂದನ್ನು ನೀವೊಂದು ಭೂಮಿ ತೊಗೊಂಡು ಇಟ್ಕೊಂಡ್ರು ಸಹಿತ ಆ ಭೂಮಿ ಹಣ ಏನು ಕಡಿಮೆ ಆಗೋದಿಲ್ಲ. ಅಥವಾ ಮತ್ತೊಂದು ಯಾವುದೋ ಹಣವನ್ನು ನೀವು ವಿಷಯವನ್ನು ಖರೀದಿ ಮಾಡಿ ಇಟ್ಕೊಂಡ್ರೆ ನಿಮ್ಮ ಡಿಪಾಸಿಟ್ ಆಗುತ್ತೆ. ಆದ್ದರಿಂದ ಅತಿ ಲೋಭದ ಮೇಲೆ ನಾವು ಒಂದೊಂದು ಸಾರಿ ಬಹಳ ನಿಯಂತ್ರಣ ತರಲೇಬೇಕಾಗತ್ತೆ. ಒಟ್ಟಿನಲ್ಲಿ ನಮ್ಮ ಹಣ ವಿದೇಶಿ ವಿನಿಮಯದ ಮೂಲಕ ದೇಶ ಬಿಟ್ಟು ಹೊರಗೆ ಹೋಗಬಾರ್ದು. ಅದು ದೇಶದಲ್ಲೇ ಉಳಿದ್ರೆ ಇಲ್ಲೇ ತಿರುಗಾಡುತ್ತೆ. ನಾವು ಸಶಕ್ತರಾಗಿ ಮಜಬೂತರಾಗಿ ಇರ್ತೀವಿ ಅನ್ನೋ ದೃಷ್ಟಿಯಿಂದ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ಅವರ ಕಳಕಳಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಅದರಲ್ಲಿ ದೋಷಗಳನ್ನು ಹುಡುಕ್ತಾ ಹಾಗೆ ಹೀಗೆ ಅಂತ ತಿಳ್ಕೊಂಡು ಅದನ್ನೇ ಒಂದು ವಿಷಯವಾಗಿ ಇಟ್ಕೊಂಡು ಚರ್ಚೆ ಮಾಡುವಂಥದ್ದಲ್ಲ. ಅವ್ರು ಏನೇ ಹೇಳಿದರೂ ಸಹಿತ ಈ ನಾಡಿನ ಕಟ್ಟ ಕಡೆಯ ವ್ಯಕ್ತಿ, ಅವನ ಹಿತಕ್ಕಾಗಿ ಏನು ಬೇಕೋ ಅದನ್ನು ಹೇಳಿದ್ದಾರೆ ಅನ್ನೋದನ್ನು ತಿಳಿದವರು ಎಲ್ಲರೂ ಗಮನಿಸಬೇಕು. ಇನ್ನು ಕೆಲವು ಜನ ಅದನ್ನ ತಿಳ್ಕೊಂಡಿದ್ದಾರೆ, ಆದರೂ ಸಹಿತ ವಿರೋಧಕ್ಕೆ ವಿರೋಧ ಮಾಡಬೇಕು ಅಂತ ಏನೇನೋ ಬಾಯಿ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ. ಅದು ಸರಿಯಲ್ಲ. ಸ್ವಜನ, ಸ್ವಜಾತಿ ಈ ವಿಚಾರದಲ್ಲಿ ನೀವು ಬಗ್ಗವರಲ್ಲ ಅಂತ ಗೊತ್ತಾಗಿದೆ. ಲಿಂಗಾಯತ ಸಮಾಜದ ವಿಚಾರದಲ್ಲಿ ನೀವು ಹೇಗೆ ನಿಂತ್ಕೊಂಡ್ರಿ ಅಂತ ಹೇಳಿ. ಆದ್ರೆ ನಿಮ್ಗೆ ಆ ಸಂದರ್ಭದಲ್ಲಿ ನಿಮ್ ಜೊತೆಗೆ ನಿಂತ್ಕೊಂಡವರು ಬಹುತೇಕ ಬಿಜೆಪಿಯವರು. ಬಿಜೆಪಿ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ ಸ್ವಾಮೀಜಿಗೆ, ಹಾಗಾಗಿ ಹಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಅವರು ಸಾಕಷ್ಟು ಕಡೆ ಹೇಳಿಕೆ ಅನ್ನುವಂತ ಪ್ರಯತ್ನ ಮಾಡಿದ್ದಾರೆ. ಹೌದಾ? ಸಾಫ್ಟ್ ಕಾರ್ನರ್ ಅದು ಅವ್ರ ರಾಜಕೀಯ ಮಾತದು, ಅವ್ರು ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ನವ್ರು ತುಂಬ ಜನ ಆ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ರು. ಅವ್ರು ಪ್ರತಿಯೊಬ್ಬರು ಫೋನ್ ಮಾಡಿ ಹೇಳ್ತಿದ್ರು, ಸ್ವಾಮೀಜಿ ನಿಮ್ಮ ಜೊತೆ ನಾವು ಓಪನ್ನಾಗಿ ಕಂಡ್ಕೊಂಡ್ರೆ ಸ್ವಲ್ಪ ನಮಗೆ ತೊಂದರೆ ಆಗುತ್ತೆ ಅಂತ. ಈಗ ನಾನು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರೂ ಸಹಿತ ಹೋಗೋಕ್ಕಿಂತ ಮುಂಚೆ ಆದರೂ ಫೋನ್ ಮಾಡ್ತಾರೆ, ಕಾರ್ಯಕ್ರಮ ಆದ ನಂತರ ಫೋನ್ ಮಾಡ್ತಾರೆ. ಸ್ವಾಮೀಜಿ 100ಕ್ಕೆ 100 ನಾವು ನಿಮ್ಮ ಜೊತೆಗಿದ್ದೀವಿ, ಕೆಲವೊಂದು ತೊಂದರೆಗಳಿವೆ ನಮಗೆ. ಯಾಕೆ ಅಂದರೆ ಈಗ ಮೊನ್ನೆ ಶಾಪುರದಲ್ಲಿ ಕಾರ್ಯಕ್ರಮ ಆಯಿತು. ಒಬ್ಬ ಮಂತ್ರಿಗಳು ಮತ್ತೊಬ್ಬ ಮಂತ್ರಿಗಳಿಗೆ ಫೋನ್ ಮಾಡಿ, ಅವ್ರ ಅಣ್ಣ ತಮ್ಮರು ಅವ್ರ ತಮ್ಮನಿಗೆ ಇವ್ರ ತಮ್ಮ ಫೋನ್ ಮಾಡಿ, ನೀವು ಇಂಥದ್ರಲ್ಲಿ ಭಾಗವಹಿಸಬಾರ್ದು, ಇದು ಒಳ್ಳೆಯದಲ್ಲ, ಅವ್ರು ನಮ್ಮ ವಿರೋಧಿಗಳು, ಹಾಗೆ ಹೀಗೆ ಅಂತ ಒಬ್ಬ ಮನುಷ್ಯ ವಾತಾವರಣ ಕೆಡಿಸೋ ಕೆಲಸ ಮಾಡ್ತಿರ್ತಾನೆ.
ಅದಕ್ಕಾಗಿ ಇನ್ನೊಬ್ಬನ ರೆಸ್ಪೆಕ್ಟ್ ಮಾಡಬೇಕು ಅಂತ ತಿಳ್ಕೊಂಡು ಕೆಲವು ಜನ ದೂರದಲ್ಲಿರ್ತಾರೆ. ಆದರೆ ಯಾವ ಪಕ್ಷನೂ ನನಗೆ ವರ್ಜ್ಯ ಅಲ್ಲ. ಎಲ್ಲ ಪಕ್ಷದವರು ಸಹಿತ ತುಂಬ ಚೆನ್ನಾಗಿ ಸಂಬಂಧ ಇಟ್ಕೊಂಡಿದ್ದಾರೆ. ಇನ್ನು ಕೆಲವು ಜನರಿಗೆ ಕಾಮಣಿ ಆಗಿದೆ. ಕಾಮಣಿ ಆದವ್ರಿಗೆಲ್ಲ ಹಳದಿನೇ ಕಾಣಿಸುತ್ತೆ. ಅವರು BJP ಸ್ವಾಮಿಗಳು, RSS ಸ್ವಾಮಿಗಳು, ಹಾಗೆ ಹೀಗೆ ಅಂತ ಏನೇನೋ. ನಾ ಎಲ್ಲರ ಪೈಕಿನೂ ನಾನು ಯಾರು ಒಬ್ಬರ ಪೈಕಿ ಅಲ್ಲ. ಸ್ವಾಮೀಜಿ, ಒಂದ್ ಮಠ ಅಂತ ಹೇಳಿದ್ಮೇಲೆ ಆರ್ಥಿಕ ಬೆನ್ನೆಲುಬು ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಕಾರ್ಯಾಂಗದ ಸಹಕಾರ ಇರ್ಬೋದು, ಎಲ್ಲ ಬೇಕಾಗುತ್ತೆ. ಬಟ್ ನೀವು ಕೊಟ್ಟಂತಹ ಸ್ಟೇಟ್ಮೆಂಟ್ ಹೇಗಿತ್ತು ಅಂತ ಹೇಳಿದ್ರೆ, ಶಾಸಕಾಂಗ ಕಾರ್ಯಾಂಗದವ್ರು ಎಲ್ಲರೂ ಸಹ ವಿರೋಧ ಮಾಡೋ ತರ ಇತ್ತು. ಯಾವ್ದಾದ್ರು ಒಂದ್ ಸಮುದಾಯಕ್ಕೆ ಸೀಮಿತವಾಗಿರುತ್ತೆ ಒಂದ್ ಮಠ ಅಂತ ಹೇಳಿದ್ರೆ. ಇದ್ರದ್ದು ಲಕ್ಷಣ ನೋಡೋದಾದ್ರೆ, ನೀವು ಕನ್ನೇರಿ ಮಠ ನೋಡೋದಾದ್ರೆ, ನಿಮ್ಗೆ ಇದು ಯಾವ್ದು ಹೆದರಿಕೆ ಆಗ್ಲಿ ಮತ್ತೆ ಇದ್ರದ್ದು ವಿರೋಧ ಆಗ್ಲಿ ಅಲೆ ಬರ್ಲೇ ಇಲ್ವಾ? ಇಲ್ಲ, ಅಂಥದ್ದು ಯಾವ ವಿರೋಧಗಳು ಬರಲಿಲ್ಲ. ಒಂದು ಅಂದರೆ, ನಾನು ವೈಯಕ್ತಿಕವಾಗಿ ಯಾವುದೇ ಒಂದು ಇದಕ್ಕೆ ಅಂಟ್ಕೊಂಡವನಲ್ಲ. ಯಾಕಂದರೆ ನಮ್ಮ ಭಕ್ತರು ಅಂದಮೇಲೆ ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಪಂಗಡದವರು ಇದ್ದಾರೆ, ಆಮೇಲೆ ಎಲ್ಲ ಪಕ್ಷಗಳಲ್ಲಿಯೂ ನಮ್ಮ ಜನ ಇದ್ದಾರೆ. ಹೀಗಾಗಿ ಯಾರಿಗೂ ಸಹಿತ ಸ್ವಾಮಿಗಳ ಆ ಪಕ್ಷದವರು ಅನ್ನೋ ಭಾವನೆ ಬರಬಾರ್ದು. ನಾನು ಹೇಳಿದೆ, ಹಿಂದುತ್ವವನ್ನು ಪ್ರೀತಿಸುವಂಥವ್ರು ಎಲ್ಲರೂ ನಮ್ಮವರು, ನೀವು ಪ್ರೀತಿಸ್ಬೇಕಷ್ಟೇ. ನನ್ನ ವೈಯಕ್ತಿಕ ಅಭಿಪ್ರಾಯ, ನಾನು ಹಿಂದುತ್ವ, ಅದನ್ನು ಪ್ರೀತಿಸುವವರು ಯಾರೇ ಯಾವ ಪಕ್ಷದಲ್ಲೇ ಇರಲಿ, ಅದನ್ನು ಗೌರವಿಸುವಂಥವ್ರು. ಆದರೆ ಹಿಂದುತ್ವದ ವಿರುದ್ಧವಾಗಿ ಒಂದು ವೇಳೆ ನೀವು ಏನಾದರೂ ಬಹಿರಂಗವಾಗಿ ಚಟುವಟಿಕೆಗಳನ್ನು ನಡೆಸಿದರೆ, ಯಾವ ಪಕ್ಷದವರೇ ಇದ್ದರೂ ಸರಿ, ಅದನ್ನು ನಾವು ಒಂದೊಂದು ಸಾರಿ ವಿರೋಧ ಮಾಡಬೇಕಾಗತ್ತೆ. ನಾನು ಅದರ ಸಲುವಾಗಿ ಒಂದೊಂದು ಸಾರಿ ರಾಜಕೀಯ ಇದನ್ನು ಬಳಸ್ಕೊಂಡಿದ್ದೀನಿ. ಅಂದರೆ ಈ ಮನುಷ್ಯ ತುಂಬ ಧರ್ಮಕ್ಕೆ ಕಂಟಕ ಆಗ್ತಾ ಇದ್ದಾನೆ, ಆದ್ದರಿಂದ ನನಗೇನು ಬಹಳ ಕೆಲಸ ಊರೂರು ತಿರುಗಾಡೋ ಅವಶ್ಯಕತೆ ಬೀಳೋದಿಲ್ಲ. ಯಾರೋ ಒಬ್ಬಿಬ್ಬರನ್ನ ಕಳಿಸ್ಕೊಡ್ತೀನಿ, ಇಂತಿಷ್ಟು ಊರುಗಳಿಗೆ ಹೋಗಿ ಹೇಳಿ ಬನ್ನಿರಿ, ಈ ಸಾರಿ ಈ ಮನುಷ್ಯ ಬರಬಾರ್ದು ಅಂತ. ಆವಾಗ ಆ ಮನುಷ್ಯ ಹೋಗಿರ್ತಾನೆ. ಸ್ವಾಮೀಜಿಗಳ ಶಕ್ತಿ ಅದು, ಜನರ ಬೆಂಬಲ. ಜನರ ಬೆಂಬಲ, ಜನ ಪ್ರೀತಿಸ್ತಾರೆ. ಹೀಗಾಗಿ ನಮ್ಮ ಭಕ್ತವರ್ಗ ಭಾಳ ಸ್ಟ್ರಾಂಗ್ ಇದೆ. ಯಾವುದೇ ನಾನು ಯಾವ ಸರ್ಕಾರಿ ಸಹಾಯಗಳನ್ನು ಅಪೇಕ್ಷೆ ಮಾಡೋದಿಲ್ಲ, ಕೊಟ್ಟರೆ ಇಲ್ಲ ಅನ್ನೋದಿಲ್ಲ. ಭಕ್ತರಿಗೂ ಸಹಿತ ದೇಣಿಗೆ ಕೊಡಿ ಅಥವಾ ನೀವು ದಾನ ಕೊಡಿ ಅಂತ ಯಾವಾಗಲೂ ಕೇಳೋದಿಲ್ಲ ನಾನು. ಆದರೆ ಕೊಟ್ಟದ್ದನ್ನು ತಗೊಳ್ತೇನೆ. ನಮ್ಮಲ್ಲಿ ಇಟ್ಟು ನಮಸ್ಕಾರ ಮಾಡುವ ಪದ್ಧತಿ ಇದೆ. ನಮ್ಮ ಭಕ್ತರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಯಾರು ಕೊಡದೇ ಇದ್ದರೂ ಸಹಿತ ನಮ್ಮ ಭಕ್ತರು ಈ ಮಠವನ್ನು ಆರಾಮಾಗಿ, ನಮ್ಮಲ್ಲಿ ಬೇಡವಾತ ಜಂಗಮನಲ್ಲ, ನೀಡದಾತ ಭಕ್ತನಲ್ಲ ಅಂತ ಪ್ರಭುದೇವರು ಒಂದು ಮಾತನ್ನು ಹೇಳಿದ್ದಾರೆ. ಪ್ರಭುದೇವರು ಬೇಡವಾತ ಜಂಗಮನಲ್ಲ, ನೀಡದಾತ ಭಕ್ತನಲ್ಲ. ನಾವು ಬೇಡಬಾರ್ದು, ಅವ್ರು ಕೊಡದೇ ಇರಬಾರ್ದು. ಆ ರೀತಿಯ ಸಂಬಂಧಗಳು ನಮ್ಮವು ಇರಬೇಕು. ನಾನು ಅಂಥ ಸಂಬಂಧ ಭಕ್ತರ ಜೊತೆ ಇಟ್ಕೊಂಡಿದ್ದೀನಿ. ಹೀಗಾಗಿ ಈ ಮಠಕ್ಕೆ ಯಾವಾಗಲೂ ಏನೂ ಕಡಿಮೆ ಆಗೋದಿಲ್ಲ. ಆಮೇಲೆ ಯಾವ ಪಕ್ಷದವರು ಯಾವಾಗಲೂ ಇದು ಆಗೋದಿಲ್ಲ, ದೂರ ಆಗಲ್ಲ. ಉತ್ತರ ಭಾಗಕ್ಕೆ ನೀವು ಬರೋದಾದ್ರೆ, ಮಠವನ್ನ ಕಟ್ಟಿದ್ದಾಗಿರ್ಬೋದು, ಶಿಷ್ಯ ಪರಂಪರೆನ ಮುಂದುವರ್ಸ್ಕೊಂಡ್ ಬಂದಿದ್ದಾಗಿರ್ಬೋದು, ತುಮಕೂರು ಸಿದ್ಧಗಂಗಾ ಶ್ರೀಗಳನ್ನ ಹೇಳಿದ್ರೆ, ಈ ಭಾಗದಲ್ಲಿ ನೀವು ಇನ್ನೊಂದು ಉತ್ತರ ಕರ್ನಾಟಕಕ್ಕೆ ಬರೋದಾದ್ರೆ ಕಂಪ್ಲೀಟ್ಲಿ ಜನ ಹೇಳೋದು ಸಿದ್ದೇಶ್ವರ ಸ್ವಾಮಿಗಳು. ಅವ್ರು ಬಿಟ್ಟಾಗ ನಿಮ್ ಬಗ್ಗೆ, ಅವ್ರು ಕಡೆ ಟೈಮಲ್ಲಿ ನೀವು ನೋಡ್ಕೊಂಡಿರೋದಿರ್ಬೋದು, ಅವ್ರದ್ದು ವಿಲ್ ಓದಿರೋದಿರ್ಬೋದು, ಆ ಕ್ಷಣಗಳನ್ನ ನೆನಪಿಸೋದಾದ್ರೆ. ಇಲ್ಲ, ಸ್ವಾಮೀಜಿಯವರು ಒಂದು ಕಡೆ ಇಲ್ಲಿ ಚಿಕ್ಕೋಡಿ ಹತ್ರ ಕೆರೂರು ಗ್ರಾಮದಲ್ಲಿ ನನ್ನ ಮೇಲೆ ಪ್ರತಿ ತಿಂಗಳು ಅವ್ರ ದರ್ಶನಕ್ಕೆ ಹೋಗ್ತಿದ್ದೆ. ಎಲ್ಲೇ ಇರಲಿ, ಅವರು ತಿಂಗಳಿಗೆ 1 ದಿವಸ 2 ದಿವಸ ಅವ್ರ ಸಹವಾಸದಲ್ಲಿ ಕಳೀತಾ ಇದ್ದೆ. ಅವರು ಇಚ್ಛೆ ಪಡ್ತಿದ್ರು. ನಾನು ಒಂದು ತಿಂಗಳು ಹೋಗದೆ ಇದ್ದರೆ ಫೋನ್ ಮಾಡಿಸ್ತಿದ್ರು, ಯಾಕೋ ಕಾಡಸಿದ್ದೇಶ್ವರ ಶ್ರೀಗಳು ಬಂದಿಲ್ವಲ್ಲ ಅಂತ ನೆನಪು ಮಾಡ್ತಿದ್ರು. ತಕ್ಷಣ ನಾವು ಹೊರಟು ಹೋಗ್ತಿದ್ದೆ. 1 ದಿವಸ ಆದರೂ ಅವ್ರ ಹತ್ರ ಇದ್ದು ಬರ್ತಿದ್ದೆ, ಅಥವಾ ಹೋಗಿ ದರ್ಶನ ಮಾಡ್ಕೊಂಡಾದರೂ ಬರ್ತಿದ್ದೆ. ಆಮೇಲೆ ವರ್ಷದಲ್ಲಿ ಕನಿಷ್ಠ ಒಂದು 10-15 ದಿವಸ ಕಣೇರಿ ಮಠದಲ್ಲಿ ಇರ್ತಿದ್ರು. ಬೇಸಿಗೆ ಸೂಟಿಯಲ್ಲಿ ನಮ್ಮ ಈ ಯುವಕ ಮಕ್ಕಳಿಗೆ ನಾವು ಶಿಬಿರ ಮಾಡ್ತಿದ್ದೀವಲ್ಲ, ಆ ಸಂದರ್ಭದಲ್ಲಿ ಪೂಜ್ಯರು ಇಲ್ಲಿ ಬರ್ತಿದ್ರು. ಅವ್ರ ಸಲುವಾಗಿಯೇ ಒಂದು ಆವಾಸ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ, ಅವ್ರಿಗೆ ಹಿಡಿಸುವಂಥದ್ದನ್ನು. ಅವ್ರಿಗೆ ಇಲ್ಲಿ ತಂಪು, ಈ ನಿಸರ್ಗ ತುಂಬ ಹಿಡಿಸ್ತೈತಿ, ಗಿಡಗಳು ಅದು ಎಲ್ಲ ತುಂಬ ಹಿಡಿಸ್ತಿತ್ತು. ಹೀಗಾಗಿ ಅವರು ತುಂಬ ಪ್ರೀತಿಸ್ತಿದ್ರು. ಮೊದಲಿಂದನೂ ನಾನು ಅವ್ರ ಜೊತೆ ಬಹಳ ಶ್ರದ್ಧೆ ಇಂದ ನಡ್ಕೊಂಡು ಬಂದವನು. ಒಂದು ಸಮಯ ಬಂದಾಗ ಅವರಿಗಾಗಿ ನಾನು ಈ ಮಠನೇ ತ್ಯಾಗ ಮಾಡಿದ್ದೆ, ಬಿಟ್ಟೇ ಹೋಗಿದ್ದು ನಾನು ಈ ಮಠವನ್ನು. ಅಷ್ಟು ನಾನು ಅವರಿಗಾಗಿ ಸಮರ್ಪಿತನಾಗಿದ್ದೆ. ಅವ್ರದ್ದು ಸಹಿತ ಅಷ್ಟೇ ಪ್ರೀತಿ ಇತ್ತು.
ಕೊನೆ ದಿವಸಗಳು ಬಂದಾಗ ಮತ್ತು ಏನಾದರೂ ಸಾಮಾಜಿಕ ಮತ್ತು ಕಠೋರವಾದ ಕೆಲಸಗಳನ್ನು ಮಾಡಿಸೋದಿತ್ತು ಅಂತಂದರೆ ಅವ್ರು ನೇರವಾಗಿ ಹೇಳಲಾರ್ದೆ ನಮ್ಮ ಮುಖಾಂತರ ಕೆಲವರಿಗೆ ಹೇಳಿಸ್ತಿದ್ರು, ನೀವು ಹೇಳ್ರಿ ಅವ್ರಿಗೆ ಸರಿಯಾಗಿ ನಿಮ್ಮ ಭಾಷೆಯಲ್ಲಿ ಅಂತ. ಯಾರಿಗೆ ಏನೇ ಹೇಳೋದು. ಇನ್ನು ಕೆಲವು ಜನರಿಗೆ ಏನಾದರೂ ಅವ್ರ ಹತ್ರ ಜನ ಹೋಗಿ ಕೇಳಿದ್ರು ಅಂದ್ರೆ, ನೀವು ಕಾಡಸಿದ್ದೇಶ್ವರ ಸ್ವಾಮಿಗಳ ಹತ್ರ ಹೋಗ್ರಿ, ಅವ್ರು ನಿಮ್ಗೆ ಇದಕ್ಕೆ ಪರಿಹಾರ ಒದಗಿಸ್ತಾರೆ ಅಂತ ನಮ್ಮ ಹತ್ರ ಕಳಿಸ್ತಿದ್ರು. ಆಮ್ಯಾಗ ನಾನು ಕೇಳ್ತಿದ್ದೆ, ಯಾಕೆ ಬುದ್ಧಿಯವ್ರನ್ನ ಯಾಕೆ ಕಳಿಸಿದ್ದೀರಿ ಅಂತ. ಅವಾಗ ಅವ್ರಿಗೆ ಹಿಂಗೆ ಇಂಥ ಮಾತುಗಳನ್ನು ಹೇಳಿ ಕಳಿಸ್ರಿ ಅಂತ ಹೇಳ್ತಿದ್ರು. ಇನ್ನು ಕೆಲವೊಂದು ಸಾರಿ ನಿಮ್ಗೇನು ತಿಳಿಯುತ್ತೆ ಅದನ್ನ ಹೇಳಿ ಕಳಿಸ್ರಿ ಅವ್ರಿಗೆ ಅಂತ ಹೇಳ್ತಿದ್ರು. ಅಷ್ಟು ಪ್ರೀತಿ ಅವ್ರದ್ದು ಮೊದಲಿಂದನೂ ನನ್ನ ಮೇಲಿತ್ತು. ಯಾಕಂತಂದರೆ ನಾನು ಸುಮಾರು 38 ವರ್ಷಗಳಿಂದಲೂ ಸಹಿತ ಅವರ ಸಹವಾಸ ಸಾನ್ನಿಧ್ಯದಲ್ಲಿ ಬೆಳೆದ್ಕೊಂಡು ಬಂದೀನಿ. ಒಂದೇ ಕಡೆ ಬಹಳ ಕಡಿಮೆ ದಿವಸ ಇದ್ದೆ ನಾನು ಆರಂಭದಲ್ಲಿ. ಆದರೆ ಪ್ರತಿ ತಿಂಗಳು ಮಾತ್ರ ಹೋಗ್ತಿದ್ದೆ. ವರ್ಷದಲ್ಲಿ ಒಂದು 15 ದಿವಸ ಇಲ್ಲಿರ್ತಿದ್ರು. ಮುಂದೆ ಅವರು ಒಂದು ಸಾರಿ ಆಯ್ತಪ್ಪಿ ಬಿದ್ದಾಗ ಇಲ್ಲಿ ಹಿಪ್ ಜಾಯಿಂಟು ಬ್ರೇಕ್ ಆಯಿತು. ಆಮೇಲೆ ಈ ಬಲಗಾಲು ಮತ್ತು ಬಲಗೈ ಎರಡೂ ಹಿಪ್ ಇಲ್ಲಿನೂ ಜಾಯಿಂಟು ಇದು ಆಯಿತು. ಆವಾಗ ನಾನೇ ರಾತ್ರಿ ಹೋಗಿ ಅವ್ರನ್ನ ಕರ್ಕೊಂಡು ಬಂದೆ. ಅವರು ಉಳಿದವ್ರ ಮಾತುಗಳನ್ನು ಸ್ವಲ್ಪ ಇದು ಮಾಡ್ತಿರಲಿಲ್ಲ, ಮನ್ನಿಸ್ತಾ ಇರಲಿಲ್ಲ. ಆದರೆ ನಾನು ಸ್ವಲ್ಪ ಒಬ್ಬ ಚಿಕ್ಕ ಮಗು ಹಠವಾದಿ ಅಂತಿರ್ತಾನಲ್ಲ, ಆ ರೀತಿ ಹಠಮಾರಿ ಅಂತಿದ್ದೆ ಅವ್ರು ನಾ ಏನರ ಅಂದೆ ಅಂತಂದ್ರೆ ನನಗಿಲ್ಲ ಅಂತಿರಲಿಲ್ಲ. ಅಷ್ಟು ಅವ್ರದ್ದು ಪ್ರೀತಿ ಇದು ದೊಡ್ಡದು. ಅವ್ರನ್ನ ಕರ್ಕೊಂಡು ಬಂದೆ. ಬಂದ ನಂತರ ನನಗೆ ಸರ್ಜರಿ ಏನೂ ಮಾಡಿಸ್ಕೊಳ್ಳೋದಿಲ್ಲ ಅಂದರು. ಅಂದ ಕೂಡಲೇ ಇಲ್ಲ, ಇದನ್ನು ಮಾಡಿಸ್ಬೇಕಾಗತ್ತೆ, ನಾವು ಅಗದಿ ನಿಮ್ಗೆ ಆಪ್ರೇಷನ್, ನನಗೆ ಹಾಸ್ಪಿಟ್ಲ್ನಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ನಾನು ಒಂದು ಕಾಟೇಜನ್ನೇ ಹಾಸ್ಪಿಟ್ಲ್ನಲ್ಲಿ ಕನ್ವರ್ಟ್ ಮಾಡಿದೆ. ಬರೀ ಆಪ್ರೇಷನ್ ಥಿಯೇಟ್ರಿಗೆ ಒಂದು 2 ಗಂಟೆ ಸಲುವಾಗಿ ಹೋಗೋದಿದೆ ಅಂತ ಕರ್ಕೊಂಡು ಹೋದ್ವಿ. ಹೋಗಿ ದೇಶದಲ್ಲೇ ಆ ಹಿಪ್ ಜಾಯಿಂಟನ್ನು ಸರಿಯಾಗಿ ಆಪ್ರೇಟ್ ಮಾಡಿ ಕೊಡಿಸುವಂಥ ಡಾಕ್ಟ್ರನ್ನ ಹುಡುಕಿ ತೆಗೆದು ಅವ್ರನ್ನ ಕರ್ಕೊಂಡು ಬಂದು ಹೇಳಿಸಿ ಅದನ್ನ ಮಾಡಿಸ್ತೀವಿ. ಮಾಡಿಸಿದ ನಂತರ ಇಷ್ಟೆಲ್ಲ ಆಗಿ ಏನು ಮಾಡೋದು ಗುರುಗಳೇ, ಹೀಗೆ ಒಂದೇ ಕಡೆ ನನಗೆ ಮಲ್ಕೊಂಡು ರೂಢಿ ಇಲ್ಲ. ಅವಾಗ ನಾವು ಅವ್ರನ್ನ ಆ ಬೆಡ್ ಸಹಿತನೇ ತೊಗೊಂಡು ಎಲ್ಲ ತಿರುಗಾಡ್ತಿದ್ದೀವಿ ಹೊರಗಡೆ, ಕಿಲೋಮೀಟ್ರ್ ಗಟ್ಟಲೆ ಅವ್ರ ಬೆಡ್ಡನ್ನೇ ತಿರುಗಾಡಿಸ್ತಾ ಇದ್ದೀವಿ. ಅವ್ರಿಗೆ ನಿಸರ್ಗದಲ್ಲಿ ತುಂಬ ಹಿಡಿಸ್ತಾ ಇತ್ತು. ಆಮೇಲೆ ನಡೀಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲೋ ಅಂತ ಎಲ್ಲರೂ ಕಾಳಜಿ ಮಾಡ್ತಿದ್ರು. ಆದರೆ ಅವ್ರದ್ದು ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಇತ್ತಲ್ಲ, ಅವರು ಪ್ರತಿ ದಿವಸ ತಮ್ಮದೇ ಆದಂಥ ಅವ್ರಿಗೆ ನಾಲೆಜ್ ಇತ್ತು. ಆ ಪ್ರಕಾರ ಯಾವ ಔಷಧಿಗಳನ್ನು ಬಹಳ ಡಿಪೆಂಡ್ ಆಗಿರ್ತಿರಲಿಲ್ಲ. ಇವುಗಳ ಒಳಗೆ ಹಾಕೋದನ್ನು ಬಿಟ್ಟು ಹೊರಗೆ ಏನು ಮಾಡ್ಬೇಕು ಅಷ್ಟೇ ಮಾಡ್ಬೇಕು ನೀವು ಅಂತ ಹೇಳ್ತಿದ್ರು. ಔಷಧ ಏನಿವೆ ಆ ತಗೊಳ್ಳುವಂಥವುಗಳನ್ನು ಯಾವುದೂ ಹೇಳಬಾರ್ದು. ನೀವು ಹೊರಗೆ ಏನು ಶರೀರದ ಮೇಲ್ಗಡೆ ಏನು ಉಪಚಾರ ಮಾಡೋದಿದ್ರು ಮಾಡಬೇಕು ಅಂತ. ಈ ಪೂರ್ವದಲ್ಲಿ 2-3 ಸಾರಿ ಕಾಲು ಬ್ರೇಕ್ ಆಗಿತ್ತು. ಅವಾಗೂ ಸಹಿತ ಯಾವ ಔಷಧ ತಗೊಳ್ಳಿಲ್ಲ ಅವರು. ಬರೀ ಬ್ಯಾಂಡೇಜ್ ಹಾಕಿಸ್ಕೊಂಡ್ರೆ ಅಷ್ಟೇ. ಇನ್ನೊಂದು ತಿಂಗಳು ಹೆಚ್ಚಿಗೆ ರೆಸ್ಟ್ ಮಾಡಿಬಿಡೋಣ ಅಂತ. ರೆಸ್ಟ್ ಅಂದರೂ ಸಹಿತ ರೆಸ್ಟ್ ಮಾಡ್ತಿರ್ಲಿಲ್ಲ ಅವರು. ಮಲ್ಕೊಂಡಲ್ಲೇ ಕೂತಲ್ಲೇ ಪಾಠ ಹೇಳ್ತಿದ್ರು ಸಾಧಕರಿಗೆ. ಆಮೇಲೆ ಇಲ್ಲಿನೂ ಸಹಿತ ಇಂಥ ನೋವಾದಾಗ ಕೂಡ್ಲಿಕ್ಕೂ ಸಹಿತ ಬರಲಿ, ಯಾವ ದಿವಸ ಎದ್ದು ಸರಿಯಾಗಿ ಕೂಡ್ಲಿಕ್ಕೆ ಹತ್ತಿದ್ರು ಅವತ್ತೇ ಪಾಠ ಆರಂಭ ಮಾಡಿದರು. ಆಮೇಲೆ ಮೊದಲು ಮಲ್ಕೊಂಡಲ್ಲೇ ಪಾಠ ಹೇಳಿಸ್ತಿದ್ರು, ತಾವು ಹೇಳ್ತಿದ್ರು. ನಾವು ಸಾಧಕರು 10-15 ಜನ ಅಲ್ಲಿ ಸೇರ್ತಿದ್ದೀವಿ, ಮತ್ತು ಉಳಿದವರು ಜನ ಭಕ್ತರು ಬರ್ತಿದ್ರು. ಅಲ್ಲೇ ಪಾಠ 2 ಹೊತ್ತು ಪಾಠ ನಡೀತಿತ್ತು. ಅಂಥ ಮಲ್ಕೊಂಡಂಥ ಅವಸ್ಥೆ. ಅಂದರೆ ಕೇವಲ ಒಂದೇ ದಿವಸ ನಾವು ಅವ್ರ ಹತ್ರ ಹೋಗಿರಲಿಲ್ಲ, ಆಪ್ರೇಟ್ ಆದ ದಿವಸ. ಅದರ ಮುಂಚಿನ ದಿವಸ, ಅದರ ನಂತರ ದಿವಸ ಎಲ್ಲ ಪಾಠ ಪ್ರವಚನಗಳು ನಿರಂತರವಾಗಿ. ಆಮೇಲೆ ರವಿವಾರ ಒಂದು ಪ್ರವಚನವನ್ನು ಆಯೋಜನೆ ಮಾಡಬೇಕು, ಮಾತಾಡದೇ ಇರಬಾರ್ದು. ಇದು ದೇವರ ಪೂಜೆ. ಪ್ರವಚನ ಮಾಡೋದು ಅಂದರೆ ದೇವರ ಪೂಜೆ, ಅದನ್ನು ತಪ್ಪಿಸ್ಬಾರ್ದು ಅಂತ ಅವ್ರು ಯಾವಾಗಲೂ ಹೇಳ್ತಿದ್ರು. ಅದರ ಸಲುವಾಗಿ ನಾವು ಆನ್ಲೈನ್ ಪ್ರವಚನ ಶುರು ಮಾಡಿದ್ದೀವಿ. ಆನಂತರ ಜನರೇ ಬರ್ಲಿಕ್ಕೆ ಹತ್ತಿದ್ರು. ಅಷ್ಟಾಗಿ ಗುಣಮುಖ ಆಗಿ ಹೋದ ನಂತರ ಮರಳಿ ಮತ್ತೆ ಬೇರೆ ಕಾಯಿಲೆ ಸ್ವಲ್ಪ ತುತ್ತಾದರು. ಆವಾಗೂ ಒಂದು ಸಣ್ಣ ಸರ್ಜರಿ ಮಾಡಬೇಕಾಗಿತ್ತು. ಅದು ಮಾಡ್ಕೊಳ್ಳಂಗಿಲ್ಲ ಅಂತಂದರು ಸ್ಪಷ್ಟವಾಗಿ. ನಾವು ಬಿಡೋದಿಲ್ಲ ಅಂತಂದೀವಿ. ಏನು ಮಾಡೋರು ನೀವು ಅಂದ್ರೆ, ಏನು ಮಾಡೋರು ಅಂದ್ರೆ ನಾವು ಏನು ಮಾಡೋದು ಅದನ್ನು ಮಾಡ್ತೀವಿ ಅಂತ ಅಂದ ಕೂಡಲೇ ನಕ್ಕು ಬಿಡೋರು ಅವರು. ಅದನ್ನು ಒಂದೇ 1 ಗಂಟೆ ಸಲುವಾಗಿ ಹಾಸ್ಪಿಟ್ಲಿಗೆ ಹೋಗೋದು ಅಂತ ಹೇಳಿದ್ವಿ. 1 ಗಂಟೆಗಾಗಿ 1 ಗಂಟೆ ಸಲುವಾಗಿ ಕರ್ಕೊಂಡು ಹೋದೀವಿ. ಒಂದು ಹಾಲ್ಟ್ ಮಾಡಿಸಿದ್ವಿ. ಇವತ್ತು ಇದು ಒಂದೇ ಹಾಲ್ಟ್ ಬೇಡ ಬುದ್ಧಿ, ಇನ್ನೊಂದು ಹಾಲ್ಟ್ ಇದ್ದರೆ ಚೆನ್ನಾಗಿರುತ್ತೆ, ಎಲ್ಲ ಆರಾಮ್ ಮಾಡಿ ಹೋಗೋಣ. 2 ಹಾಲ್ಟು ನಮ್ಮ ವಿಜಯಪುರದಲ್ಲಿ ಡಾಕ್ಟರ್ ಎಸ್ ಬಿ ಪಾಟೀಲ್ ಅಂತಿದ್ದಾರೆ, ಅವರಲ್ಲಿ
2 ದಿವಸ ಬುದ್ಧಿಯವರು ಇದ್ದರು. ಆಯಿತು, ಅವರ ಆಯುಷ್ಯದಲ್ಲಿ ಅವ್ರ ಹಾಸ್ಪಿಟಲ್ದಿದ್ದು ಇದ್ದದ್ದು ಇದೆ ಇಷ್ಟೇ. ಎಂದೂ ಹಾಸ್ಪಿಟಲ್ನಲ್ಲಿ ಇರಲಿಲ್ಲ, ಅವರು ಎಂದೂ ಔಷಧ ತಗೊಳ್ಳಿಲ್ಲ. ಆಮೇಲೆ ಮುಂದೆ ಈ ಕಡೆ ಕರ್ಕೊಂಡು ಬಂದೀವಿ. ಇಲ್ಲಿ ಸುಮಾರು ದಿನಗಳವರೆಗೆ ಇದ್ದರು. ಆಮೇಲೆ ಔಷಧ ನಾವು ಕೊಡ್ತಿದ್ದೀವಿ, ಹೋಮಿಯೋಪತಿ ಮತ್ತು ಆಯುರ್ವೇದ ಸ್ವಲ್ಪ ಗುಣಮುಖ ಆಗೋದು. ಅವ್ರು ಹೇಳಿದರು, ಇದನ್ನೆಷ್ಟು ದಿವಸ ತೊಗೊಳ್ಳೋದು? ನಂದು ವೈದ್ಯರು ಹೇಳುವಷ್ಟು ತೊಗೊಂಡ್ರೆ ಒಳ್ಳೆಯದು ಇದೆಲ್ಲ. ಇಲ್ಲ, ಇದನ್ನೇ ತೊಗೊಂಡು ಬದುಕೋದಾಗಿದ್ದರೆ ಬದುಕೋದೇ ಬೇಡ ಅಂತಂದ್ಬಿಟ್ರು. ಅಂದರೆ ಅವ್ರು ಹೇಳಿದರು, ಅದು ಗಾಡಿ ತನ್ನಷ್ಟಕ್ಕೆ ತಾನೇ ನಡಿಬೇಕು, ಅದಕ್ಕೆ ಏನಾದರೂ ಹಾಕಿ ನಡೆಸೋದಾದರೆ ಅದನ್ನ ಯಾತಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ಇಡಬೇಕು ಅಂತ ಹೀಗೆ ಅವ್ರ ವಿಚಾರ ಇತ್ತು. ಮುಂದೆ ಅವರು ಮನಸ್ಸು ಮಾಡಿದರು, ಔಷಧಗಳು ಬೇಡ, ಔಷಧಗಳಿಲ್ಲದೆ ಎಷ್ಟು ದಿನ ಹಾಯಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಷ್ಟು ಹಾಯಾಗಿ, ಇಲ್ಲಿ ನಿಸರ್ಗ ಚೆನ್ನಾಗಿದೆ, ಇಲ್ಲಿ ಯಾವ ಔಷಧಗಳು ಬೇಕಾಗೋದಿಲ್ಲ ಅಂತ ಔಷಧಗಳನ್ನು ತ್ಯಾಗ ಮಾಡಿಬಿಟ್ರು. ಮಾಡಿ ಸಾವಕಾಶವಾಗಿ ಅವರು ಒಳ್ಳೆಯ ಪಾಠ ಹೇಳಿಕೊಟ್ರು. ಆಮೇಲೆ ಕೊನೆಯ ಕ್ಷಣದವರೆಗೂ ಸಹಿತ ತುಂಬ ಪ್ರೀತಿ ಮಾಡಿದರು. ಯಾರೇ ದೊಡ್ಡ ರಾಜಕಾರಣಿಗಳದು ಯಾರು ಬಂದರು ಅಂದರೆ ಅವರಿಗೆ, ನೋಡಿ ಇಲ್ಲಿ ಎಷ್ಟು ಹಸುಗಳನ್ನು ಸಾಕಿದ್ದಾರೆ, ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಇದನ್ನು ನೀವು ಮಾಡಬೇಕು ನಿಮ್ಮ ಮನೆಯಲ್ಲಿ, ನಿಮ್ಮ ಪಕ್ಷ ಯಾವುದೇ ಇರಲಿ. ಕೆಲವು ಜನ ಬೇರೆ ಬೇರೆ ಪಕ್ಷದ ನಾಯಕರು ಬರ್ತಿದ್ರು, ಅವ್ರು ಹೇಳ್ತಿದ್ರು, ನಿಮ್ಮ ಪಕ್ಷದ ಸಿದ್ಧಾಂತ ಏನೇ ಇರಲಿ ಆದರೆ ದೇಶಿ ಹಸುಗಳನ್ನು ನೀವು ಸಾಕಬೇಕು ಅಂತ ಅವ್ರಿಗೆ ಕಠೋರವಾಗಿ ಹೇಳ್ತಿದ್ರು. ಆಮೇಲೆ ಅವ್ರಿಗೆ ಹೇಳ್ತಿದ್ರು, ನಿಮ್ಮ ಹತ್ರ 100 ಜರ್ಸಿ ಹಸುಗಳಿರಲಿ, ಆದರೆ ನೀನು ದೇಶಿ ಹಸು ಸಾಕಬೇಕು, ಅದು ನೋಡಿ ಇಲ್ಲಿ ಗುರುಗಳಿಂದ ಕಲಿಬೇಕು ನೀವು ಅಂತೇಳಿ ಅವ್ರಿಗೆ ಹೇಳ್ತಿದ್ರು. ಆಮೇಲೆ ಅದು ಸಂಸ್ಕೃತಿಗಾಗಿ ನೀವು ಇಟ್ಕೊಳ್ಳಿ, ಅದು ಬರೀ ಕಾಣುವಂಥ ಒಂದು ಹಸು ಅಲ್ಲ, ಪ್ರಾಣಿ ಅಲ್ಲ, ಅದರ ಜೊತೆಗೆ ಒಂದು ದೊಡ್ಡ ಸಂಸ್ಕೃತಿ ಇದೆ, ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗೋದು ಹಿರಿಯರ ಕೆಲಸ, ಅದನ್ನ ನೀವು ಮಾಡಬೇಕು ಅಂತ ಕಠೋರವಾಗಿ ಹೇಳ್ತಿದ್ರು. ಕೊನೆಗೆ ಬುದ್ಧಿಯವರು ರೈತರ ಕುರಿತಂತೂ ಅವ್ರು ಹೇಳ್ತಿದ್ರು, ಈ ರೈತನಿಗೆ ಯಾರೂ ಆಧಾರ ಇಲ್ಲದಾಗಿದೆ, ಆದ್ದರಿಂದ ಸ್ವಾಮಿಗಳಾದವ್ರು ನೀವು ಈ ರೈತರ ಜೊತೆ ಇಡಬೇಕು, ರೈತರ ಜೊತೆ ಕೆಲಸ ಮಾಡಬೇಕು ಅಂತ ನಮಗೆ ತುಂಬ ಪ್ರೇರಣೆ ಕೊಟ್ಟವರು ಅವರು. ಮತ್ತು ಆಲ್ಮಟ್ಟಿ ಡ್ಯಾಮ್ ಕಟ್ಟುವಾಗ ಅದು ಯಾರೂ ಕಟ್ತಾ ಇರಲಿಲ್ಲ, ನಿಂತು ಹೋಗಿದ್ದ ಕೆಲಸ. ಆವಾಗ ನಮ್ಮಲ್ಲಿ ಕೆಲವು ಜನ ಸ್ವಾಮಿಗಳನ್ನು ಕರೆದು, ನೀವು ಇದಕ್ಕೆ ಸರ್ಕಾರ ಹೀಗಾದ್ರೆ ಮಾತು ಕೇಳೋದಿಲ್ಲ, ನೀವು ಆಂದೋಲನ ಮಾಡಬೇಕು ಅಂತ ಒಬ್ಬರು ಸ್ವಾಮಿಗಳಿಗೆ ಹೇಳಿ ಇಡೀ ಜಿಲ್ಲೆ ತುಂಬ ಪಾದಯಾತ್ರೆ ಮಾಡಲಿಕ್ಕೆ ಹೇಳಿದರು. ಆದ ನಂತರ ನೀವು ವಿಜಯಪುರದಲ್ಲಿ ಆಮರಣ ಅನ್ನ ಸತ್ಯಾಗ್ರಹ ಮಾಡಬೇಕು ಅಂತ ಪ್ರೇರಣೆ ಕೊಟ್ಟವ್ರು ಅವರೇ. ನಾವೆಲ್ಲ ಹೋಗಿ ಕೂತೀವಿ. ಆಮ್ಯಾಗ ಭಾರಿ ಜನ ಸೇರ್ಲಿಕ್ಕೆ ಹತ್ತಿದ್ರು. ಸರ್ಕಾರದ ಮೇಲೆ ಒತ್ತಡ ಸಿಕ್ಕಾಪಟ್ಟೆ ಬರ್ಲಿಕ್ಕೆ, ದಿನಾಲು 10,000 20,000 ಜನ ಸೇರ್ಲಿಕ್ಕೆ ಹತ್ತಿದ್ರು. ಸ್ವಾಮಿಗಳೆಲ್ಲ ಉಪವಾಸ ಕೂತಿದ್ದಾರೆ ಅಂತ ಆ ಕಡೆ ಈ ಕಡೆ ಶುರುವಾಯಿತು. ಆವಾಗ ಸರ್ಕಾರ ಆ ಆಂದೋಲನವನ್ನು ಮುರಿದು ಹಾಕಬೇಕು ಅಂತ ತಿಳ್ಕೊಂಡು ಲಾಠಿ ಚಾರ್ಜ್ ಮಾಡಿಸಿದ್ರು. ಲಾಠಿ ಚಾರ್ಜ್ ಆಗಿ ಒಬ್ಬರು ಅಲ್ಲಿ ನಿಲ್ದ ಹಾಗೆ ಎಲ್ಲರನ್ನೂ ಓಡಿಸಿಬಿಟ್ರು. ಸ್ವಾಮಿಗಳನ್ನು ಸಹಿತ ಗಾಡಿಗಳನ್ನು ತಂದು ತುಂಬಿಕೊಂಡು ನಿಮ್ಮನ್ನು ಜೈಲಿಗೆ ಹಾಕ್ತೀವಿ, ಇರದೇ ಇದ್ರೆ ನಿಮ್ಮ ಮಠಕ್ಕೆ ಬಿಟ್ಟು ಬರ್ತೀವಿ ಅಂದರು. ನಮ್ಮಲ್ಲಿ ತುಂಬ ಜನ ಸ್ವಾಮಿಗಳು ಅಂಜಿ ನಮ್ಮ ಮಠಕ್ಕೆ ಬಿಡ್ರಿ ಅಂಥೇಳಿ ಅವ್ರ ಗಾಡಿ ಒಳಗೆ ಕೂತರು. ಹೋಗಿ ಮಠಕ್ಕೆ ಬಿಟ್ಟು ನಾವು ಕೊನೆಗೆ 5 ಜನ ಉಳಿದೀವಿ. ನೀವು ಎಲ್ಲಿ ಒಯ್ದು ಹಾಕೋದು ಹಾಕ್ರಿ ಅಂತ ಹೇಳಿದ್ವಿ ನಾವು. ಎಲ್ಲಿ ಹಾಕ್ತಾರೆ ಹಾಕ್ರಿ, ನಾವು ಎಲ್ಲಿ ಮಠಕ್ಕೆ ಹೋಗೋರಲ್ಲ. ನಮಗೆ ಸಿದ್ದೇಶ್ವರ ಅಪ್ಪಗಳು ಹೇಳಿದರು, ಏನಾದರೂ ಹಿಂದಕ್ಕೆ ಸರಿಬಾರ್ದು ನೀವು ಇದ್ರೊಳಗೆ, ಇದಕ್ಕೆ ಏನಾದರೂ ಒಂದು ಸುಖಾಂತ್ಯವನ್ನು ಕಾಣಿಸಿ ನೀವು ಹಿಂದೆ ಸರಿಬೇಕು ಅಂತ ಹೇಳಿದ್ರು. ನನ್ನ ವಯಸ್ಸು ಅವಾಗ 22 23 ಬರೀ. ಆದರೆ ಅವ್ರ ಆಜ್ಞೆ ಅಂತ ತಿಳ್ಕೊಂಡು ನಾವು ಹಾಗೆ ಕೂತ್ಬಿಟ್ಟಿವಿ. ಕೊನೆಗೆ ಅದು ಸುಖಾಂತ್ಯ ಮಾಡ್ತು. ನಾವು ಬೆಂಗಳೂರಿಗೆ ಹೋದೀವಿ, ಮುಖ್ಯಮಂತ್ರಿಗಳಿದ್ದರು ಬಂಗಾರಪ್ಪನವರು, ಅವರು ವಿಧಾನಸಭೆಯಲ್ಲಿ ಡಿಕ್ಲೇರ್ ಮಾಡಿದರು ಅಧಿವೇಶನದಲ್ಲಿ. ಆಮೇಲೆ ನಾವು ಗ್ಯಾಮನ್ ಇಂಡಿಯಾಕ್ಕೆ ಕೆಲಸ ಕೊಡ್ತೀವಿ ಅಂತ ಅವ್ರ ಕಡೆಯಿಂದ ಇದನ್ನು ತೊಗೋಬೇಕಾಗಿತ್ತು, ವಚನ ತೊಗೋಬೇಕು. ಆ ಗ್ಯಾಮನ್ ಇಂಡಿಯಾ ಕಂಪ್ನಿಗೆ ಕೊಟ್ಟರೆ ಅವ್ರ ಹಣ ತಮ್ಮದು ಹಾಕಿ ಕೆಲಸ ಪೂರ್ತಿ ಮುಗಿಸಿ ಆಮೇಲೆ ಸರ್ಕಾರದಿಂದ ಹಣ ವಸೂಲಿ ಮಾಡುವಂಥ ಸಾಮರ್ಥ್ಯ ಅವ್ರಿಗಿತ್ತು. ಆದ್ದರಿಂದ ಅವ್ರಿಗೆ ಕೊಡ್ತೀವಿ ಅಂತ ತಿಳ್ಕೊಂಡು ಅವರು ಡಿಕ್ಲೇರ್ ಮಾಡಿದರು. ಆ ಪ್ರಕಾರ ಆ ಡ್ಯಾಮ್ನು ಪೂರ್ತಿ ಆಯಿತು. ಅವರು ಹಿಂದೆ ಇದ್ದುಕೊಂಡು ಎಂದೂ ಮುಂದೆ ಬಾರದೆ ಸಹಿತ ನಮ್ಮಂಥ ಸಣ್ಣ ಸಣ್ಣ ಹುಡುಗರನ್ನ ಮುಂದೆ ಇಟ್ಕೊಂಡು ಈ ಕೆಲಸ ಮಾಡಿಸ್ತಿದ್ರು ಅವಾಗ ಬುದ್ಧಿಯವರು. ಅದು ಅವ್ರದ್ದೇ ಆದಂಥ ಸ್ಟೈಲ್. ಅಷ್ಟು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇತ್ತು ಅವ್ರದ್ದು. ಅದಕ್ಕೆ ನಾವು ತುಂಬ ಕೃತಜ್ಞತೆಯನ್ನು ಅನುಭವಿಸ್ತೀವಿ. ಅದರಿಂದಾಗಿ ಏನಪ್ಪ, ಇಂಥ ಒಬ್ಬ ದೊಡ್ಡ ಮಹಾಪುರುಷನ ಪ್ರೀತಿಗೆ ಪಾತ್ರರಾಗಿ ಕೆಲವು ದಿವಸ ಆದರೂ ಅವ್ರ ಸಹವಾಸದಲ್ಲಿ ಇರುವಂಥ ಒಂದು ಅವಕಾಶ ಸಿಕ್ತಲ್ಲ ಅಂತ. ನಾವು ಯಾವ ಬಸವಣ್ಣನ ನೋಡ್ಲಿಕ್ಕೆ ಆಗಲಿಲ್ಲ,
ಮಹಾವೀರನ್ ನೋಡ್ಲಿಕ್ಕಾಗಲಿಲ್ಲ, ಬುದ್ಧನನ್ನು ನೋಡ್ಲಿಕ್ಕಾಗಲಿಲ್ಲ, ಅಲ್ಲಂ ಪ್ರಭುಗಳನ್ನು ನೋಡ್ಲಿಕ್ಕಾಗಲಿಲ್ಲ. ಆದರೆ ಅವರೊಬ್ಬರಲ್ಲಿ ಇವರೆಲ್ಲರನ್ನೂ ನಾವು ಕಾಣ್ತಿದ್ದೀವಿ. ಅಂಥ ವ್ಯಕ್ತಿಮತ್ವ ಅವ್ರದ್ದು. ಸೇವೆಗೂ ಸೈ, ಹಿಂದುತ್ವದ ವಿಚಾರಕ್ಕೆ ಬಂದ್ರೆ ಹೋರಾಟಕ್ಕೂ ಸೈ ಅನ್ನುವಂತಹ ಗುರುಗಳ ಮಾತನ್ನ ನೋಡಿದಿರಿ. ಮುಂದಿನ ದಿನಗಳಲ್ಲಿ ಹಿಂದುತ್ವ ಅಂತ ಬಂದಾಗ ನಮ್ ಜೊತೆ ಯಾರೂ ಇಲ್ಲ ಅಂತ ಹೇಳಿ ಹಿಂದೆ ಸರಿಯೋ ಬದಲು ಯಾರಿದ್ದಾರೆ ಅನ್ನುವಂತಹ ಸ್ಪಷ್ಟತೆ ಸಿಕ್ಕಿದೆ. ಗುರುಗಳೇ ಧನ್ಯವಾದ. ನಮಸ್ಕಾರ.